ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ನೀವು ಇಷ್ಟು ಒಳ್ಳೆ ಮಾಡಿ ನನಗೆ ವೆಲ್ಕಮ್ ಮಾಡಿದ್ರಿ, ಇಷ್ಟು ಒಳ್ಳೆ ಮಾಡಿ ಸೆಲೆಬ್ರೇಟ್ ಮಾಡಿದ್ರಿ, ಗಿಫ್ಟ್ ಕೊಟ್ರಿ. ಸೊ ನಾನು ಹೇಳಬೇಕಾದ್ರೆ ನಾನು ಇವತ್ತೇನು ಅಚೀವ್ಮೆಂಟ್ಸ್ ಮಾಡ್ತಿದ್ದೇನೆ, ನಾನು ನನ್ನ ಲೈಫಲ್ಲಿ ಬೆಳೀತಾ ಇದ್ದೇನೆ, ಇದರ ಹಿಂದೆ ಈ ಪ್ರೀತಿ ವಿಶ್ವಾಸ, ಈ ಬ್ಲೆಸ್ಸಿಂಗ್ಸ್ ತುಂಬಾ ಇದೆ. ಇವತ್ತು ಇಲ್ಲಿ ತುಂಬಾ ಮಂದಿ ಕೂತಿದ್ದಾರೆ, ನನ್ನ ತಂದೆ ತಾಯಿ ಏಜರು ಕೂಡ ತುಂಬಾ ಮಂದಿ ಇಲ್ಲಿ ಕೂತಿದ್ದಾರೆ, ನನ್ನ ಅಕ್ಕ ಅಣ್ಣನ ಏಜರು ತುಂಬಾ ಮಂದಿ ಕೂತಿದ್ದಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಯಾವತ್ತು ಹೀಗೆ ನನ್ನ ಜೊತೆಲಿ ಇರಲಿ. ನಾನು ಒಬ್ಬನೇ ಏನೋ ದೊಡ್ಡ ಅಚೀವ್ಮೆಂಟ್ ಎಲ್ಲ ಮಾಡಿಲ್ಲ, ಅದರ ಹಿಂದೆ ತುಂಬಾ ಮಂದಿ ಪ್ರೀತಿ ವಿಶ್ವಾಸ ಆಶೀರ್ವಾದಗಳಿದೆ. ಹಾಗೆ ನಿಮ್ದು ಕೂಡ ಮುಂದೆನೂ ಹಾಗೆ ಇರಲಿ. ಇನ್ನೂ ತುಂಬಾ ಅಚೀವ್ಮೆಂಟ್ಸ್ ಮಾಡ್ಲಿಕ್ಕಿದೆ. ಇದೇ ಲೈಫಿನ ಕೊನೆ ಅಚೀವ್ಮೆಂಟ್ ಅಂತ ಅಲ್ಲ. ಸೊ ಇವತ್ತೇನು ಸುನೀಲ್ ಸರ್ ಹೇಳಿದ್ರು, ವಿಜಯ್ ಸರ್ ಚಿಕ್ಕ ಏಜಲ್ಲಿ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ, 1/2 ಕೋಟಿ ಮನೆ ಮಾಡಿದ್ದಾರೆ, ದೊಡ್ಡ ಸೀನಿಯರ್, ಇವತ್ತು ಲೈಫಲ್ಲಿ ಡೆವಲಪ್ ಆಗ್ತಿದ್ದಾರೆ, ಸೆಟ್ಲ್ ಆಗಿದ್ದಾರೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಅಥವಾ ಸ್ವಲ್ಪ ಜಾಸ್ತಿ ಹೇಳಿದ್ರೇನ, ಮೇ ಬಿ ನನ್ನ ಮೇಲಿರುವ ರೆಸ್ಪೆಕ್ಟ್ಗೆ ಮೇ ಬಿ ಸ್ವಲ್ಪ ಜಾಸ್ತಿ ಹೇಳಿದ್ರೇನ. ಬಟ್ ಅಷ್ಟು ದೊಡ್ಡದು ಇನ್ನು ಏನು ಮಾಡಿಲ್ಲ ನಾನು. ಇದು ಒಂದು ಚಿಕ್ಕ ಅಚೀವ್ಮೆಂಟ್ಸ್ ಅಷ್ಟೇ, ಇನ್ನು ಮಾಡ್ಲಿಕ್ಕೆ ತುಂಬಾ ಇದೆ. ಬಟ್ ಎನಿವೇ, ಇವತ್ತಿನ ಲೈಫಿನ ಜೊತೆಯಲ್ಲಿ ಇವತ್ತಿರುವ ಡಿಸ್ಟ್ರಿಬ್ಯೂಟರ್ನ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಹೋದಾಗ ಸ್ವಲ್ಪ ದೊಡ್ಡ ಅಚೀವ್ಮೆಂಟ್ ಅಲ್ವಾ? ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋಸ್ ನೋಡಿದ್ರಿ, ಫೋಟೋಸ್ ನೋಡಿದ್ರಿ, ಮನೆ ನೋಡಿದ್ರಿ, 1/2 ಕೋಟಿ ಮನೆ, 55 ಲಕ್ಷದ್ದು. ನನ್ನ ಇವತ್ತು ಒಳ್ಳೆ ಸಕ್ಸಸ್ ಇದೆ. ನಂತರ ನನ್ನದೇ ಆದ ಓನ್ ಕಾರ್ ಇದೆ, ತಿಂಗಳಿಗೆ 2-3 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ತಿದ್ದೇನೆ. ಏಜ್ ನಂದು 30-32 ಅಷ್ಟೇ, ತುಂಬಾ ದೊಡ್ಡ ಏಜ್ ಏನಾಗಿಲ್ಲ. ಮದುವೆಗೆ 1 ವರ್ಷ ಆಯ್ತು ಅಷ್ಟೇ, ರೀಸೆಂಟ್ಲಿ ಮದುವೆ ಆಗಿದೆ, 1-1.5 ವರ್ಷ ಆಗ್ತಾ ಬಂತು. ಫಾರಿನ್ ಟ್ರಿಪ್ಸ್, ನ್ಯಾಷನಲ್ ಟ್ರಿಪ್ಸ್, ಆಲ್ ಓವರ್ ಇಂಡಿಯಾದಲ್ಲಿ ಬಿಸ್ನೆಸ್, ಆಲ್ ಓವರ್ ಇಂಡಿಯಾದಲ್ಲಿ ಡಿಯರ್ ಲೈಫ್ ಇಂಡಸ್ಟ್ರಿಯಲ್ಲಿ ಒಬ್ಬ ಟಾಪ್ ಲೀಡರ್, ಒಬ್ಬ ಟಾಪ್ ಅರ್ನರ್. ಹೀಗೆ ಇವತ್ತು ನನ್ನದೇ ಆದ ಓನ್ ಐಡೆಂಟಿಟಿ ಇದೆ, ಅಚೀವ್ಮೆಂಟ್ಸ್ ಇದೆ, ನನ್ನ ಲೈಫಲ್ಲಿ ಸೆಟಲ್ಡ್ ಇದ್ದೇನೆ. ಆದ್ರೆ ಈ ಬಿಸ್ನೆಸ್ ಮಾಡಲಿಕ್ಕೆ ಬರುವಾಗ ಅಥವಾ ಹುಟ್ಟುವಾಗ ನಾನು ಇದೆಲ್ಲ ತಗೊಂಡ್ಬಂದಿದ್ದೇನೆ. ನಾನು ನಾರ್ಮಲ್ ಆಗಿ ನಿಮ್ಮ ಹಾಗೇನೆ ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದ ಹುಡುಗ. ಇವತ್ತು ಅಫ್ಕೋರ್ಸ್ ನನ್ನ ಹತ್ರ ಸಕ್ಸಸ್ ಇದೆ. ನಿಮಗೆ ನನ್ನ ಸಕ್ಸಸ್ ನೋಡಿ, ನನ್ನ ವಿಡಿಯೋಸ್ ಆಗಿರ್ಬೋದು, ಈ ಸೆಲೆಬ್ರೇಷನ್ಸ್ ಎಲ್ಲ ನೋಡಿ, ವಾವ್, ವಿಜಯ್ ಸರ್ ಎಷ್ಟು ಅದೃಷ್ಟವಂತರು, ಎಂತ ಲೈಫ್ ಅವ್ರ ಹತ್ರ ಇದೆಯಲ್ವಾ, ಎಷ್ಟು ಅದೃಷ್ಟವಂತರ ಇವರು ಅಂತ ಅನ್ಕೊಳ್ಬೇಡಿ. ಅಥವಾ ಇವರು ಹುಟ್ಟುವಾಗ್ಲೇ ಹೀಗೆ ಹುಟ್ಟಿದ್ರೆ ಏನಂತ ಅನ್ಕೊಳ್ಬೇಡಿ. ನನ್ನ ಹುಟ್ಟು ನಿಮ್ಮ ಹುಟ್ಟಿಗಿಂತಲೂ ಕಡೆಯಾಗಿತ್ತು. ನನ್ನ ಬಾಲ್ಯ ನಿಮ್ಮ ಬಾಲ್ಯಕ್ಕಿಂತಲೂ ಎಷ್ಟೋ ವರ್ಸ್ಟ್ ಇತ್ತು. ಸೊ ನಾನು ಒಬ್ಬ ನಾರ್ಮಲ್ ಆಗಿ ಇದ್ದವನೇ ಇವತ್ತು ಈ ಲೈಫ್ ಅನ್ನು ಲೀಡ್ ಮಾಡ್ತಿರೋದು. ಅಂಡ್ ಈ ಲೈಫ್ ಇವತ್ತೇ ನಾನು ಲೀಡ್ ಮಾಡ್ತಾ ಇದ್ದೇನೆ. ಈ ಲೈಫ್ ಅನ್ನ ಇದು ಲೈಫ್ ನನಗೆ ಸಿಕ್ಕಿದ್ದ ಅಥವಾ ನಾನು ಇದನ್ನ ಪಡ್ಕೊಂಡದ್ದ? ಸೊ ಅದೃಷ್ಟದ ಮಾತಿಲ್ಲ, ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ. ಅದೃಷ್ಟ ಇತ್ತು, ಅದಕ್ಕೆ ಡಿಯರ್ ಲೈಫ್ ಸಿಕ್ಕಿತ್ತು. ಆ ಅದೃಷ್ಟ ನಿಮಗೂ ಇತ್ತು, ಸೊ ನಿಮಗೂ ಡಿಯರ್ ಲೈಫ್ ಸಿಕ್ಕಿದೆ. ಅದರ ನಂತರ ನಾನು ಕಷ್ಟಪಟ್ಟು ಕೆಲಸ ಮಾಡಿ ಇವತ್ತು ಮಾಡ್ಕೊಂಡಿರುವಂತದ್ದು ಈ ಲೈಫ್. ಸೊ ನನ್ನ ಈ ಲೈಫ್ ಅನ್ನು ನೋಡಿ ನೀವು ಮೋಟಿವೇಟ್ ಆಗಿ ಬಿಡ್ಬೇಡಿ ಒಮ್ಮೆಲೆ. ವಾವ್, ಡಿಯರ್ ಲೈಫ್ ಅಲ್ಲಿ ಎಂತ ಒಳ್ಳೆ ಲೈಫ್ ವಿಜಯ್ ಸರ್ ಇದೆ, ನಂದು ನಾಳೆ ಆಗಿ ಬಿಡ್ತದೆ. ಅಫ್ಕೋರ್ಸ್ ಆಗಿ ಬಿಡ್ತದೆ, ಡೆಫಿನೆಟ್ಲಿ ಆಗ್ತದೆ. ಇದಕ್ಕಿಂತಲೂ ಒಳ್ಳೆ ಲೈಫ್ ನಿಮ್ದು ಆಗ್ತದೆ. ಬಟ್ ಹೇಗೆ ಮಾಡ್ಕೊಂಡೆ ಅದನ್ನು ಸ್ವಲ್ಪ ತಿಳ್ಕೊಳ್ಬೇಕು. ಈ ಲೈಫಿನ ಹಿಂದೆ ಏನೆಲ್ಲ ಕಷ್ಟಗಳನ್ನು ನಾನು ಫೇಸ್ ಮಾಡಿದ್ದೇನೆ, ಈ ಲೈಫಿನ ಹಿಂದೆ ನಾನು ಫೇಸ್ ಮಾಡಿದಂತ ಸ್ಟ್ರಗಲ್ಸ್ ಎಷ್ಟು, ಪ್ರಾಬ್ಲಮ್ಸ್ ಎಷ್ಟು, ಇದನ್ನು ತಿಳ್ಕೊಳ್ಬೇಕಂತೆ. ಯಾಕಂದ್ರೆ ಸಕ್ಸಸ್ ಸ್ಟೋರಿ ಅಂತ ಕೇಳ್ತಾ ಹೋದಷ್ಟು ನಮಗೆ ಮೋಟಿವೇಶನ್ ಮೇ ಬಿ ಬರ್ಬೋದು, ಆದ್ರೆ ಆ ಸಕ್ಸಸ್ ನ ಕಡೆ ಹೋಗುವುದು ಹೇಗಂತ ಗೊತ್ತಾಗುವುದಿಲ್ಲ. ಅದು ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಫೇಲ್ಯೂರ್ ಸ್ಟೋರೀಸ್ ಅನ್ನು ಕೇಳಬೇಕಾಗ್ತದೆ. ಅಂಡ್ ಪ್ರತಿಯೊಂದು ಸಕ್ಸಸ್ ಸ್ಟೋರಿಯ ಹಿಂದೆ ತುಂಬಾ ಫೇಲ್ಯೂರ್ಸ್ ಇರ್ತದೆ, ತುಂಬಾ ಸ್ಟ್ರಗಲಿಂಗ್ ಲೈಫ್ ಇರ್ತದೆ. ಹಾಗೇನೆ ನನ್ನ ಸಕ್ಸಸ್ ನ ಹಿಂದೆ ಕೂಡ ತುಂಬಾ ಸ್ಟ್ರಗಲ್ ಇದೆ, ತುಂಬಾ ಸಮಸ್ಯೆಗಳನ್ನು ಫೇಸ್ ನಾನು ಮಾಡಿದ್ದೇನೆ. ಸೊ ಅದು
ಹೋಗುವ ದಾರಿ ಹೇಗಿರ್ತದೆ. ಅಂಡ್ ಇವತ್ತು ಯಾವ ಲೈಫ್ ವಿಜಯ್ ಸರ್ ಪಡ್ಕೊಳ್ತಿದ್ದಾರೆ, ಈ ಲೈಫ್ ಅನ್ನ ಪಡ್ಕೊಳ್ಬೇಕು ಅಂತಂದ್ರೆ ನಾನು ನಾಳೆ ಏನ್ ಮಾಡ್ಬೇಕಾಗ್ಬೋದು, ನನ್ನ ಲೈಫ್ ಅಲ್ಲಿ ನಾನು ಹೇಗೆ ಬೆಳಿಬೇಕಾಗ್ತದೆ, ನಾನೇನು ಮೈಂಡ್ ಸೆಟ್ ಅಪ್ ಇಟ್ಕೊಳ್ಬೇಕಾಗ್ತದೆ, ಇದು ನಿಮ್ಗೂ ಗೊತ್ತಾಗ್ತದೆ. ಆಗ ನೀವು ಈ ಬಿಸ್ನೆಸ್ ಇಂದ ಮುಂದೆ ಬರ್ಬೋದು, ನೀವು ಡೆವಲಪ್ ಆಗ್ಬೋದು. ಸೊ ಬ್ರೀಫ್ ಆಗಿ ಸ್ವಲ್ಪ ನನ್ನ ಸಕ್ಸಸ್ ಸ್ಟೋರಿಯನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈ ಸಕ್ಸಸ್ ಸ್ಟೋರಿ ನಿಮ್ಮನ್ನ ಎಷ್ಟು ಇನ್ಸ್ಪೈರ್ ಮಾಡ್ತದೆ, ಎಷ್ಟು ಇನ್ಸ್ಪೈರ್ ಮಾಡುವುದಿಲ್ಲ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸಿನಿಂದ ಕೆಲವೊಂದು ಮಾತುಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಹೇಳ್ತಾರೆ ಮನಸ್ಸಿನಿಂದ ಆಡುವ ಮಾತುಗಳು ಮನಸ್ಸಿಗೆ ಹೋಗಿ ಸೇರ್ತದಂತೆ. ಹಾಗೆ ನನ್ನ ಮನಸ್ಸಿನಿಂದ ಕೆಲವೊಂದು ಮಾತುಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಕೇಳಿದಾಗ ನಾಳೆ ನಿಮ್ಗೆ ಇಲ್ಲ ನಾನು ಈ ತರ ಆಗ್ಬೇಕಂತ ಅನಿಸ್ಬೋದು, ಅಥವಾ ನನ್ನ ಮಕ್ಕಳು ಈ ತರ ಆಗ್ಬೇಕಂತ ಅನಿಸ್ಬೋದು. ವಾಟ್ ಎವರ್. ಅಟ್ ದ ಎಂಡ್ ಆಫ್ ಮೈ ಸೆಷನ್ ಸ್ವಲ್ಪ ಆದ್ರೂ ಕೂಡ ನೀವು ರಿಯಲೈಸ್ ಮಾಡಿರ್ತೀರಾ, ಅಥವಾ ಸ್ವಲ್ಪ ಆದ್ರೂ ನೀವು ಕಲ್ತಿರ್ತೀರಾ ಅಂತ ಒಂದು ಸಕ್ಸಸ್ ಸ್ಟೋರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ರೆಡಿನಾ? Yes sir. ಫ್ರೆಂಡ್ಸ್, ನಿಮ್ಗೆ ಗೊತ್ತಿದೆ ಮ್ಯಾಕ್ಸಿಮಮ್ ಆಗಿ ಎಲ್ಲ ಸೀನಿಯರ್ಸ್ ಅದು ನೇಟಿವ್ ಉಡುಪಿ ಅಲ್ವಾ? ನಾವೆಲ್ಲರೂ ಕೃಷ್ಣನ ನಗರಿಯಿಂದ ಬಂದವರು. ಹಾಗೆ ನಂದು ನೇಟಿವ್ ಉಡುಪಿ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದ ಜೊತೆಯಲ್ಲಿ ಹುಟ್ಟಿ ಅಲ್ಲೇ ಬೆಳೆದವನು. ಇವತ್ತು ಅವನ ಆಶೀರ್ವಾದದಿಂದಲೇ ಅವರ ಇಂಡಿಯಾವನ್ನು ತಿರುಗಾಡ್ತಾ ಇದೆ. ಸೊ ನಾನು ಕೂಡ ಉಡುಪಿಯಿಂದ ಬಂದ. ಸರಿ, ಎಲ್ಲ ಸೀನಿಯರ್ ಉಡುಪಿಯಿಂದ ಯಾಕೆ ಬಿಲಾಂಗ್ ಮಾಡ್ತಾರೆ ಸರ್? ರಾಕೇಶ್ ಆಚಾರ್ಯ ಉಡುಪಿ, ರೂಪೇಶ್ ಸುವರ್ಣ ಉಡುಪಿ, ಶ್ರೀಪದ್ ಗಾಣಿಗ ಉಡುಪಿ, ಮುತ್ತುರಾಜ್ ಉಡುಪಿ, ವಿಜಯ್ ಕುಮಾರ್ ಉಡುಪಿ, ರಾಯನ್ ಫರ್ನಾಂಡಿಸ್ ಉಡುಪಿನೇ. ಯಾಕೆ? ಫ್ರೆಂಡ್ಸ್, ನೆಟ್ವರ್ಕಿಂಗ್ ಬಿಸ್ನೆಸ್ ಅನ್ನ ನಮ್ಮ ಈ ಕ್ಯಾಟಗರಿಯಲ್ಲಿ ಮೊದಲಿಗೆ ಸ್ಟಾರ್ಟ್ ಮಾಡಿದ್ದು ರಾಕೇಶ್ ಆಚಾರ್ಯ ಸರ್. ಉಡುಪಿ ಆಲ್ ಓವರ್ ಕರ್ನಾಟಕದಲ್ಲಿ ಇವತ್ತು ಏನ್ ಬಿಸ್ನೆಸ್ ಆಗ್ತಾ ಇದೆ ನಮ್ಮದು, ಇದನ್ನ ಸ್ಟಾರ್ಟ್ ಮಾಡಿದಂತ ವ್ಯಕ್ತಿ ರಾಕೇಶ್ ಆಚಾರ್ಯ ಅಂಡ್ ಅವರು ಉಡುಪಿಯವರು. ಅವರು ಸ್ಟಾರ್ಟ್ ಮಾಡಿದಾಗ ಅವರ ಜೊತೆಯಲ್ಲಿ ಅವರ ಫ್ರೀಕ್ವೆನ್ಸಿಗೆ ಆಡ್ ಮಾಡಿಕೊಂಡು ಅವರ ಜೊತೆಯಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದವರು ನಾವೆಲ್ಲರೂ ಕೂಡ. ಅಂಡ್ ಅವರ ಜೊತೆಯಲ್ಲಿ ನಾವು ಬೆಳೀತಾ ಹೋದ್ವಿ, ವರ್ಕ್ ಮಾಡ್ತಾ ಹೋದ್ವಿ. ಸೊ ನಾವೇ ಲೀಡರ್ಸ್ ಆಗಿ ಬೆಳೆದ್ವಿ. ಅಂಡ್ ನಾವು ಉಡುಪಿಯಿಂದ ಬಿಸ್ನೆಸ್ ಅನ್ನ ಬೇರೆ ಬೇರೆ ಪ್ಲೇಸಿಗೆ ನಾವು ಸೆಟಪ್ ಮಾಡ್ಕೊಂಡು ಹೋದ್ವಿ. ಹಾಗೆ ಉಡುಪಿಯಿಂದ ಸ್ಟಾರ್ಟ್ ಆದ ಬಿಸ್ನೆಸ್ ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲೆಗೂ ಇವತ್ತು ತಲುಪಿದೆ. ಆದ್ರಿಂದ ಅದನ್ನ ಸ್ಟಾರ್ಟ್ ಮಾಡಿದವರೆಲ್ಲರೂ ಕೂಡ ಉಡುಪಿಯವರು ಅಷ್ಟೇ, ಮತ್ತೇನಿಲ್ಲ, ಬೇರೆ ಸ್ಪೆಷಾಲಿಟಿ ಇಲ್ಲ. ಆದ್ರೆ ಸ್ಟಾರ್ಟ್ ಮಾಡಿದವರು ಮಾತ್ರ ಉಡುಪಿಯವರು. ಆದ್ರೆ ಇವತ್ತು ಆ ಬಿಸ್ನೆಸ್ ಅಲ್ಲಿ ಬೆಳೆದವರು ಗುಲ್ಬರ್ಗದವರು ಇದ್ದಾರೆ, ದಾವಣಗೆರೆಯವರು ಇದ್ದಾರೆ, ಹಾವೇರಿಯವರು ಇದ್ದಾರೆ, ರಾಣಿಬೆನ್ನೂರವರು ಇದ್ದಾರೆ, ತುಮಕೂರವರು ಇದ್ದಾರೆ, ಮೈಸೂರವರು ಇದ್ದಾರೆ, ಗುಲ್ಬರ್ಗದವರು ಇದ್ದಾರೆ, ಬೀದರವರು ಇದ್ದಾರೆ ಅಲ್ವಾ? Yes sir. ಎಲ್ಲ ಕಡೆ ಬಿಸ್ನೆಸ್ ಸ್ಪ್ರೆಡ್ ಆಗಿದೆ. ಎಲ್ಲ ಪ್ಲೇಸ್ ಅಲ್ಲೂ ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಪೀಪಲ್ಸ್ ಇದ್ದಾರೆ. ನಾವು ಮಾತ್ರ ಡೆವಲಪ್ ಆಗಿದ್ದೇವೆ ಅಂತ ಅನ್ಕೊಳ್ಬೇಡಿ. ನಮಗಿಂತಲೂ ಜಾಸ್ತಿ ಡೆವಲಪ್ಮೆಂಟ್ ಆಗ್ತಿರೋರು ಇವತ್ತು ಎಲ್ಲ ಸೆಕ್ಟರ್ಸ್ ಅಲ್ಲೂ ಇದೆ, ಎಲ್ಲ ಪ್ಲೇಸ್ ಅಲ್ಲೂ ಇದೆ. ಸುನಿಲ್ ಸರ್ ಮಾತಾಡಿದ್ರು, ವಿಜಯ್ ಸರ್ ದೊಡ್ಡ ಎಜುಕೇಶನ್ ಮಾಡಲಿಲ್ಲ ಅಂತ. ಅಫ್ಕೋರ್ಸ್ ನಾನು ದೊಡ್ಡ ಎಜುಕೇಶನ್ ಏನು ಮಾಡಲಿಲ್ಲ. ಬೈ ಕ್ವಾಲಿಫಿಕೇಶನ್ ನನ್ನ ಎಜುಕೇಶನ್ ಖಾಲಿ SSLC ಮಾತ್ರ. ಐ ಆಮ್ ಜಸ್ಟ್ ಎ 10th ಗಾಯ್. ನನ್ನ 10ನೇ ಕ್ಲಾಸ್ ಕಲಿತ ಅಷ್ಟೇ. ಅದರ ಮೇಲೆ ಎಜುಕೇಶನ್ ಮಾಡುವ ಕೆಪಾಸಿಟಿ ನನ್ನ ಫ್ಯಾಮಿಲಿಯಲ್ಲಿ ಇರಲಿಲ್ಲ. ಆವಾಗ ಎಜುಕೇಶನ್ ಮಾಡಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಅಂಡ್ ಭಗವಂತ ಸ್ವಲ್ಪ ಬುದ್ಧಿನೂ ಕೊಟ್ಟಿದ್ದ. 7th ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ನಾವು. ಆದ್ರೆ 7th ಫಿನಿಶ್ ಆದ ನಂತರ ಎಜುಕೇಶನ್ ಮಾಡಬೇಕು ಅಂತ ಹೇಳಿಕ್ಕೆ ನನ್ನ ಫ್ಯಾಮಿಲಿಯಲ್ಲಿ ತುಂಬಾ ಸಮಸ್ಯೆಗಳಿತ್ತು. ಎಜುಕೇಶನ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಕಷ್ಟಪಟ್ಟು ಕೆಲಸ ಎಲ್ಲ ಮಾಡ್ತಾ 10ನೇ ಕ್ಲಾಸ್ ತನಕ ಓದಿದೆ. ಅದರ ಮೇಲೆ ಓದಲಿಕ್ಕೆ ಫ್ಯಾಮಿಲಿ ಕಂಡೀಷನ್ ಸರಿ ಇದೆ. ಅದಕ್ಕೋಸ್ಕರ ನಾನು ಎಜುಕೇಶನ್ ಮಾಡ್ತಿಲ್ಲ. ವಿಜಯ್ ಸರ್ 4 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೆ ಏನ, ಅದಕ್ಕೆ 10th ಮಾಡಿ ಮುಗಿಸಿದ್ದಾರೆ ಅಂತ ಅನ್ಕೊಳ್ಬೇಕು. ಐ ಆಮ್ ನಾಟ್ ದಟ್ ಟೈಪ್ ಆಫ್.
ಎಜುಕೇಶನ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇತ್ತು, ಬುದ್ಧಿ ಇತ್ತು, ಸ್ವಲ್ಪ ಟ್ಯಾಲೆಂಟ್ ಇತ್ತು, ಬಟ್ ಏನ್ ಮಾಡೋದು, ಫ್ಯಾಮಿಲಿ ಕಂಡೀಷನ್ ಇಂದ ಮಾಡ್ಲಿಕ್ಕೆ ಆಗಲ್ಲ. ಫ್ರೆಂಡ್ಸ್, ನನ್ನ ಬಾಲ್ಯ ಏನಿತ್ತಲ್ವಾ ಅದು ತುಂಬಾ ತುಂಬಾ ಸಮಸ್ಯೆಯಲ್ಲಿ ಬೆಳೆದದ್ದು. ನಾವು ತುಂಬಾ ಬಡವರು, ಗುಡಿಸಲು ಮನೆಯಲ್ಲಿ ವಾಸ ಮಾಡ್ತಾ ಇದ್ದವರು ಚಿಕ್ಕಂದಿನಲ್ಲಿದ್ದಾಗ. ನನ್ನ ತಂದೆ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ರು. ಒಂದು ಫ್ಯಾಮಿಲಿಯಲ್ಲಿ ಒಬ್ರು ಡ್ರಿಂಕ್ಸ್ ಮಾಡುವವರಿದ್ದಾರೆ ಅಂತ ಹೇಳಿದ್ರೆ ಆ ಫ್ಯಾಮಿಲಿ ಹೇಗಿದೆ ಅಂತ ಹೇಳಿ ಎಲ್ಲರೂ ಜಡ್ಜ್ ಮಾಡಬಹುದು ಮ್ಯಾಕ್ಸಿಮಮ್, ಅಲ್ವಾ? ಸರ್, ಅಪ್ಪ ಕುಡಿಯುವುದು, ದುಡ್ಡದೆಲ್ಲ ತಗೊಂಡೋಗಲಿ ದೇವರ ಉಂಡಿಗೆ ಹಾಕಿ ಸ್ವಲ್ಪ ತೀರ್ಥ ತಗೊಂಡು ಬರುದು. ಇಲ್ಲಿ ಮನೆಯಲ್ಲೆಲ್ಲರೂ ವೇಟ್ ಮಾಡ್ತಾ ಇರುವುದು. ಅಮ್ಮ ಕ್ವಶನ್ ಕೇಳ್ತಾರೆ, ಎಲ್ಲಿ ಹಣ, ಮಕ್ಕಳಿಗೆ ಏನ್ ತಗೊಂಡ್ಬಂದಿ ಅಂತ. ಅಲ್ಲಿ ಅಮ್ಮನ ಜೊತೆ ರೆಸ್ಲಿಂಗ್ ಸ್ಟಾರ್ಟ್, ಬಾಕ್ಸಿಂಗ್, WWE. ನಾವು ಅದನ್ನ ನಿಂತ್ಕೊಂಡು ನೋಡುದು, ಏನಪ್ಪ ಲೈಫ್ ಇದೇ ಲೈಫ್. ನಮ್ದು ಕೂಡ ಮ್ಯಾಕ್ಸಿಮಮ್ ತುಂಬಾ ಮಂದಿ ಲೈಫ್ ಇದಿರ್ತದೆ. ನನ್ನ ಲೈಫ್ ಹಂಗೆ. ನಾನು ಎಂತ ಎಲ್ಲಿ ಹುಟ್ಟಿಸಿದ್ವಿ ಭಗವಂತ ನನ್ನ ನೀವು, ಏನ್ ಲೈಫ್ ಆಗ್ತದ ಎಂತದ ಇವಾಗಲೇ ಹಿಂಗಿದೆಯಲ್ಲ. ಅದು ತಿನ್ಲಿಕ್ಕೆ ಒಳ್ಳೆ ಊಟ ಇಲ್ಲ, ಹಾಕಲಿಕ್ಕೆ ಬಟ್ಟೆ ಇಲ್ಲ, ಮಲಗಲಿಕ್ಕೆ ಚಾಪೆ ಇಲ್ಲ, ಗೋಣಿ ಚೀಲದಲ್ಲಿ ಮಲಗುವುದು, ಇಷ್ಟು ಬಡತನ ಇತ್ತು ನಮ್ಮ ಹತ್ರ. ಸ್ವಲ್ಪ ಟೈಮ್ ನಂತರ ಸ್ಕೂಲ್ ಲೈಫ್ ಸ್ಟಾರ್ಟ್ ಆಯ್ತು. 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್ಗೆಲ್ಲ ಹೋಗ್ತಿದ್ವಿ ಸ್ಕೂಲಿಗೆ. ಆ ಹೊತ್ತಲ್ಲಿ ನಮ್ಮ ತಂದೆ ಕುಡಿಯುವುದೆಲ್ಲ ಬಿಟ್ಟರು. ಕುಡಿಯುವುದೆಲ್ಲ ಬಿಟ್ಟ ನಂತರ ಸ್ವಲ್ಪ ಲೈಫಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅಂತ ಹೇಳೋದು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇಂಪ್ರೂವ್ಮೆಂಟ್ಸ್ ಅಂದ್ರೆ ಹಾಕಲಿಕ್ಕೆ ಬಟ್ಟೆ, ತಿನ್ಲಿಕ್ಕೆ ಊಟ, ಮಲಗಲಿಕ್ಕೆ ಜಾಪೆ. ಇಂಪ್ರೂವ್ಮೆಂಟ್ಸ್ ಅಂದ್ರೆ ಇನ್ನು ಮಸೀರೀಸ್ ಬೆಂಚ್ ಎಲ್ಲ ತಗೊಂಡು ಬಂಗ್ಲೆ ಇರ್ತಿರ್ಲಿಲ್ಲ. ಆದ್ರೆ ನಾನು 4ನೇ ಕ್ಲಾಸ್ ಅಲ್ಲಿ ಇರುವಾಗಲೇ ಪಾರ್ಟ್ ಟೈಮ್ ಜಾಬ್ ಸ್ಟಾರ್ಟ್ ಮಾಡಿದ್ದೆ. ಎಷ್ಟು? 4ನೇ ಕ್ಲಾಸ್. ದಿನಕ್ಕೆ ಎಷ್ಟು? 1 ರೂಪಾಯಿ. ನಮ್ಮ ಕಡೆ ಮಲ್ಲಿಗೆ ಹೂ ಜಾಸ್ತಿ, ಅದನ್ನು ಬೆಳೆಯುವುದು ದೊಡ್ಡ ದೊಡ್ಡ ತೋಟ ಇರ್ತದೆ. ಆ ತೋಟದಲ್ಲಿ ಹೋಗಿ ನೀವು 1 ಚೆಂಡು ಮಲ್ಲಿಗೆ ಹೂ ಕೊಯ್ದು ಕೊಟ್ರೆ 1 ರೂಪಾಯಿ ಕೊಡ್ತಿದ್ರು. ಅಂಡ್ ನಾವು 1 ಚೆಂಡು ಹೂ ಕೊಯ್ತಿದ್ವಿ ಎವ್ರಿ ಡೇ. ಸ್ಕೂಲಿಗೆ ಹೋಗ್ಲಿಕ್ಕಿಂತ ಮೊದಲು ಹೋಗಿ ಹೂ ಕೊಯ್ದು 1 ರೂಪಾಯಿ, ತಿಂಗಳಿಗೆ 30 ರೂಪಾಯಿ. ಅದು ತಗೊಡ್ದು ಅಮ್ಮನ ತಗೊಳ್ಳಮ್ಮ, ಹೆಲ್ಪ್ ನನ್ನ ಕಡೆಯಿಂದ 30 ರೂಪೀಸ್. ಇವತ್ತು 30 ರೂಪೀಸ್ ನಾರ್ಮಲ್, ಆವಾಗ 30 ರೂಪೀಸ್ ಸ್ವಲ್ಪ ಆದ್ರೂ ಒಂದು ವ್ಯಾಲ್ಯೂ ಇತ್ತು. 30 ರೂಪೀಸ್ ಅಂದ್ರೆ ಓಕೆ, 30 ರೂಪೀಸ್ 4 ಕೆಜಿ ಅಕ್ಕಿ ಎಲ್ಲ ಸಿಗ್ತಿತ್ತು, ನಡೀತಿತ್ತು. ಹೀಗೆ ನಾವು ಬದುಕ್ತಾ ಇದ್ದೀವಿ. 4th ಸ್ಟ್ಯಾಂಡರ್ಡ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್. ಬಡತನ ಅಂದ್ರೆ ಏನಂತ ನಾನು ಕಂಪ್ಲೀಟ್ಲಿ ಅನುಭವಿಸಿ ಬಂದ. 7th ಫಿನಿಶ್ ಆಯ್ತು. ಯಾವಾಗಂತೂ 7ನೇ ಕ್ಲಾಸ್ ಮುಗಿಯಿತು, ಅದು ಮುಗಿಯಿತು ಅಂತ ಹೇಳುವಾಗ ನನ್ನ ಒಂದು ಅಕ್ಕನಿಗೆ ಮದುವೆ ಆಯಿತು. 7ನೇ ಕ್ಲಾಸ್ ಅಲ್ಲಿ ನಾನು ರ್ಯಾಂಕ್ ಸ್ಟೂಡೆಂಟ್, ಸ್ಕೂಲಲ್ಲಿ ಫಸ್ಟ್. ಎಲ್ಲ ಕಡೆ ಸನ್ಮಾನ, ಎಲ್ಲ ಕಡೆ ಸನ್ಮಾನ, ಗಿಫ್ಟ್ ಅಂತೆ, ಸನ್ಮಾನಕ್ಕೆ ಅಲ್ಲಿಗೆ ಇಲ್ಲಿಗೆಲ್ಲ ಕರೀತಿದ್ದಾರೆ. ಭಾರಿ ಭಾರಿ ಖುಷಿ ನನಗೆ. ಆದ್ರೆ ಅದೆಲ್ಲ ಮುಗಿಸಿ ಮನೆಗೆ ಬಂದೆ. ಮನೇಲಿ ಏನಿದ್ರು ಅಕ್ಕನಿಗೆ ಮದುವೆಗೆ ಮಾತುಕತೆ ಬಂದಿದೆ, ನೀನು ಜಾಬ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ. ನಾನು ಹೇಳಿದ್ದೆ, ನಾನು ಡಿಸ್ಟಿಂಕ್ಷನ್ ಅಪ್ಪ, ನೀನು ನೋಡಿದ್ರೆ ಅಂತ ಹೇಳ್ತೀನಿ ನನಗೆ. ಆ ಡಿಸ್ಟಿಂಕ್ಷನ್ ಎಲ್ಲ ಪಕ್ಕ ಕೆಡು, ನಡಿ ಕೆಲಸ ಮಾಡು. ನಾನೇನ್ ಮಾಡಿದೆ, ನನ್ನ ಮನೆಯ ಪಕ್ಕದಲ್ಲಿ ಆಗ ಒಂದು ಚಿಕ್ಕ ಮನೆ ಇತ್ತು. ಅಪ್ಪ ಒಂದು ಚಿಕ್ಕದ 2 ರೂಮದ ಒಂದು ಮನೆ ಮಾಡಿದ್ರು. ಅಲ್ಲಿ ಪಕ್ಕದಲ್ಲಿ ಒಂದು ಜನರಲ್ ಸ್ಟೋರ್ ಇತ್ತು. ಅವ್ರ ಹತ್ರ ಹೋಗಿ ಹೇಳಿದೆ, ಅಣ್ಣ ನಾನು ನನಗೆ ಜಾಬ್ ಕೊಡ್ತೀರಾ ಅಂತ ಕೇಳಿದೆ. ಯಾಕೆ? ನನಗೆ ಎಜುಕೇಶನ್ ಮಾಡ್ಲಿಕ್ಕೆ ಉಂಟು, ಮನೇಲಿ ಈಗ ಸಮಸ್ಯೆ, ಜಾಬ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ. ನನಗೆ ನೀವೊಂದು ಜಾಬ್ ಕೊಡಿ ನಿಮ್ಮ ಅಂಗಡಿಯಲ್ಲಿ, ಬೆಳಿಗ್ಗೆ ಮತ್ತು ಸಂಜೆ ಎಷ್ಟು ಸಂಬಳ ಕೊಟ್ಟರು ನಡೀತದೆ. ಅವ್ರು ಹೇಳಿದ್ರು 1000 ರೂಪೀಸ್ ಕೊಡ್ತೇನೆ. ಬೆಳಿಗ್ಗೆ 6 ಗಂಟೆ ಬಂದು ಅಂಗಡಿ ಓಪನ್ ಮಾಡಿ ಎಲ್ಲ ಕ್ಲೀನ್ ಎಲ್ಲ ಮಾಡಿ, ಜನರಲ್ ಸ್ಟೋರ್ ಕ್ಲೀನ್ ಎಲ್ಲ ಮಾಡಿ ಒರೆಸಿ ಗುಡಿಸಿ ವ್ಯಾಪಾರ ಕೂತ್ಕೊಡ್ಬೇಕು. 8:30 ಗಂಟೆಯೊಳಗೆ ನಾನು ಬರ್ತೇನೆ. ನಾನು ಬಂದ ಕೂಡಲೇ ಮತ್ತೆ ನಿನ್ನ ಮನೆಗೆ ಹೋಗಿ ರೆಡಿಯಾಗಿ ಹೋಗು ಸ್ಕೂಲಿಗೆ. ಸ್ಕೂಲ್ ಹತ್ರನೇ ಇತ್ತು. ಸಂಜೆ 4:30 ಗಂಟೆಗೆ ಸ್ಕೂಲಿಂದ ಬಂದ ಕೂಡಲೇ 5 ಗಂಟೆ ಬರಬೇಕು. 10 ಗಂಟೆ ತನಕ ಅಂಗಡಿ ಇರಬೇಕು. ಡನ್. ಎಜುಕೇಶನ್ ಮಾಡಲಿಕ್ಕೆ ಕಷ್ಟ ಆಗ್ತದ್ರಿಂದ ನನಗೆ ಅದೆಲ್ಲ ಗೊತ್ತಿತ್ತು. ಬಟ್ ಸ್ಟಿಲ್ ಎಜುಕೇಶನ್ ಮಾಡ್ಲಿಕ್ಕೆ ಆಪರ್ಚುನಿಟಿನೇ ಅದೇ ಅಲ್ವಾ. ಈಗ ಡಿಸ್ಟಿಂಕ್ಷನ್ ತಗೊಂಡು ಪರವಾಗಿಲ್ಲ, ಎಜುಕೇಶನ್ ಮಾಡ್ಬೋದಲ್ಲ. ಹಾಗೆ ಮಾಡಿ ನಂದು ಮನೇಲಿ ಒಪ್ಪಿಸಿದೆ. ತಿಂಗಳಿಗೆ 1000 ರೂಪಾಯಿ ಕೊಡ್ತೇನೆ, ನಂಗೆ ಈಗ ಒಂದು ಜಾಬ್ ಮಾಡ್ಕೊಂಡು ನಾನು ಎಜುಕೇಶನ್ ಮಾಡ್ತೇನೆ. ಈಗ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ, ಬಿಡಿ, ಸ್ವಲ್ಪ ಎಜುಕೇಶನ್ ಮಾಡ್ತೇನೆ. ಮನೆಯಲ್ಲೂ ಒಪ್ಪಿದ್ರು ಓಕೆ ಅಂತ ಹೇಳ್ಕೊಂಡು ಪಾರ್ಟ್ ಟೈಮ್ ಜಾಬ್ ಅಂಗಡಿ ಜನರಲ್ ಸ್ಟೋರ್ ಅಲ್ಲಿ ಮಾಡಿಕೊಂಡು
ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. 8th 9th 10th ಕಂಪ್ಲೀಟ್ ಆಯಿತು. 10th ಕಂಪ್ಲೀಟ್ ಆಗಿ ಮುಂದೆ ಏನು ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ? ನಾವು ಸ್ವಲ್ಪ ಬುದ್ಧಿ ಇತ್ತು, ಕ್ಲಾಸಲ್ಲಿ ಲೀಡರ್ ಎಲ್ಲ ಆಗಿದ್ವಿ, ಸಬ್ಜೆಕ್ಟ್ ವೈಸ್ ಎಲ್ಲ. ಎಲ್ಲರೂ ಕೇಳುದು, ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್, ನೀನೇನು ಮಾಡ್ತಿ ಅಂತ. ನಾನು ಹೇಳಿದೆ, ನಾನು ಎಂತ ಮಾಡಿದೆ ನನಗೆ ಗೊತ್ತಿಲ್ಲ ಮಾರೆ, ನನ್ನ ಮನೇಲಿ ಏನು ಹೇಳ್ತಾರೆ ಅಂತ ಕೇಳಬೇಕಲ್ಲ. ಸೊ ಮನೇಲಿ ಹೇಳಿದ್ರು. ಅದೇ ಟೈಮಲ್ಲಿ ನಾ 2 ಅಕ್ಕನಿಗೂ ಮದುವೆ, ಮತ್ತೊಂದು ಅಕ್ಕ ಇದ್ರು, ಅವ್ರಿಗೂ ಮದುವೆ. ನಾವು 4 ಮಂದಿ ಮಕ್ಕಳು, ಇಬ್ಬರು ಅಕ್ಕಂದಿರು, ತಮ್ಮ ಮತ್ತು ನಾನು. 10th ಫಿನಿಶ್ ಆಗುವಾಗ 2 ಅಕ್ಕನಿಗೂ ಮದುವೆ ಆಯಿತು. ಮದುವೆ ಆಗಿತ್ತು. ಮನೇಲಿ ಎಜುಕೇಶನ್ ಅಂತ ಕಾಲೇಜಿಗೆ ಹೋಗ್ತಂತ ಮಾತಿದ್ರೆ ಹೊರಗೆ ತಗೊಂಡು ನೋಡಿದ್ದಾರೆ. ಮನೆ ಜಾಬ್ ಮಾಡ್ಲಿಕ್ಕೆ ಹೋಗ್ತಂತ. ನನಗೆ ಜಾಬ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಬಟ್ ನಾನು ಜಾಬೇ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಫ್ಯಾಮಿಲಿ ಕಂಡೀಷನ್ ಕಂಪ್ಲೀಟ್ ಹಾಳಾಗಿದೆ. 2 ಹೆಣ್ಮಕ್ಳಿಗೆ ಮದುವೆ ಅಂತ ಹೇಳಿದ್ರೆ ತಲೆ ಮೇಲೆ ಸಾಲ ಎಷ್ಟು ಇರ್ತದೆ ಅಂತ ಗೊತ್ತಿರ್ಬೋದು. ಅಪ್ಪ ಒಬ್ಬರೇ ದುಡಿಬೇಕು, ಅಕ್ಕನವ್ರು ದುಡಿತಾ ಇದ್ರು, ಮದುವೆ ಆದ್ರೆ ಇನ್ನವ್ರು ದುಡಿಯಲ್ಲ, ಅವರಿಗೆ ಮಾಡಿದ ಸಾಲ ಕಟ್ಟಬೇಕಲ್ವ. ಸೊ ನಾನು ಆಯ್ತು, ಅಪ್ಪನ ಜೊತೆ ಜಾಬ್ ಮಾಡಬೇಕಾದ ಪರಿಸ್ಥಿತಿ. ಆಪ್ಷನ್ ಇತ್ತು, ಫ್ಯಾಮಿಲಿನ ಅಥವಾ ಲೈಫ್ ಫ್ಯೂಚರ್ ಅಂತೇಳಿ. ನಂಗೆ ಅನಿಸಿದ್ದು ಫ್ಯೂಚರ್ ಬೇಡ, ಮತ್ತೆ ನೋಡ್ಕೊಳ್ಳು, ಮೊದಲಿಗೆ ಫ್ಯಾಮಿಲಿ, ಅಪ್ಪನಿಗೆ ಸ್ವಲ್ಪ ಸಹಾಯ ಮಾಡುವ ಅಂತೇಳಿ ನಾನು ಹೋದೆ ಜಾಬ್ ಮಾಡಲಿಕ್ಕೆ. ದಾಟ್ಸ್ ವೈ ನನ್ನ ಎಜುಕೇಶನ್ 10th. ನಾನು ಯಾವಾಗ ಜಾಬ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ನೋಡಿರ್ಬೋದು ಫೋಟೋಸ್, ವಿಡಿಯೋ ನೋಡಿದ್ರಲ್ಲ. ಪಾದೆಯಲ್ಲಿ ಕೆಲಸ ಮಾಡ್ತಿದ್ದೆ ನಾನು, ಸಖತ್ ಹಾರ್ಡ್ ವರ್ಕ್. ಲಾರಿ ಓಡಿಸ್ಲಿಕ್ಕೆ ಕಲಿತೆ, ಡ್ರೈವಿಂಗ್ ಮಾಡ್ತಿದ್ದೆ, ನೆಲಕ್ಕೆ ಟೈಲ್ಸ್ ಹಾಕ್ತಾರಲ್ವ ಈ ಕೆಲಸ ಮಾಡ್ತಿದ್ದೆ, ಮನೆ ಕಟ್ಟುವ ಕೆಲಸಕ್ಕೆ ಯಾವ ಸಿಗ್ತದಕ್ಕೆ ಹೋಗುದು. ಆಗ ಏನು ಇಂಜಿನಿಯರ್, ನನಗೆ ಕಂಪನಿ ಮ್ಯಾನೇಜರ್ಗೆ ಸಿಗಲ್ಲ ಜಾಬ್. ಮಾಡಿದ 10ನೇ ಕ್ಲಾಸಿಗೆ 16 ವರ್ಷ ಏಜಿಗೆ ಜಾಬ್ ಸಿಗ್ತದೆ. ಲೇಬರ್ ಅದೇ ಮಾಡ್ಬೇಕಲ್ವ, ಅದನ್ನು ಮಾಡ್ತಾ ಇದ್ದೆ. ಯಾವಾಗ ನಾನು ಜಾಬ್ ಮಾಡ್ಲಿಕ್ಕೆ ಅಂತ ಹೋಗ್ತದೆ, ನನಗೆ ಇಷ್ಟ ಇರ್ತಿರಲಿಲ್ಲ ಮಾಡ್ಲಿಕ್ಕೆ, ಬಟ್ ಫ್ಯಾಮಿಲಿ ಕಂಡೀಷನ್ ಆಗಿದೆ, ಮಾಡಬೇಕಿತ್ತು. ಆಗ ಏಜ್ ಎಷ್ಟು? 16 ವರ್ಷ. ಪುಟ ನನ್ನ ಏಜ್ ಎಷ್ಟಪ್ಪ? 12. ಓಕೆ, ಇದ್ರ ಮೇಲೆ 4 ವರ್ಷ ಇಷ್ಟು ಸಿಕ್ಕಿದ್ದೆ ನನಗೆ. ಗಾಳಿ ಬಂದ್ರೆ ಹಾರಿ ಹೋಗ್ತಿದ್ದೆ ನಾನು, ಆ ರೀತಿ. ಅದು ಈಚೆಲಿ ಜಾಬ್ ಮಾಡಲಿಕ್ಕೆ ನಾನು ಹೋಗ್ತಿದ್ದೆ. ಆ ಬಿಸಿಲಲ್ಲಿ ಆ ಕಷ್ಟ ಯಾರಿಗೆ ಬೇಕು, ಬಟ್ ಮಾಡಲೇಬೇಕು. ಆಗ ದೇವರಿಗೆ ಬೈಕೊಳ್ಳೋದು ನಾನು, ಎಂತ ಲೈಫ್ ಮಾರಾಯ, ಹುಟ್ಟಿದಾಗಿಂದ ಎಲ್ತನಕ ಕಷ್ಟ ಕಷ್ಟ ಕಷ್ಟ. ಆ ಕಡೆ ಎಜುಕೇಶನ್ ಏನಾದ್ರು ಮಾಡ್ಲಿಕ್ಕೆ ಬಿಟ್ಟಿದ್ರೆ ಏನಾದ್ರು ನಾನು ಏನಾದ್ರು ದೊಡ್ಡ ಜಾಬ್ ಮಾಡ್ತಿದ್ದೆ. ಅದಕ್ಕೂ ಕಲ್ಲಾಕಿದ್ದಿಲ್ಲ ನೀನು ಭಗವಂತ. ಬಟ್ ಭಗವಂತನ ಪ್ಲಾನಿಂಗ್ ಬೇರೆ ಇತ್ತಲ್ಲ. ಅದಕ್ಕೆ ಹೇಳುದು, ನಾವೊಂದು ಬಗೆ ಇದ್ರೆ ದೈವೊಂದು ಬಗೆ ಅಂತ ಹೇಳ್ತಾರೆ. ಅದು ಭಗವಂತನ ಪ್ಲಾನಿಂಗ್ ಬೇರೆ ಇರ್ತದೆ, ನನ್ಗೆ ಗೊತ್ತಾಗಿರೋದಿಲ್ಲ. ನಾವು ಸುಮ್ಮನೆ ಭಗವಂತನ ಬೇಕು, ಯಾಕೆ ಹಿಂಗ್ ಮಾಡಿದಿ ಭಗವಂತ ನೀನು ನನಗೆ ಅಂತ. ಅವೆಲ್ಲ ಪ್ಲಾನ್ ಮಾಡಿ ಇಟ್ಟಿದ್ದೇನೆ, ಬಾ ಮಗನೇ ಮುಂದೆ ನಿನಗೆ ನಾನು ಒಳ್ಳೆ ಲೈಫ್ ಇಟ್ಟಿದ್ದೇನೆ ಅಂತ. ಅದು ನನ್ಗೆ ಗೊತ್ತಿರೋದಿಲ್ಲ. ಈ ಲೈಫ್ ಇತ್ತು, ಇಂಥ ಲೈಫ್ ಇತ್ತು, ನನಗೆ ಗೊತ್ತಿಲ್ಲ. ಅವಾಗ ನನ್ನ ಭಗವಂತನೇ ಬೇದಿದೆ ಅಂತ ಲೈಫ್ ಕೊಟ್ಟಿದ್ದಂತೆ. ಯಾವಾಗ ಸೈಕಲ್ ತಗೊಂಡು ಹರಿದು ಬಟ್ಟೆ ಹಾಕೊಂಡು ಜಾಬ್ ಮಾಡ್ಲಿಕ್ಕೆ ಹೋಗ್ತಿದ್ನಲ್ವಾ, ಆಗ ನನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜಿಗೆ ಅಂತ ನಿಂತ್ಕೊಳ್ತಿದ್ರು. ನಂಗೆ ಹುಡುಗಿಯರ ಕಂಡ್ರೆ ನಾಚಿಕೆ ಜಾಸ್ತಿ. ಇವಾಗಲ್ಲ, ಅವಾಗ ಅವಳಿಗೆ ಕಮೆಂಟ್ ನೋಡಿದ್ದು, ಜಾಬ್ ಮಾಡ್ಲಿಕ್ಕೆ ಹೋಗೋದು, ಅರ್ಧ ಬಟ್ಟೆ ಹಾಕೊಂಡು, ನಾನೇ ಹ್ಯಾಟ್ ಹಾಕೊಂಡು ಹೋಗುದು, ಮುಖ ಕಾಣಬಾರ್ದು ಅಂತ, ಸೈಕಲ್ ಪಕ್ಕೊಂಡು ತುಕ್ಕೊಂಡು ಹೋಗುದು ಸೀದಾ. ಎಲ್ಲರೂ ಕಮೆಂಟ್ ನೋಡಿದ್ದು ನಮ್ಮ ನೋಡ್ಕೊಂಡು. ತುಂಬಾ ಬೇಜಾರಾಗ್ತಿತ್ತು, ತುಂಬಾ ಬೇಸರ ಆಗ್ತಿತ್ತು. ಆ ಸ್ಯಾಟರ್ಡೆ ವೆರಿ ಡೇಂಜರಸ್ ಡೇ. ಯಾಕೆ ಆಫ್ಟರ್ನೂನ್ ಊಟಕ್ಕಂತ ಬರುವಾಗ ಎಲ್ಲ ಕಾಲೇಜ್ ಬಿಟ್ಟು ಬರ್ತಾ ಇರ್ತಾರೆ. ಮಿನಿಮಮ್ 1 ಕಿಲೋಮೀಟರ್ ಸೈಕಲ್ ಬರುವಾಗ ಲೈನಲ್ಲೆಲ್ಲ ಹುಡುಗಿರು ಹೋಗ್ತಾ ಇಲ್ಲ ಆ ಕಡೆ ನಡ್ಕೊಂಡು ಬಸ್ಸಲ್ಲಿ. ನಾವು ಖಾಲಿ ಹಿಂಗೆ. ತುಂಬಾ ಕಮೆಂಟ್ ನೋಡಿದ್ರು, ನಗ್ತಿದ್ರು. ಆಗ ನಾವು ಅನ್ಕೊಳ್ತಿದ್ವಿ, ನಗಿ ಇವತ್ತು ನಿಮ್ಮ ದಿನ, ನಗ್ತಿದ್ದೀರಾ, ನಾಳೆ ನನ್ನ ದಿನ ಬರ್ತದೆ. ನನ್ನ ದಿನ ಬರ್ತದೆ. ನನಗೆ ಗೊತ್ತಿರಲಿಲ್ಲ ನನ್ನ ದಿನ ಹೀಗೆ ಬರ್ತದೆ, ಅವ್ರು ನಗ್ಲಿಕ್ಕೆ, ಅವ್ರ ಕಣ್ಣಿಗೂ ನನಗೆ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ. ಬಟ್ ಇತ್ತು ಮನಸ್ಸಲ್ಲಿ, ನಗಿ ನಾಳೆ ನನ್ನ ದಿನ ಬರ್ತದೆ, ಅಪನಾ ಟೈಮ್ ಆಗ ಅಂತ. ಸೊ ಫ್ರೆಂಡ್ಸ್, 5 ವರ್ಷ ಈ ಜಾಬ್ ಮಾಡಿದ್ದೆ. 5 years ಜಾಬ್ ಮಾಡಿದೆ. 5 years. ಆ 5 years ಅಲ್ಲಿ ಜಾಬ್ 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 ಆ ಜಾಬ್ ಅನ್ನ ಕಂಪ್ಲೀಟ್ಲಿ ಹೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಯಾಕಂದ್ರೆ ಬೆಳಿಗ್ಗೆ ಎದ್ದೇಳುದು,
ರೆಡಿ ಆಗುದು, ಕೆಲಸಕ್ಕೆ ಹೋಗುದು. ಬೆಳಿಗ್ಗೆ ಸಂಜೆ ಅದೇ ಕೆಲಸ. ಕೆಲಸ ಮುಗಿಸಿ ಮನೆಗೆ ಬಾ, ಸ್ವಲ್ಪ ಫ್ರೆಂಡ್ ಜೊತೆ ಹೋಗಿ ಮಾತಾಡು, ಬಾ ಟಿವಿ ನೋಡು, ಊಟ ಮಾಡು, ಮಲಗು, ಪುನಃ ಬೆಳಿಗ್ಗೆ ಎದ್ದು ಪುನಃ ಅದೇ ಕೆಲಸ. 365 ಡೇಸ್ ಸೇಮ್ ಅದೇ ಕೆಲಸ, ಅದೇ ಲೈಫ್. ಸಂಡೇ ಬಂದ್ರೆ ಹಬ್ಬ. ಏನಬ್ಬ? 100 ರೂಪಾಯಿ ಪಾಕೆಟಲ್ಲಿ ಹಾಕೊಂಡು ಉಡುಪಿಗೆ ಬಸ್ ಹತ್ತು, ಅಕ್ಕಪಕ್ಕದವರಿಗೆಲ್ಲ ಫಾರಿನಿಗೆ ಹೊರಟಾಗಿ ಫೀಲಿಂಗ್ಸ್. ಎಲ್ಲಿಗೆ? ಉಡುಪಿಗೆ. ಅಲ್ಲಿ ತ್ರಿವೇಣಿ ಅಂತ ಹೊಟ್ಟೆ, ಉಡುಪಿ ತ್ರಿವೇಣಿ ಅಂತ ಆ ಹೋಟ್ಲಲ್ಲಿ ಹೋಗುದು, ಮಸಾಲೆ ದೋಸೆ ತಿನ್ನುದು. ಎಷ್ಟು? 20 ರೂಪಾಯಿಗೆ ಮಸಾಲೆ ದೋಸೆ, ದೊಡ್ಡ ಮಸಾಲೆ ದೋಸೆ ನೋಡ್ತಾರೆ. ಬಂದು ಹೇಳುದು ಎಂತಂತ, ಎಲ್ಲಿ ಹೋಗಿದ್ದು? ತ್ರಿವೇಣಿಗೆ ಮಸಾಲೆ ದೋಸೆ. ಅದರ ಪಿಕ್ಚರ್ ನೋಡುದು, ಗಾಂಧಿ ಕ್ಲಾಸ್ ಅಲ್ಲಿ ಕುತ್ಕೊಂಡು, ಗಾಂಧಿ ಕ್ಲಾಸ್ ಇದ್ರೆ ಇಲ್ಲಿ ಮುಂದೆ ಹಿಂಗೆ. ಅದರ ನಂತರ ರಸ್ತೆ ಪಕ್ಕದಲ್ಲಿ ಇದು ಬಟ್ಟೆ ಸೇಲ್ ಮಾಡ್ತಾರೆ. ಅದರೊಂದು 30 ರೂಪಾಯಿ 40 ರೂಪಾಯಿ ಒಂದು ಟೀ ಶರ್ಟ್ ಅಂತ ತಗೊಂಡು ಆ ಕಪ್ಪು ಕಲರ್ದು ಪ್ಲಾಸ್ಟಿಕ್ ಅದು ಲೊಕಟೆಲ್ಲ ಹಾಕಿ ಕೊಡ್ತಾರೆ. ಅದು ಇಟ್ಕೊಂಡು 4 ಗಂಟೆ ಬಸ್ಸಲ್ಲಿ ಒಂದು ಮನೆ ಅಂತ ಹೇಳಿದ್ರು. ದೊಡ್ಡ ಒಂದು ಅಚೀವ್ಮೆಂಟ್ ಮಾಡಿದ್ರು. ಎಲ್ಲ ಎಲ್ಲಿ ಹೋಗಿ ಉಡುಪಿಗೆ. ತ್ರಿವೇಣಿಲಿ ಮಸಾಲೆ ದೋಸೆ, ಅಲಂಕಾರದ ಪಿಕ್ಚರ್, ಶಾಪಿಂಗ್, 100 ರೂಪೀಸ್. ಈ ಲೈಫ್ ಲೀಡ್ ಮಾಡ್ತಿದ್ವಿ ನಾವು. ಅದೇ ದೊಡ್ಡದು ನಮಗೆ. ಸೊ ಬಕ್ವಾಸ್ ಆಗಿ ಬಿಟ್ಟಿದ್ದು. ಮತ್ತೆ ಹೋಗ್ತಾ ಎಂತ ಲೈಫ್ ಇದು ಮಾರೆ. ಅದೇ ಕೆಲಸ, ಅದೇ ಲೈಫ್, ಅದೇ ಫ್ರೆಂಡ್ಸ್ ಎಲ್ಲ ಮೆಂಟಾಲಿಟಿ ಹೇಗೆ? ಎಲ್ರಿಗೂ ಒಂದೊಂದು ಲವ್, ಎಲ್ಲ ಒಳ್ಳೆ ಕುಡುಕರು, ಎಲ್ಲ ಏನೆಲ್ಲ ಸಿಗರೇಟ್ ಅದು ಇದು ಎಲ್ಲ ಹ್ಯಾಬಿಟ್ಸ್ ಇದೆ ಅವರಿಗೆ. ಲೈಫಲ್ಲಿ ಯಾರಿಗೂ ಗೋಲ್ ಇಲ್ಲ, ಏನಾದ್ರು ಮಾಡ್ಬೇಕಂತಿಲ್ಲ, ಎಲ್ಲ ಒಂದೇ ಮದುವೆ ಆಗಬೇಕು. 15-20 ವರ್ಷಕ್ಕೆ ಮದುವೆ, 21-22 ವರ್ಷಕ್ಕೆ 2 ಮಕ್ಕಳು. ಈಗ ನನಗೆ ಅವ್ರದ್ದು ಎನ್ವೈರನ್ಮೆಂಟ್, ಆ ಸರ್ಕಲ್ ನನಗೆ ಇಷ್ಟನೇ ಆಗ್ತಾ ಇಲ್ಲ. ಯಾಕಂದ್ರೆ ನಂದು ಸೋಚ್ ಡಿಫ್ರೆಂಟ್ ಆಗಿತ್ತು. ನಾನು ಮೊದಲಿಂದ ಹೇಗಿದ್ದೆ ಅಂದ್ರೆ, ನಂದು ಮೆಂಟಾಲಿಟಿ ಹೇಗಿತ್ತು, ನನಗೆ ಯಾವುದು ಡಿಫ್ರೆಂಟ್ ಆಗಿರುತ್ತೆ. ಎಲ್ರಿಗೆ ರೆಡ್ ಕಲರ್ ಲೈಕ್ ಆಯ್ತಾ, ನನಗೆ ರೆಡ್ ಬೇಡ, ನನಗೆ ಗ್ರೀನ್. ದಟ್ಸ್ ಪೀಸ್ ಅಂಡ್ ಡಿಫರೆಂಟ್. Yes sir. ಎಲ್ಲರೂ ಕುತ್ಕೊಂಡಿದ್ದಾರೆ, ನಾನು ನಿಂತ್ಕೊಳ್ತೇನೆ. ನಿಂತ್ಕೊಳ್ಳೋದು ನೋಡ್ತಾರೆ ಎಲ್ಲರೂ. ಸೊ ಯಾವತ್ತೂ ಸ್ವಲ್ಪ ಡಿಫರೆಂಟ್ ಆಗಿರ್ಬೇಕು ಲೈಫಲ್ಲಿ ಅಂತ ನಾನು ಯಾವತ್ತೂ ಆಲೋಚನೆ ಮಾಡ್ತಾ ಇದ್ದೆ. ಬಟ್ ನನ್ನ ಲೈಫ್ ಮಾತ್ರ ನಾರ್ಮಲ್ ಆಗಿ ಹೋಗ್ತಿದ್ದಾರೆ, ಅದು ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಏನಾದ್ರು ಡಿಫರೆಂಟ್ ಮಾಡಬೇಕು ಅಂತ. ಸೊ 5 ಇಯರ್ಸ್ ಆಯಿತು. ಆ ಟೈಮಲ್ಲಿ ಒಮ್ಮೆ ನನಗೆ ನನ್ನ ಫ್ರೆಂಡ್ ಮುಖಾಂತರ, ನಿಮಗೆಲ್ಲ ಹೇಗೆ ಇನ್ವೈಟಿಂಗ್ ಈಗ ಮಾಡ್ತಾರಲ್ಲ, ಅದೇ ರೀತಿ ನನಗೆ ಇನ್ವಿಟೇಷನ್. ಒಂದು ಪ್ರೆಸೆಂಟೇಷನ್ ಇದೆ, ಲೈಫ್ ಚೇಂಜ್ ಮಾಡ್ಕೊಳ್ಬೋದು, ಬನ್ನಿ. ನಾನು ನಡಿ ಹೋಗುವ, ಏನಾದ್ರು ಲೈಫ್ ಚೇಂಜ್ ಮಾಡ್ಕೊಳ್ಬೋದು ಅಂತ ಹೇಳ್ತಾರಲ್ಲ ಅಂತ ಹೋಗಿದ್ದೆ. ಪ್ರೆಸೆಂಟೇಷನ್ ಕೇಳಿದ್ದೆ. ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ, ನನ್ನ ತಲೆ ಏನು ಹೋಗ್ತಾ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಕೂತು ಕೇಳ್ತಾ ಇದ್ದಾರೆ ಯಾವಾಗ ಮುಗಿಸ್ತಾರೆ, ಯಾವಾಗ ಹೋಗುದು ಅಂತ. ಪ್ರೆಸೆಂಟೇಷನ್ ಎಂಡ್ ಆಗುವಾಗ ಒಂದು ಹುಡುಗಿ ಬಂದು ಎಕ್ಸ್ಪೀರಿಯನ್ಸ್ ಹೇಳಿದ್ಲು. ಬಂದ ಹುಡುಗಿ ಹೇಳಿದ್ಲು, ನಾನು ಈ ಸಿಸ್ಟಮ್ ಇಂದ 6 ತಿಂಗಳಲ್ಲಿ 48,000 ರೂಪಾಯಿಯ ಪ್ಲೆಷರ್ ಸ್ಕೂಟಿ ಅಚೀವ್ಮೆಂಟ್ ಮಾಡಿದ್ದೇನೆ ಅಂತ. ಅದು ಕೇಳಿ ಒಮ್ಮೆ ನನಗೆ ತಲೆ ಬಿಸಿ ಆಯ್ತು. 5 ವರ್ಷ ಜಾಬ್ ಮಾಡಿ ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಳ್ಳಿಕ್ಕೆ ನನ್ನ ಕೈಲಿ ಆಗಿಲ್ಲ. ಈ ಹುಡುಗಿ 6 ತಿಂಗಳಲ್ಲಿ ಈ ಸಿಸ್ಟಮ್ ಅಲ್ಲಿ ಸ್ಕೂಟಿ ತಗೊಂಡಿದ್ದಾಳೆ. ಅಂಡ್ ಆ ಹುಡುಗಿ ಬೇರೆ ಯಾರಲ್ಲ, ನನ್ನ ಕ್ಲಾಸ್ಮೇಟ್. ಶಾಕ್ ಆಗ್ತದಲ್ಲ? ಅಂಡ್ ನಾನು ಅವಳು ಲೀಡರ್ ಆಗಿದ್ದೆ. ಅವಳು ನನ್ನ ಮುಂದೆ ಕೈ ಕಟ್ಕೊಂಡು ಕ್ವಶನ್ ಆನ್ಸರ್ ಮಾಡ್ತಿದ್ದೆ. ಈಗ ಅವಳಲ್ಲಿ ಮಾತಾಡಿದ್ರೆ ನಾನು ಕುತ್ಕೊಂಡು ಮುಖ ಕೊಡೋದಾಗಿ ಕೇಳ್ತಾ ಇಲ್ಲ. ಆವಾಗ ಅನಿಸಿತು ನನಗೇನು, ಅಲ್ಲ ನನಗಿಂತಲೂ ಕಡಿಮೆ ಎಜುಕೇಶನ್, ಅಂದ್ರೆ ಎಜುಕೇಶನ್ ವೈಸ್ ನೋಡುವಾಗ ನನ್ನಷ್ಟು ಬುದ್ಧಿವಂತರಲ್ಲ. ಬಟ್ ಅವರಿಗೆ ಸಿಸ್ಟಮ್ ಅಲ್ಲಿ 6 ತಿಂಗಳಲ್ಲಿ ಸ್ಕೂಟಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ನಾನು ಅವರಿಗಿಂತ ಸ್ವಲ್ಪ ಆದ್ರೂ ಬುದ್ಧಿ ಇತ್ತು ನನ್ನ ಹತ್ರ. ನಾನು ಆಗದಿದ್ರಲ್ಲಿ ಎಷ್ಟು ಬೆಳಿಬಹುದು? ಕ್ವಶನ್ ಮಾರ್ಕ್ ನನಗೆ ನಾನು ಹಾಕೊಂಡು ಡಿಸೈಡ್ ಮಾಡಿದೆ, ಜಾಯ್ನ್ ಆಗ್ತೇನೆ. ದೆನ್ ಜಾಯ್ನ್ ಆದೆ. ಮೊದಲಿನ 6 ತಿಂಗಳು ನಾನು ಈ ಬಿಸ್ನೆಸ್ಗೆ ಯಾವ ಕಂಪ್ಲೀಟ್ಲಿ ಫೋಕಸ್ ಮಾಡಲೇ ಇಲ್ಲ. ಸುಮ್ಮನೆ ಬರುದು, ಸುಮ್ಮನೆ ಹೋಗುದು ಅಷ್ಟೇ.
ಸಮಟೈಮ್ಸ್ ಬರೋದು, ಸಮಟೈಮ್ಸ್ ಬರೋದಿಲ್ಲ. ಮತ್ತೆ ಸ್ಟಾರ್ಟ್ ಆಯ್ತು ಏನು, ಇನ್ವೈಟ್ ಮಾಡಿ ನಮ್ಗೆ ಹೇಳ್ತಾರಲ್ಲ, ಇನ್ವೈಟಿಂಗ್ ಮಾಡಿ, ಟೀಮ್ ಬಿಲ್ಡ್ ಮಾಡಿ ಹೇಳ್ತಾರ. ನಾನು ಹೇಳ್ತಿದ್ರು, ನಾನು ಕಲ್ತದ್ದೇ 10ನೇ ಕ್ಲಾಸ್. ನಂದು ಇರುವಂತ ಲೀಸ್ಟ್ ಒಂದು 10-15 ಲೀಸ್ಟ್ ಇದೆ ಅಷ್ಟೇ. ಫ್ರೆಂಡ್ಸ್ ಅಂತ ನೋಡಿದ್ರೆ ಅವ್ರು ಯಾರನ್ನೂ ಕರೀಲಿಕ್ಕಾಗಲ್ಲ, ಎಲ್ಲ ನನ್ನ ಲುಚ್ಚನ ಮಕ್ಕಳೆಲ್ಲ ಇವರು ನನ್ನ ಜೊತೆ. ನಾನು ಯಾರಂತ ಕರೀದು ಸ್ಟೇಜರ್ ಮೀಟ್ ಮಾಡು ಅಂತ ಹೇಳಿದ್ರು ಸೀನಿಯರ್. ನಿಮ್ಗೆ ಹೇಳ್ತಿದ್ರು, ನಮ್ಗೆ ಹೇಳ್ತಿದ್ರು ಚಲೋ ಟ್ರೈ ಮಾಡುವ ಎಷ್ಟಾಗ್ತದೆ ಅಷ್ಟು ಅಂತ ಹೇಳಿ ನಾನು ಲೈಫಲ್ಲಿ ಮೊದಲನೇ ಸರಿ ಇನ್ವಿಟೇಷನ್ ಅಂತ ಮಾಡ್ಲಿಕ್ಕೆ ಕಾಲ್ ಮಾಡಿದೆ. ಅವು ಉಲ್ಟಾ ನಂಗೆ ನೆಗೆಟಿವ್ ಕೊಟ್ಟು ಫೋನ್ ಇಟ್ಬಿಟ್ಟ. ಇನ್ನು ಇನ್ವಿಟೇಷನ್ ಮಾಡ್ತೇನೆ ನಾನು ಸಿದ್ಧರಿಗೆ ಹೇಳಿದೆ, ಇದೆಲ್ಲ ನಮ್ಮ ಕೈಲಿ ಆಗಲ್ಲ ಸರ್, ಏನಾದ್ರು ಓಡಿಸೋದು ಗುಡಿಸೋದಿದ್ರೆ ಹೇಳಿ ಮಾಡುವ, ನೀವು ಇನ್ವೈಟ್ ಮಾಡು, ಟೀಮ್ ಮಾಡು, ಇದೆಲ್ಲ ನಮ್ಮ ತಲೆಗೆಲ್ಲ ಹೋಗಲ್ಲ ಸರ್, ಆಗಲ್ಲ ಗುರುಗಳೇ, ನಮ್ಮ ಹತ್ರ ಆಗಲ್ಲ. ಸರಿ ಇಲ್ಲ, ಯು ಕ್ಯಾನ್, ನೀವು ಮಾಡ್ಬೋದು, ಟ್ರೈನಿಂಗ್ ತಗೋ, ವರ್ಕ್ ಮಾಡು, ಹಂಗೆ ಹಿಂಗೆ. ಓಕೆ ಮಾಡುದು ಸುಮ್ಮನೆ ಹೀಗೆ. ಮತ್ತೆ ಏನ್ ಮಾಡಿದ್ರು, 2-3 ನಾನ್ ಕ್ವಾಲಿಟಿ ಇದ್ದವ್ರು ಸಿಕ್ಕಿದ್ರು ನನಗೆ. ಅಂದ್ರೆ ಅಂತವ್ರು 4 ಮಂದಿ ಕರ್ಕೊಂಡು ಕೂತ್ಕೊಳ್ಳಿ, ಪ್ರೆಸ್ ಮಾಡಿ ಅಡ್ಮಿಷನ್ ಆಗಿದೆ, ಅಮ್ಮ ಕೊಟ್ಟೆ ತಗೊಂಬ ಅಂತ 3 ಮಂದಿಗೆ ಅಡ್ಮಿಷನ್ ಕೊಟ್ಟೆ. ಅದ್ರಲ್ಲಿ ಒಂದು ಸ್ವಲ್ಪ ಇನ್ಕಮ್ ಬಂತು. ಅವ್ರು ನನ್ನ ನಂತರ ನಾನ್ ಕ್ವಾಲಿಟಿ ಇಲ್ಲ, ಏನೂ ಇಲ್ಲ, ಅವ್ರು ಕೆಲಸ ಮಾಡ್ತಿರ್ಲಿಲ್ಲ. ನಾನು ಮತ್ತೆ ಅಪರೂಪಕ್ಕೆ ಬರೋದು, ಸೀನಿಯರ್ ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ. ಯಾಕೆ? ಇದೆಲ್ಲ ನಮ್ಮ ಕೈಲಿ ಆಗಲ್ಲ. ಟೀಮ್ ಬಿಲ್ಡ್ ಮಾಡಬೇಕು, ಟೀಮ್ ಮಾಡಬೇಕು, ಅದು ದೊಡ್ಡ ಟೀಮ್ ಆಗಬೇಕು, ಅದು ಹಾಗೆ ಆಗಬೇಕು, ಈ ಲೆವೆಲ್ ಹೋಗ್ಬೇಕು, ಆವಾಗ ಅಷ್ಟು ಇನ್ಕಮ್ ಮಾಡೋದು, ಅದೆಲ್ಲ ಆಗುದಿಲ್ಲ, ಅದೆಲ್ಲ ಬೇಕಾಗಿಲ್ಲ, ನಾವು ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಗುರುಗಳಿಗೆ ಬರೋದನ್ನ ಕಮ್ಮಿ ಮಾಡಿದೆ. ಸೀನಿಯರ್ ಫೋನ್ ಮಾಡ್ತಿದ್ರು, ರಿಸೀವ್ ಮಾಡ್ತಿರ್ಲಿಲ್ಲ. ರಿಸೀವ್ ಮಾಡಿದ್ರು ಕೂಡ ಅವ್ರು ಹೇಳ್ತಿದ್ರು, ಯಾವಾಗ ಕೊಡ್ತೀರಿ, ಎಲ್ಲಿಗೆ, ಗುರುಗಳಿಗೆ ಬರೋದಿಲ್ಲ. ಯಾಕೆ? ಕೆಲಸ ಉಂಟು, ಸಂಡೇ ರಜೆ ಅಲ್ಲ, ಇಲ್ಲ ಸಂಡೇ ಎಕ್ಸ್ಟ್ರಾ ವರ್ಕ್ ಮಾಡ್ತೇನೆ ನಾನು, ನನಗೆ ಇನ್ಕಮ್ ಬೇಕು, 500 ಬೇಕು ಅಂತೀರಾ, ಬಿಟ್ಟು ಬರ್ತೇನೆ ನಾನು. ನನ್ನ ಸೀನಿಯರ್ಗೆ ನಾನು ಕೇಳ್ತಿದ್ದೆ, ಬಟ್ ನನ್ನ ಸೀನಿಯರ್ ಅವರು ತುಂಬಾ ಒಳ್ಳೆಯವರು. ನಾನು ಎಷ್ಟೇ ನಕರ ಮಾಡಿದ್ರು ನನ್ನನ್ನು ಬಿಡ್ತಾ ಇರಲಿಲ್ಲ. ಹೇಗೇನಿಗೆ ನನಗೆ ಕಾಲ್ ಮಾಡ್ತಿದ್ರು, ನೆನೆ ಬಿಟ್ಕೊಳ್ಳಿ, ನಿಮ್ಮ ಟೀಮಲ್ಲಿ ಇವತ್ತು ಯಾರಿದ್ದಾರೆ ನಂತರ ಮಾಡೋ ತುಂಬಾ ಮಂದಿ ಸಿಗ್ತಾರೆ ನಿಮ್ಗೆ. ನಾಳೆ ನಂತರ ದೊಡ್ಡ ಬಿಸ್ನೆಸ್ ಮಾಡ್ಬೋದು, ಬಿಡ್ಬೇಡಿ ಅವ್ರನ್ನ. ನನ್ನ ಸೀನಿಯರ್ನ ಬಿಡ್ತಿರ್ಲಿಲ್ಲ. ನಾನು 10 ಸರಿ ಅವರಿಗೆ ಬರಲ್ಲ ಹೇಳಿದ್ರು ನೆಕ್ಸ್ಟ್ ಸಂಡೇ ಏನ್ ಕಾಲ್ ಬರುತ್ತೆ, ವಿಜಯ್ ನಾಳೆ ಸಂಡೇ ಅಂತದ್ದು ಏನ್ ಮಾಡ್ತೀರಿ ನನ್ನ ಹತ್ರ ನೀವು? ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಿ ಮಾರ ನೀವು? ಬಿಡಿ ಅವನನ್ನ. ಇಲ್ಲ, ಫ್ಯೂಚರ್ ಇದೆ, ನೀನ್ ಮಾಡ್ಬೋದು, ಹಂಗೆ ಒಂದು ಕಾನ್ಫಿಡೆನ್ಸ್ ನನ್ನ ಸೀನಿಯರ್ಗೆಲ್ಲ ನೀನ್ ಮಾಡ್ಬೋದು. ನನಗೆ ಹೆಚ್ಚಾದ್ರೆ 10 ಸ್ಟಿಕ್ ಆಗಿರ್ಲಿಲ್ಲ, ಸೈನ್ ಅಪ್ ಅದೇ 3 ನಾನ್ ಕ್ವಾಲಿಟಿ ಇದ್ದು. ಬಟ್ ಆದ್ರೂ ನನ್ನ ಸೀನಿಯರ್ ಅನ್ನು ಬಿಡ್ತಾ ಇರಲಿಲ್ಲ. ಯಾರನ್ನು ಬಿಡಬೇಡಿ. ಇವತ್ತು ಕಲ್ಲಾಗಿ ಬಿದ್ದವ ನಾಳೆ ಮೂರ್ತಿಯಾಗಿ ನಿಲ್ಬಹುದು. ನೀವು ಹೋಗಿ ಅವನಿಗೆ ಪೂಜೆ ಮಾಡಿ ಕೈ ಮುಗಿದು ಬರ್ಬೇಕಾಗ್ಬೋದು, ಹೇಳಿಕ್ಕಾಗಲ್ಲ. ಬಿಡಬಾರ್ದು ಯಾರು. ನನ್ನ ಸೀನಿಯರ್ ಹಂಗೆ ಬಿಟ್ಟಿಲ್ಲ ನನ್ನ. ಸೊ 6 ಮಂತ್ ಆಯ್ತು, 8 ಮಂತ್ ಆಯ್ತು, ನಂದು ಹೀಗೆ ಹೋಗ್ತು. ನನ್ನ ಬಿಸ್ನೆಸ್ ಏನು ಫೋಕಸ್ ಇಲ್ಲ, ಯಾಕಂದ್ರೆ ಇದು ಮಾಡ್ಬೋದು, ನಮ್ಮ ಕೈಲಿ ಆಗ್ತದೆ ಅಂತ ನನಗೆ ಕಾನ್ಫಿಡೆನ್ಸ್ ಇಲ್ಲ, ಏನಿಲ್ಲ. ಸೊ ಯಾವಾಗ ನನಗೆ ಬಿಸ್ನೆಸ್ ಅನ್ನ ಪ್ರೊಫೆಷನ್ ತಗೊಂಡೆ, ಯಾವಾಗ ಇದನ್ನೇ ಮಾಡ್ಬೇಕಂತ ಚಾಲೆಂಜ್ ನನಗೆ ಬಂತು ಅಂತ ಹೇಳಿದ್ರೆ ರೆಕಗ್ನಿಷನ್ ಪ್ರೋಗ್ರಾಮ್ ಇಂದ ಬಂತು. ರೀಸೆಂಟ್ಲಿ ನಮ್ಮದು ರೆಕಗ್ನಿಷನ್ ಪ್ರೋಗ್ರಾಮ್ ಆಗುವುದಲ್ಲಿತ್ತು, ಬಟ್ ಕೆಲವೊಂದು ವಿಷಯಗಳಿಗೋಸ್ಕರ ಪೋಸ್ಟ್ಪೋನ್ ಆಯ್ತು. ಬಟ್ ಆದಷ್ಟು ಬೇಗ ರೆಕಗ್ನಿಷನ್ ಪ್ರೋಗ್ರಾಮ್ ಆಗ್ತದೆ. ಅದೇ ರೆಕಗ್ನಿಷನ್ ಪ್ರೋಗ್ರಾಮ್ ನನ್ನ ಲೈಫ್ ಅಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಆ ರೆಕಗ್ನಿಷನ್ ಪ್ರೋಗ್ರಾಮ್ ಆಗಿದ್ದು ಕಲ್ಕತ್ತಾದಲ್ಲಿ. ಈಗ ಹೋಗ್ಬೇಕಾದ್ರೆ 4,500 ರೂಪಾಯಿ ಖರ್ಚುಂಟು. ನಂದು ಸೀನಿಯರ್ ನನಗೆ ಫೋನ್ ಮಾಡಿ ಹೇಳಿದ್ರು, ಕಲ್ಕತ್ತಾದಲ್ಲಿ ಒಂದು ಪ್ರೋಗ್ರಾಮ್ ಇದೆ, ನೀನು ಬಾ ಹೋಗುವ ಅಂತ. ನನ್ನ ಲೈಫಲ್ಲಿ ಯಾವುದು ಉಡುಪಿ ಬಿಟ್ಟು ಹೊರಗಡೆ ಹೋದವನಲ್ಲ, ಕಲ್ಕತ್ತಾಕ್ಕೆ ಹೋಗೋದಂದ್ರೆ ದೊಡ್ಡ ವಿಷಯ. ಹೋಗಿ ಬರುವ ಅಂತೇಳಿ ಹೋದೆ ನಾನು, ಸುಮ್ಮನೆ ಎಂಜಾಯ್ ಮಾಡ್ಲಿಕ್ಕೆ ಹೋಗುವ ಅಂತ. ಆದ್ರೆ ಯಾವಾಗ ನಾನು ಹೋದೆ, ಅಲ್ಲಿ ಹೋಗಿ ನೋಡಿದೆ ಸಾವಿರಾರು ಜನ, ದೊಡ್ಡ ಗ್ಯಾದರಿಂಗ್. ಅಷ್ಟೆಲ್ಲ ಮಂದಿ ಕೂಡ ಈ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅಲ್ಲಿ ಫ್ಯೂಚರ್ ಇದೆ ಅಂತ ಆಯ್ತಲ್ಲ. ಸ್ವಲ್ಪ ಇಂಟ್ರೆಸ್ಟ್ ಬಂತು, ಆ ಗ್ಯಾದರಿಂಗ್ ನೋಡಿ ಇಂಟ್ರೆಸ್ಟ್ ಬಂತು. ಫ್ರಾಂಕ್ಲಿ ಹೇಳ್ತೇನೆ ನಾನು. ಎರಡನೇ ಹಾಲ್ ನ ಒಳಗಡೆ ಎಂಟ್ರಿ ಆದೆ, ಕೂತೆ, ಆ ಮ್ಯೂಸಿಕ್, ಆ ಎನ್ವೈರನ್ಮೆಂಟ್
ನೋಡೋದೆಲ್ಲ ಕಡಿಮೆ ಆಗುತ್ತೆ. ರೆಕಗ್ನಿಷನ್ ಸ್ಟಾರ್ಟ್ ಆಯ್ತು. ಆ ರೆಕಗ್ನಿಷನ್ ನೋಡಿ ನಾನು ತುಂಬಾ ಉಳ್ಕೊಂಡೆ. ನನ್ನ ಜೊತೆಲಿ ಟ್ರೈನಲ್ಲಿ ನನ್ನ ಜೊತೆಲಿ ಪಾನಿಪುರಿ ತಿನ್ಕೊಂಡು, ಮಸಾಲ ಪುರಿ ತಿನ್ಕೊಂಡು, ಚರ್ಮುನಿ ತಿನ್ಕೊಂಡು, ಸಮೋಸೆ ತಿನ್ಕೊಂಡು ಯಾರು ಬಂದ ಅವ ಸ್ಟೇಜಲ್ಲಿ ಇದ್ದಾನೆ. ಅವ್ನು ಬಿಸ್ನೆಸ್ ಮಾಡಿದ್ದಾನೆ, ಮರ ಹೆಚ್ಚುವರ್ ಆಗಿದ್ದಾನೆ, ಸ್ಟೇಜಿಗೆ ಹೋಗಿದ್ದಾನೆ. ನಾನು ಖಾಲಿ ಬರಲ್ಲ ಅಂತ ಗೊತ್ತವನು. ನಾನು ಸ್ಟೇಜಿಗೆ ಹೋಗ್ತಾನ ಇಲ್ಲ. ಅವರೆಲ್ಲ ನನಗೆ ತಲುಪಿಸಿ ಇವರಿಗೆಲ್ಲ ಸ್ಟೇಜಿಗೆ ಕರೀತಿದ್ದಾರೆ. ನನ್ನನ್ನು ಕರೀದು ಮರ, ನಾನು ಬರ್ತೇನೆ. ಹೆಚ್ಚು ವರ್ಷಕ್ಕೆ ಮಾತ್ರ, ನಿಮಗೆಲ್ಲ ಇಲ್ಲ. ಆಗ ನಮ್ಗೆ ಇಷ್ಟ ಉಂಟು. ಅದೊಂದು ಜಲ ಸ್ಟಾರ್ಟ್ ಆಯ್ತು ಅವ್ರ ಮೇಲೆ. ಇವರಿಗೆಲ್ಲ ಸ್ಟೇಜಿಗೆ ಕರೀತಾರೆ, ಸನ್ಮಾನ ಮಾಡ್ತಾರೆ. ಅವ್ರು ಬಂದು ತೋರಿಸು, ನೋಡ ಮೊಮೆಂಟ್ ನಂದು. ಆವಾಗ ನನಗೊಂದು ಜಲಸ್ ಬಂತು ಒಳಗಡೆಯಿಂದ. ನನಗೂ ಬೇಕಿತ್ತು ರೆಕಗ್ನಿಷನ್, ನನಗೂ ತಗೊಳ್ಬೇಕು. ಬಿಸ್ನೆಸ್ ನಮಗೆ ಇನ್ನು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಅಂಡ್ ಅದರ ನಂತರ ಅಲ್ಲಿ ಇಂಥೊಬ್ಬ ವ್ಯಕ್ತಿಯನ್ನು ಮೀಟ್ ಆದೆ. ಅವ್ರು ಹೇಳಿದ್ರು, ನಾವು 2 ವರ್ಷದಿಂದ ಈ ಬಿಸ್ನೆಸ್ಗೆ ಕೆಲವೊಂದು ಕಾರಣಾಂತರಗಳಿಂದ ಆಕ್ಸಿಡೆಂಟಲ್ ಆಗಿ ನಾವು ಬಿಸ್ನೆಸ್ಗೆ ಫೋಕಸ್ ಮಾಡಿರಲಿಲ್ಲ. ಆದರೆ 2 ವರ್ಷನೂ ಕೂಡ ನನಗೆ ಇನ್ಕಮ್ ಬರ್ತಾ ಇತ್ತು. ಆಗ ನಾನು ನಗ್ತಾ ಇದ್ದೆ ಒಳಗೊಳಗೆ. ಯಾಕಂದ್ರೆ ನಾನು ಜಾಬ್ ಮಾಡ್ತಿದ್ದೆ. ಒಂದು ದಿನ ಹೋಗ್ತಿದ್ದೇನೆ, ಸ್ಯಾಲ್ರಿ ಕೊಡೋದು. ಈ ಆಸಾಮಿ 2 ವರ್ಷ ಕೆಲಸ ಮಾಡಿದಂತೆ. 2 ವರ್ಷ 1.5 ಲಕ್ಷ ಇನ್ಕಮ್ ಬಂತಂತೆ. ಒಳ್ಳೆ ರೈಲ್ ಬಿಡ್ತಿದ್ದಾರೆ ಇವರು ಅಂತ ನಾನು ತಿಳ್ಕೊಳ್ತಿದ್ದೆ. ಆ ಟ್ರೈನಿಂಗ್ ಆದ ನಂತರ ನನ್ನ ಸೀನಿಯರ್ ತರ ಕೇಳಿದೆ, ಅಲ್ಲ ಸರ್ ಅವರು ಹೇಳಿದ್ರಲ್ಲ ನಿಜನಾ? ಹಾ ನಿಜ. ಹೆಂಗೆ ಸರ್ ಆಗ್ತದೆ? ನಾನು 1 ದಿನ ಕೆಲಸಕ್ಕೆ ಹೋಗ್ತಿದ್ರೆ ಸ್ಯಾಲ್ರಿ ಕಟ್ ಮಾಡುವವರು, ಇವ್ರು 2 ವರ್ಷ ಕೆಲಸನೇ ಮಾಡಿಲ್ಲಂತೆ, ಅವ್ರಿಗೆ ಹೇಗೆ ಇನ್ಕಮ್ ಬರ್ತದೆ? ನನ್ನ ಸೀನಿಯರ್ ಹೇಳಿದ್ರು, ನಿಮಗೆ ಅದಕ್ಕೆ ನಾನು ಹೇಳ್ತಿದ್ದೆ ಟ್ರೈನಿಂಗಿಗೆ ಬಾ ಅಂತ. ಟ್ರೈನಿಂಗ್ ಬರ್ತಾ ಇರಲಿಲ್ಲ. ಅದಕ್ಕೆ ಹೇಳ್ತಾರೆ ಟೈಮ್ ಕಂಪೌಂಡಿಂಗ್ ಸೈನ್ಸ್, ಫ್ಯಾಮಿಲಿ ಸೆಕ್ಯೂರಿಟಿ ಅಂತ ಅದಕ್ಕೆ ಹೇಳ್ತಾರೆ. ನಿನಗೆ ಗೊತ್ತಿಲ್ಲ. ಅರ್ಥ ಮಾಡಿಸಿದ್ದಾರೆ ನನಗೆ, ನನ್ನ ಸೀನಿಯರ್ಗೆ ಅರ್ಥ ಮಾಡಿಸಿದ್ರು. ನೋಡು, ಇದು ನೀನೊಂದು ಟೀಮ್ ಕ್ರಿಯೇಟ್ ಮಾಡಲಿಕ್ಕೆ ಫೋಕಸ್ ಮಾಡಿ ಒಂದು ಒಳ್ಳೆಯ ಟೀಮ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ರೆ, ಅದರ ನಂತರ ನೀನು ವರ್ಕ್ ಮಾಡಲಿಕ್ಕೆ ಆಗದ ಕಂಡೀಷನ್ ಬಂದರೂ ಕೂಡ ಆ ಟೀಮ್ ವರ್ಕ್ ಮಾಡುತ್ತದೆ, ನಿನ್ನ ಇನ್ಕಮ್ ಬರ್ತದೆ. ಆ ಟೀಮ್ ಅನ್ನು ಒಂದು ಒಳ್ಳೆ ರೀತಿ ಎಸ್ಟಾಬ್ಲಿಷ್ ಮಾಡಿದೆ ಅಂತ ಹೇಳಿದ್ರೆ, ದೆನ್ ಆಫ್ಟರ್ ನಾಳೆ ನೀನು ಈ ಪ್ರಪಂಚ ಬಿಟ್ಟು ಹೋದ್ರೂ ಪರವಾಗಿಲ್ಲ, ಆ ಟೀಮ್ ಕೆಲಸ ಮಾಡ್ತಾ ಇರ್ತದೆ, ನಿಂಗೆ ಇನ್ಕಮ್ ಬರ್ತಾ ಇರ್ತದೆ. ಇದು ಫ್ಯಾಮಿಲಿ ಸೆಕ್ಯೂರಿಟಿ. ಅದಕ್ಕೆ ನಿನಗೆ ಹೇಳುದು, ಇನ್ವೈಟ್ ಮಾಡು, ಸ್ವಲ್ಪ ಟೀಮ್ ಬಿಲ್ಡ್ ಎಲ್ಲ ಮಾಡು ಅಂತ. ಫ್ರೆಂಡ್ಸ್, ಆ ಪಾಯಿಂಟ್ ನನ್ನನ್ನು ತುಂಬಾ ಮೋಟಿವೇಟ್ ಮಾಡಿತ್ತು. ಯಾಕಂದ್ರೆ ನಾನು 5 ವರ್ಷದಿಂದ ಜಾಬ್ ಮಾಡ್ತಿದ್ದೆ. ಆ ಜಾಬ್ ಮಾಡಿ ಬೇಸತ್ತು ಹೋಗಿತ್ತು ನನಗೆ. ನಾನು ಆಲೋಚನೆ ಮಾಡ್ತಿದ್ದೆ, ಅಲ್ಲ ಸಾಯಂಕಾಲಕ್ಕೆ ಇದನ್ನೇ ಮಾಡುವುದ ಅಂತ ನನಗೆ ಅನಿಸ್ತಾ ಇತ್ತು. ಮಾಡಿದ್ರೆ ಬೇರೆ ಆಪ್ಷನ್ ಇಲ್ಲ, ಇನ್ಕಮ್ ಬರಲ್ಲ. ಆದ್ರೆ ಈ ಪಾಯಿಂಟ್ ಇಷ್ಟ ಆಯ್ತು. ಇಲ್ಲಿ ಒಮ್ಮೆ ಒಳ್ಳೆ ಟೀಮ್ ಕ್ರಿಯೇಟ್ ಮಾಡು, ಕಷ್ಟಪಟ್ಟು ಕೆಲಸ ಮಾಡು, ದೆನ್ ಆಫ್ಟರ್ ಟೀಮ್ ವರ್ಕ್ ಆಗ್ತದೆ, ನಿಂದ ಇನ್ಕಮ್ ಬರ್ತಾ ಇರ್ತದೆ. ಈ ಪಾಯಿಂಟ್ ನನಗೆ ಲೈಕ್ ಆಯ್ತು. ನಾನು ಹೇಳಿದ್ದೀನಿ ನನಗೆ, ಸರ್ ನಾನು ಬಿಸ್ನೆಸ್ ಮಾಡ್ತೇನೆ, ಹಾಗಾದ್ರೆ ನಂದು ಒಂದು ಒಳ್ಳೆ ಟೀಮ್ ಎಲ್ಲ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ರೆ, ದೆನ್ ಆಫ್ಟರ್ ನನಗೂ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಆಗದ ಕಂಡೀಷನ್ ಬಂದ್ರು ನನ್ನ ಫ್ಯಾಮಿಲಿಗೆ ಇನ್ಕಮ್ ಹೋಗ್ತದಾ? ಎಸ್, ಆಫ್ ಕೋರ್ಸ್ ಹೋಗ್ತದೆ. ತಗೊಳ್ಳಿ ಸರ್, ನಾಳೆ ನಾನು ಜಾಬ್ಗೆ ಏನೂ ಇಲ್ಲ, ಫುಲ್ ಟೈಮ್ ಬಿಸ್ನೆಸ್ ಮಾಡ್ತೇನೆ. ಫ್ರೆಂಡ್ಸ್, ಆ ದಿನ ಗ್ಯಾದರಿಂಗ್ ನೋಡಿ ಮೋಟಿವೇಟ್ ಆದೆ, ರೆಕಗ್ನೇಷನ್ ನೋಡಿ ಜಲಸ್ ಆಯಿತು, ಅಂಡ್ ಫ್ಯಾಮಿಲಿ ಸೆಕ್ಯೂರಿಟಿ ಟೀಮ್ ಕಂಪೌಂಡಿಂಗ್ ಸೈನ್ಸ್ ಅನ್ನು ಅರ್ಥ ಮಾಡ್ಕೊಂಡೆ. ಬಿಸ್ನೆಸ್ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ಮನೆಗೆ ಬಂದೆ, ಕಲ್ಕತ್ತಿಂದ ಊರಿಗೆ ಬಂದು ಮನೇಲಿ ಹೇಳಿದೆ, ನಾನಿನ್ನು ಮುಂದೆ ಜಾಬ್ ಮಾಡಲಿಕ್ಕೆ ಹೋಗುದಿಲ್ಲ, ನಾನಿನ್ನು ಮುಂದೆ ಬಿಸ್ನೆಸ್ ಮಾಡ್ತೇನೆ. ನಾನು ತಿಂಗಳಿಗೆ ಏನಿದ್ರು ಕೂಡ ಒಂದು 7,000 8,000 rupees ತನಕ ದುಡಿತಾ ಇದ್ದೆ, ಮನೆಗೆ ಕೊಡ್ತಿದ್ದೆ. ಈಗ ನಾಳೆಯಿಂದ ನಾನು ಜಾಬಿಗೆ ಹೋಗುದಿಲ್ಲ ಅಂತ ಹೇಳಿದ್ರೆ ಮನೆಗೆ ಇನ್ಕಮ್ ಕೊಡ್ಲಿಕ್ಕೆ ಆಯ್ತಾರೆ. ಅದೇ ಅಪ್ಪ ದುಡಿದ್ರೆ ಎಷ್ಟು ಬರ್ತದೆ ಅಷ್ಟರಲ್ಲಿ ಮೇಂಟೈನ್ ಮಾಡ್ಬೇಕಷ್ಟೇ. ಅದಕ್ಕೆ ಮನೆ ಹೇಳಿದ್ರು, ಬೇಡ ನೀನ್ ಜಾಬ್ ಮಾಡ್ಬೇಕು. ಅವರು ನಿನ್ನ ತಲೆ ಹಾಳು ಮಾಡಿದ್ದಾರೆ, ನಿನ್ನ ತಲೆಗೆ ಮದ್ದಾಕಿದ್ದಾರೆ ಅವರು ಕಲ್ಕತ್ತಾದಲ್ಲಿ. ಅದಕ್ಕೆ ನಿನಗೆ ಹೇಳ್ತಿದ್ಯಾ ಹೋಗ್ಬೇಡ, ನಾನೀಗ ಅದನ್ನೇ ಮಾಡುದು. ಅಪ್ಪ ಮನ್ ಜಗಳ ಮನೇಲಿ ನೀನೇ ಮಾಡಿದ್ದು, ಅವನ ನನಗೆ ಕಳಿಸಿದ್ದಾರೆ, ನೀನೇ ಅಲ್ಲ, ನೀನೇ ಮಾಡಿದ ಅವನ ಲೈಫ್. ನಾನು ಹೇಳಿದ್ದೀನಿ, ನೀವು ಜಗಳ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಬಟ್ ನಾನು ನಿಮ್ ಮುಂದೆ ಜಾಬ್ ಮಾಡಲ್ಲ, ನಾನು ನಿಮ್ ಮುಂದೆ ಈ ಬಿಸ್ನೆಸ್ ಮಾಡ್ತೀನಿ. ದೊಡ್ಡ ವ್ಯಕ್ತಿಗೆ ಬರ್ತೀನಿ ಬಿಸ್ನೆಸ್ ಅಲ್ಲಿ ನೋಡಿ, ಬೇಕಾದ್ರೆ ನೀವು ಖುಷಿ ಪಡ್ತೀರಿ, ನಿಮ್ಮ ಮಗನ ನೋಡಿ ಆ ರೀತಿ ಆಗ್ತೀರಿ. ನನ್ನ ಮಾಡೋದು, ಅಯ್ಯೋ ನನ್ನ ಮಗನ ಏನೋ ಮಾಡಿದ
ಅವರಿಗೆ ಅನಿಸ್ತಾ ಇತ್ತು ಇವರು ಸುಳ್ಳು ಅಂದ್ರೆ ಇವರು ತಲೆ ಹಾಳು ಮಾಡಿದ್ದಾರೆ. ತಲೆ ಹಾಳು ಮಾಡಲಿಲ್ಲ, ತಲೆ ರಿಪೇರಿ ಮಾಡಿ ಸರಿ ಮಾಡಿದ್ರು ಸೀನಿಯರ್ ಅಲ್ವಾ? ಸೊ ಮನೆಯಲ್ಲಿ ಮನಸ್ಸಿಲ್ಲ, ಬಟ್ ನಾನು ಬಿಸ್ನೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್. ಫ್ರೆಂಡ್ಸ್, ಎಲ್ಲರ ಲೈಫ್ ಅಲ್ಲಿ ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಬಿಸ್ನೆಸ್ ಯಾಕೆ ಮಾಡಬೇಕಂತ ಒಂದು ರಿಯಲೈಸ್ ಆಗ್ಬೇಕಂತ. ಅದು 1 ಡೇ ಆಗ್ಬೋದು, 2 ಡೇ ಆಗ್ಬೋದು, 1 ಮಂತ್ ಅಲ್ಲಿ ಆಗ್ಬೋದು, 2 ಮಂತ್ ಅಲ್ಲಿ ಆಗ್ಬೋದು. ದಾಟ್ಸ್ ವೈ ಜಾಯಿನ್ ಆದ ನಂತರ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಯಾವಾಗ ನಿಮ್ದು ವೈ ಪಾರ್ಟ್ ಕ್ಲಿಯರ್ ಆಗ್ತದೆ, ಯಾವಾಗ ಈ ಬಿಸ್ನೆಸ್ ಯಾಕೆ ಮಾಡ್ಬೇಕಂತ ನಿಮಗೆ ಗೊತ್ತಾಗ್ತದೆ ಹೇಳಿಕ್ಕಾಗಲ್ಲ, ಬರ್ತಾ ಇದೆ. ಎರಡನೇದು, ಈ ಬಿಸ್ನೆಸ್ ಯಾಕೆ ಮಾಡಬೇಕು ಅಂತ ಹೇಳುದು ಯಾರ ಟ್ರೈನಿಂಗ್ ಅಲ್ಲಿ ಬೇಕಾದ್ರೂ ಆಗ್ಬೋದು, ಹೇಳಿಕ್ಕಾಗಲ್ಲ. ಬೇಕು ಇವತ್ತಿನ ಟ್ರೈನಿಂಗ್ ಅಲ್ಲಿ ಆಗ್ಬೋದು, ಅಥವಾ ರಾಯನ್ ಫರ್ನಾಂಡಿಸ್ ಅವರ ಮೀಟ್ ಆಗಿ ಆಗ್ಬೋದು, ಅಥವಾ ರೂಪೇಶ್ ಸುವರ್ಣ ಸರ್ ಮೀಟ್ ಆಗಿ ಆಗ್ಬೋದು, ಅಥವಾ ರೆಕಗ್ನಿಷನ್ ಪ್ರೋಗ್ರಾಮ್ ಅಲ್ಲಿ ಆಗ್ಬೋದು, ಅಥವಾ ಒಂದು ಹಾಲ್ ಪ್ರೋಗ್ರಾಮ್ ಅಲ್ಲಿ, ಅಥವಾ ಯಾವುದಾದ್ರೂ ಒಂದು ಸಕ್ಸಸ್ ಸೆಲೆಬ್ರೇಷನ್ ಪ್ರೋಗ್ರಾಮ್ ಅಲ್ಲಿ ಆಗ್ಬೋದು. ಅದಕ್ಕೆ ಎಲ್ಲಾ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿ. ಯಾವಾಗ ನಿಮ್ದು ವೈಪಾಟ್ ಕ್ಲಿಯರ್ ಆಗ್ತದೆ, ಯಾವಾಗ ಬುದ್ಧನಿಗೆ ಗಯಾದಲ್ಲಿ ಜ್ಞಾನೋದಯ ಆದಾಗೆ ಯಾವಾಗ ನಮಗೆ ಜ್ಞಾನೋದಯ ಆಗ್ತದೆ ಹೇಳಿಕ್ಕಾಗಲ್ಲ. ನನಗೆ ಆಗಿನ ಜ್ಞಾನೋದಯ ಆಯಿತು, ಬಿಸ್ನೆಸ್ ಫುಲ್ ಟೈಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ ಒಂದು ಫ್ಯೂಚರ್ ಗೊತ್ತಾಯ್ತು, ಇದರಲ್ಲಿ ಏನು ಲೈಫ್ ಇದೆ ಅಂತ ನಾನು ಅರ್ಥ ಮಾಡ್ಕೊಂಡೆ, ಫುಲ್ ಟೈಮ್ ಬಿಸ್ನೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ಯಾವಾಗ ಫುಲ್ ಟೈಮ್ ಬಿಸ್ನೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗ ಮೊದಲಿನ ತರ ಉದಾಸೀನ ಮಾಡೋದು, ಸೀನಿಯರ್ ಫೋನ್ ರಿಸೀವ್ ಮಾಡದೇ ಇರೋದು, ಟ್ರೈನಿಂಗ್ಸ್ಗೆ ಹೋಗದೇ ಇರೋದು, ಇದೇನು ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್. ಬೆಳಿಗ್ಗೆ 5:30 ಗಂಟೆಗೆ ಎದ್ದೇಳ್ತಿದ್ದೆ, ಅರ್ಧ ಗಂಟೆ ಕುತ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ನನ್ನ ಡ್ರೀಮ್ಸ್ ಅನ್ನು ವಿಜುವಲೈಸ್ ಮಾಡ್ತಿದ್ದೆ. ಈ ಡ್ರೀಮ್ಸ್ ಅನ್ನು ಬುಕ್ಸ್ ಅನ್ನು ಓದ್ತಾ ಇದ್ದೆ. 7:30ಗೆ ಮನೆ 7 o'clock ಮನೆಯಿಂದ ಹೊರಟು 7:15 ಸಮಥಿಂಗ್ ಬಸ್ ಇತ್ತು. 15 ನಿಮಿಷ ಅಷ್ಟೇ ಇಲ್ಲಿಂದ ಗುರುಕುಲಿಗೆ. 7:30ಗೆ ಗುರುಕುಲ್. ಎಷ್ಟು ಗಂಟೆಗೆ ಗುರುಕುಲ್? ನೀವು ಎಷ್ಟು ಗಂಟೆ ಬರ್ತೀರಾ? ಹಾ, ನೋಡ್ಕೊಳ್ಳಿ ಹಾ ನೋಡ್ಕೊಳ್ಳಿ, ಹೇಳಿದ್ರು 7:30ಗೆ ಗುರುಕುಲ್. 7:30ಗೆ ಸೀನಿಯರ್ ಯಾರು ಬಂದಿರಲಿಲ್ಲ. ಬಟ್ ನಾನು ಅಲ್ಲಿ ಲಾಗ್ ಓಪನ್ ಮಾಡಿ, ಗುರುಕುಲ್ ಓಪನ್ ಮಾಡಿ, ಲ್ಯಾಪ್ಟಾಪ್ ಆನ್ ಮಾಡಿ ಕೂತ್ಕೊಂಡು ಟ್ರೈನಿಂಗ್ ಕೇಳ್ತಿದ್ದೆ, ಇಯರ್ಫೋನ್ ಇಟ್ಕೊಂಡು. ಒಂದೇ ಟ್ರೈನಿಂಗ್ ಡೈಲಿ ಕೇಳ್ತಿದ್ದೆ. ಅಂಡ್ ಈಗ ಅರ್ಧಕ್ಕಿಂತ ಬುಕ್ಕಲ್ಲಿ ಬರ್ಕೊಡ್ತಿದ್ದೆ ಹಿಂದಿ ಟ್ರೈನಿಂಗ್. 9 ಗಂಟೆ ಸೀನಿಯರ್ಸ್ ಬರ್ತಿದ್ರು. ಸೀನಿಯರ್ಸ್ ಬಂದ ನಂತರ ಮತ್ತೆ ಟ್ರೈನಿಂಗ್ಸ್, STP, ಫಾಲೋ ಅಪ್ಸ್ ಇದೆಲ್ಲ ಕಲಿಸಿಕೊಡ್ತಾ ಇದ್ದೆ, ಅದೆಲ್ಲ ಕಲಿತಾ ಇದ್ದೆ. ಸಂಜೆ ಫಾಲೋ ಅಪ್ ಅಂತ ಸೀನಿಯರ್ ಅವರು ಹೊರಡುವಾಗ ನಾನು ಸೀನಿಯರ್ನ ಬೆಂದಿಡಿ ಏನಂತ, ಸರ್ ನಾನು ಬರ್ತೇನೆ ಸರ್, ನಾನು ಸರ್ ನಾನು ಸೀನಿಯರ್ ಬೇಡ ನೀನೆಲ್ಲ ಬೇಡ ಸರ್, ಪ್ಲೀಸ್ ಸರ್ ನಾನು ಕಲಿಸಿಕೊಡಿ ಸರ್, ಬರ್ತೇನೆ ಸರ್. ಹಠ ಮಾಡಿ ಸೀನಿಯರ್ ಜೊತೆ ಬೈಕಲ್ಲಿ 3 ಮಂದಿ ಹೋಗುದು ಫಾಲೋ ಅಪ್ ಮಾಡಿ. ಅಬ್ಸರ್ವ್ ಮಾಡೋದು, ನಾನು ಹೀಗೆ ಮಾಡ್ತಾರೆ ಫಾಲೋ ಅಪ್ ಅನ್ನು. 4 ಸರಿ ಅದರ ದರ್ಶನಿಗೆ ನಾನು ಸರ್ ನಾನು ಸುಮ್ಮನೆ ಫೇಲ್ ಆಗಲ್ಲ. ನೀವು ಫಾಲೋ ಮಾಡಿದ್ರೆ ನಾನು ಮಾಡ್ತೇನೆ, ತಪ್ಪಾದ್ರೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಕಲಿತು ನಾನು ಫಾಲೋ ಅಪ್ ಮಾಡ್ತಿದ್ದೆ. ಅದರ ಮಿಸ್ಟೇಕ್ಸ್ ಅನ್ನು ಸೀನಿಯರ್ ಸರಿ ಮಾಡ್ಕೊಳ್ತಿದ್ರು. 4 ಫಾಲೋ ಅಪ್ ನಾನು ಕಲಿತೆ. ನನ್ನೊಂದು ಟ್ಯಾಲೆಂಟ್ ಅಂತ ಗೊತ್ತುಂಟ, ನಾನು ಎಲ್ಲವನ್ನು ಬೇಗನೆ ಕಲಿತೆ. ನಾನು 18 ವರ್ಷದ ಮೊದಲೇ ಡ್ರೈವಿಂಗ್ ಕಲ್ತಿದ್ದೆ. ಅಂಡ್ ಡ್ರೈವಿಂಗ್ ಯಾವ್ದ್ರಲ್ಲಿ ಕಲ್ತ ಕಾರಲ್ಲಿ, ಲಾರಿಯಲ್ಲಿ, ಡೈರೆಕ್ಟ್ ಆಗಿ ಲಾರಿಯಲ್ಲಿ ಡ್ರೈವಿಂಗ್ ಕಲ್ತದ್ದು. ಕಾರಣ ಯಾವತ್ತು ಕಲಿದಿಲ್ಲ, ಬಿಟ್ಟದ್ದು ಸ್ಟಾರ್ಟ್ ಮಾಡಿ ತಗೊಂಡು ಹೋಗಿದ್ದೆ. ಡೈರೆಕ್ಟ್ ಆಗಿ ಲಾರಿಯಲ್ಲಿ ಡ್ರೈವಿಂಗ್ ಕಲ್ತದ್ದು ನಾನು ಪಾದ. ಸೊ ಕಲಿಯುವ ಅಬಿಲಿಟಿ ಇತ್ತು, ಟೀಚ್ ಅಬಿಲಿಟಿ ಇತ್ತು. ನಂದು ಮದರ್ ಟಂಗ್ ಉಂಟಲ್ಲ ತಮಿಳು, ಬಟ್ ನನಗೆ 7 ಲ್ಯಾಂಗ್ವೇಜ್ ಬರ್ತದೆ, ಎಲ್ಲ ಕಲ್ತದ್ದು ನಾನು. ಕನ್ನಡ ಕಲಿತೆ, ತೆಲುಗು ಕಲಿತೆ, ತಮಿಳು, ಮದರ್ ಟಂಗ್, ತುಳು, ಇಂಗ್ಲಿಷ್, ಹಿಂದಿ, ಒಡಿಯಾ. ಸೊ ಫಾಲೋ ಅಪ್ಸ್ ಎಲ್ಲ ಬೇಗ ಕಲಿತೆ, STP ಕಲಿತೆ. ವರ್ಕ್ ಸಂಜೆ ಎಲ್ಲ ಮುಗಿಸಿ 9 ಗಂಟೆಗೆ ಮನೆಗೆ ಬಂದು ರೀಚ್ ಆಗ್ತಿದ್ದೆ. ಡ್ರೆಸ್ ಚೇಂಜ್ ಮಾಡಿದೆ, ಫೋನ್ ತಗೊಂಡೆ, ಸ್ಟಾರ್ಟ್ ಎಂತ ಇನ್ವಿಟೇಷನ್, ಸೀನಿಯರ್ ಕಾಂಟ್ಯಾಕ್ಟ್, ಇದಕ್ಕೆಲ್ಲ ಸ್ಟಾರ್ಟ್. ಸ್ಟ್ರೇಂಜರ್ ಮೀಟ್ ಮಾಡಿದ ರಿಲೇಷನ್ ಬಿಲ್ಡ್ ಮಾಡೋದು ಎಲ್ಲ ಮುಗಿಸಿ 11 ಗಂಟೆ ಹೇಗೆ ಮನೆಯೊಳಗೆ ಬರ್ತಿದ್ದೆ. ಎಲ್ಲರೂ ಮಲಗ್ತಿದ್ರು, ನಾನೇ ಊಟ ಹಾಕಿ ಊಟ ಮಾಡಿ ತೊಳೆದಿಟ್ಟು ಹೇಗೆ ಮಲಗ್ತಿದ್ದೆ. ಹೇಗೆ 5 ಗಂಟೆಗೆ ಎದ್ದೇಳ್ತಿದ್ದೆ. ಅಂದ್ರೆ ಮನೆಯಲ್ಲಿ ಯಾರ ಕಣ್ಣಿಗೂ ಸಿಗ್ತಾನೆ ಇಲ್ಲ ನಾನು. ಊರಲ್ಲಿ ಎಲ್ಲೂ ವಿಜಯ್ ಇಲ್ಲ, ವಿಜಯನಾಪತ್ ಎಲ್ಲೋ ಇದನ್ನು ಗೊತ್ತೇ ಇಲ್ಲ. ಅಪ್ಪ ಅಮ್ಮನ ಹತ್ರ ಮಾತಾಡೋದಿಲ್ಲ. ಯಾಕೆ ಇಷ್ಟೆಲ್ಲ ನಾನು ಮಾಡುದು.
ಸಂಡೇನು ಮನೆಯಲ್ಲಿ ಸಂಡೇ ಇಂಪಾರ್ಟೆಂಟ್ ಅಲ್ಲ ನಮಗೆ. ಮತ್ತೆ ಸಂಡೇ ಮನೆ ಇರ್ತೇವೆ ನಾವು ಇಲ್ಲ. ಹಬ್ಬ ಫಂಕ್ಷನ್ ಅದು ಇದು ಯಾವುದಕ್ಕೂ ಮನೆಯಲ್ಲಿಲ್ಲ. ಮನೆಯಲ್ಲಿ ಪೂಜೆ ಯಾವುದೊಂದು ಏನೊಂದು ಪ್ರೋಗ್ರಾಮ್ ಇದೆ ಮನೆಯಲ್ಲಿ, ನಾನಿಂದು ರೆಡಿ ಆಗ್ತಿದ್ದೇನೆ, ಇವತ್ತು ಹೋಗ್ಬೇಡ ನಿಲ್ಲು ಮನೆಯಲ್ಲಿದೆ ಪೂಜೆ ಅಲ್ಲ, ಗೆಸ್ಟ್ ಎಲ್ಲ ಬರ್ತಾರೆ, ಗೆಸ್ಟ್ ಬರ್ತಾರೆ ಪೂಜೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ನನ್ನಷ್ಟೇ ನಾನು ನೋಡಿ ಬೈದಿದ್ದಾರೆ ಅವ್ರು. ನಾನು ಈ ಕಡೆ ಕೇಳಿದೆ ಆ ಕಡೆ ಬಿಟ್ಟು ನನ್ನಷ್ಟು ಉದ್ದ ಒಂದು ಬರ್ತಾ ಇದ್ದೆ ಬರ್ಸತ್ತೆ ಬಂದ್ಬಿಟ್ಟು ಬರ್ತಿತ್ತು. ತಂದೆ ತಾಯಿಗೆ ಬೇಜಾರಾಗ್ತಿತ್ತು, ಎಂತ ಮಾಡ್ತಾನೆ ಮಾರ ಇವನು ಅಂತ. ಬಟ್ ನನಗೆ ಗೊತ್ತಿತ್ತು ನಾನು ಏನು ಮಾಡ್ತಿದ್ದೇನೆ ಅಂತ. ಏನ್ ಮಾಡ್ತಿದ್ದೇನೆ, ಯಾಕೆ ಮಾಡ್ತಿದ್ದೇನೆ ಎರಡು ಗೊತ್ತಿದೆ. ಸೊ ಹೀಗೆ ಕಂಪ್ಲೀಟ್ ಆಗಿ ಬಿಸ್ನೆಸ್ ಗೆ ಫೋಕಸ್ ಮಾಡಿದೆ. ಫಂಕ್ಷನ್ಸ್ ಅದು ಇದು ಎಲ್ಲ ಬಿಟ್ಟೆ ಖಾಲಿ ತಲೆಯಲ್ಲಿ ಒಂದೇ, ನಾನು ಈ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಅಲ್ಲಿ ಸೆಟ್ಲ್ ಆಗಬೇಕು, ಒಂದು ಒಳ್ಳೆ ದೊಡ್ಡ ವ್ಯಕ್ತಿ ಆಗಬೇಕು, ನಾಳೆ ನಾನು ಹಿಂದಿದ್ರು ಕೂಡ ನನ್ನ ಫ್ಯಾಮಿಲಿಗೆ ಇನ್ಕಮ್ ಬರಬೇಕು ಅಂತ ಕಂಡೀಷನ್ ನಾನು ಹೋಗ್ಬೇಕು. ಇದೊಂದೇ ಚಾಲೆಂಜ್ ಇತ್ತು. ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಕೊಳ್ಳೋದು. ಒಂದು ತಿಂಗಳು 2 ತಿಂಗಳಲ್ಲಿ ನಂದು ಒಳ್ಳೆ ಬಿಸ್ನೆಸ್ ಆಯ್ತು. ಟೀಮ್ ಬಿಲ್ಡ್ ಆಯ್ತು, ಟೀಮ್ ಇಂದ ಎಗಿನ್ ವರ್ಕರ್ಸ್ ಬಂದ್ರು. 2 ಮಂತ್ ಅಲ್ಲಿ ಒಳ್ಳೆ ಬಿಸ್ನೆಸ್. ಹಾಲ್ ಪ್ರೋಗ್ರಾಮ್ ಅಲ್ಲಿ ಕರೆದು ಸ್ಟೇಜ್ ಅಲ್ಲಿ ಗಿಫ್ಟ್ ಎಲ್ಲ ಕೊಟ್ಟರು. ನನಗೆ ಮುಗೀತು, ಸರ್ಕಾರ ಸಿಕ್ಕಿತ್ತು. ಎಷ್ಟು ಈಸಿ ಇದೆ ಬಿಸ್ನೆಸ್, ಇಷ್ಟೇನಾ? ಯಾವಾಗ ಮಾಡ್ತಿದ್ದೆ ಮಾರೆ ನಾನು ಫುಲ್ ಟೈಮ್ ಇವೆಲ್ಲ ಹೇಳಿದ್ರಲ್ಲ ಅಂತ. 2 ತಿಂಗಳಲ್ಲಿ ನಾನು ಎಲ್ಲ ಕಲ್ತಿದ್ದೆ. ಬಿಸ್ನೆಸ್ ಚೆನ್ನಾಗಿತ್ತು, 45 ಟೀಮ್ ಕೂಡ ಆಗಿದೆ, ಜಬರ್ದಸ್ತ್ ಎಲ್ಲ. ಒಂದೇ ಹೆಸರು ವಿಜಯ್ ಕುಮಾರ್ ಎಸ್ ಟಿ ಪಿ ಸ್ಟಾರ್ಟ್ ಆದ್ರೆ ಇಡೀ ಬಸ್ ಸ್ಟ್ಯಾಂಡ್ ಕೇಳ್ತದೆ ಅಷ್ಟೇ. ಅಷ್ಟು ಜೋಶ್, ಅಷ್ಟು ಕಾನ್ಫಿಡೆನ್ಸ್. ಫಾಲೋಗೆ ಹೋದ್ರೆ ಫಾಲೋ ಬಂದ್ರೆ ಖತರ್ನಾಕ್ ಫಾಲೋ. ಯಾರೇ ಬಂದು ಕುತ್ಕೊಳ್ಳಿ, ಏನೇ ಕುತ್ಕೊಳ್ಳಿ, ಫಾಲೋ ಹೀಗೆ. ಆದ್ರೆ ಸಕ್ಸಸ್ ಅಷ್ಟು ಈಸಿಯಾಗಿ ಸಿಕ್ಕಿ ಬಿಡೋದಿಲ್ಲ. 2 ತಿಂಗಳ ನಂತರ ಸ್ಟಾರ್ಟ್ ಆಯ್ತು ನನ್ನ ಫೈನಲ್ ಸ್ಟೋರಿ. 3rd ಮಂತ್ ಟೋಟಲ್ ಮಂತ್ ಅಲ್ಲಿ ನನ್ನ ಟೀಮ್ ಇಂದ 1 ಸೇಲ್ ಸಬ್ಮಿಷನ್ ಆಗಿತ್ತು ಖಾಲಿ. ನನಗೆ ತಲೆ ಬಿಸಿ ಸ್ಟಾರ್ಟ್ ಆಯ್ತು. ಎಂತ ಮರೆ ಇಷ್ಟು ಚೆನ್ನಾಗಿ ಆಗ್ತಿತ್ತಲ್ಲ ಎಲ್ಲಾನು, ಈಗೇನಾಯ್ತು ಅಗೇನ್ ಜಾಸ್ತಿ ಫೋಕಸ್ ಜಾಸ್ತಿ ಪಡೆದ. ನೆಕ್ಸ್ಟ್ ಮಂತ್ ಅಲ್ಲಿ ಕಂಪ್ಲೀಟ್ 1 ಮಂತ್ ಅಲ್ಲಿ ಇಲ್ಲಿ ಏನಿಲ್ಲ, 0 ಟೀಮ್ ಅಲ್ಲಿ ಕೂಡ ಬರೆದಿದ್ದಾರಲ್ಲ ಒಬ್ಬೊಬ್ಬರೇ ಕಳ್ಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಅದರ ನೆಕ್ಸ್ಟ್ ಮಂತ್ ಕಂಪ್ಲೀಟ್ 0 ನನಗೆ ತಲೆ ಬಿಸಿ ಆಯ್ತು. ನಾನೇ ವಿಜಿನ ಹತ್ರ ಕೇಳಿದೆ, ಸರ್ ಎಂತ ಕಥೆ ಇದು, 2 ತಿಂಗಳು ಬಾರಿ ಒಳ್ಳೆ ಆಯ್ತು ಮಾರಾಯ, ಈಗ 3 ತಿಂಗಳಿಂದ ಏನು ಆಗ್ತಾನೆ ಇಲ್ಲ ಸರ್, ಟೀಮ್ ಅವ್ರು ಯಾರು ಬರ್ತಾ ಇಲ್ಲ, ಎಂತ ಮಾಡೋದು ನಾನು? ಅದಕ್ಕೆ ಅವ್ರು ಹೇಳಿದ್ರು, ಅಷ್ಟು ಈಸಿಯಾಗಿ ಸಕ್ಸಸ್ ಸಿಗ್ತಿದ್ರೆ, ಅಷ್ಟು ಈಸಿಯಾಗಿ ಬಿಸ್ನೆಸ್ ಆಗ್ತಿದ್ರೆ ಎಲ್ಲರೂ ಬಿಸ್ನೆಸ್ ಮಾಡ್ತಿರಲಿಲ್ಲ ಮಾರಾಯ. ಇದೀಗ ಸ್ಟಾರ್ಟ್, ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಈಗ ಇದನ್ನ ಪಾಸ್ ಮಾಡು ನೀನು, ಆವಾಗ ನೀನು ಸಕ್ಸಸ್ಫುಲ್ ಆಗೋದು. ಚಲೋ ಇದು ನೋಡಿ ಬಿಡು. ಅಗೇನ್ ಸ್ಟಾರ್ಟ್ ನನ್ನ ಫೈಟಿಂಗ್ಸ್. 4 ಮಂತ್ 5 ಮಂತ್ 6 ಮಂತ್ ಕಂಟಿನ್ಯೂ ವರ್ಕ್ ಮಾಡ್ತಿದ್ದೇನೆ. ಟೀಮ್ ಅಲ್ಲಿ ಬರ್ತದೆ, ಒಬ್ಬೊಬ್ಬನೇ ಕಲ್ಸ್ಕೊಳ್ತಾ ಟೀಮ್ ಅಲ್ಲಿ 3-4 ಮಂದಿ ಅಷ್ಟೇ ಉಳಿದಿದ್ದಾರೆ. ಅವರೆಲ್ಲ ಆಟ ಕುಂಡು ಲೆಕ್ಕಕ್ಕಿಲ್ಲ ಅಂತವ್ರು. ಡೈಲಿ ಬರೋದು, ಕುತ್ಕೊಳ್ಳೋದು, ಟ್ರೈನಿಂಗ್ ತಗೊಳ್ಳೋದು, ಹೋಗುದು, ಕೆಲಸ ಮಾಡೋದು. ನಾನು ಮೋಟಿವೇಟ್ ಮಾಡೋದು, ಇದು ಮಾಡ್ಬೋದು, ಅದು ಮಾಡ್ಬೋದು, ಹಿಂಗೆ ಧಮಾಕ ಅಂತ ಹೇಳ್ಕೊಂಡು ಎಸ್ ಸರ್. ಸಂಜೆ ಫೋನ್ ಮಾಡಿದೆ, ಇನ್ವಿಟೇಷನ್ ಮಾಡಿ ಓಕೆ ನಡಿ, ಯಾರು ಹೇಳ್ತಾರೆ ನೋಡುವ. ಪ್ರಯತ್ನ ಖಂಡಿತವಾಗಿ ಇತ್ತು ಅಂತ ಹೇಳಿದ್ರೆ, ಪ್ರಯತ್ನ ಕಂಟಿನ್ಯೂಸ್ ಆಗಿತ್ತು ಅಂತ ಹೇಳಿದ್ರೆ ಪ್ರತಿಫಲ ಸಿಗ್ಬೇಕಲ್ಲ ಒಂದೊಂದು ದಿನ. ಪ್ರಯತ್ನ ಕಂಟಿನ್ಯೂಸ್ ಆಗಿತ್ತು. 3 ಮಂತ್ ಆಯ್ತು, 4 ಮಂತ್ ಆಯ್ತು, ಟೀಮ್ ಯಾರು ಇಲ್ಲ, ಒಂದಿಬ್ರು ಬರ್ತಿದ್ದಾರೆ ಅಷ್ಟೇ, ವರ್ಕ್ ಮಾಡ್ತಾ ಇದ್ದೇನೆ, ರಿಸಲ್ಟ್ ಬರ್ತಾ ಇಲ್ಲ. ಆ ಮೂಮೆಂಟ್ ಅಲ್ಲಿ ನನ್ನ ಸೀನಿಯರ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದವರು ಒಂದು 3-4 ಮಂದಿ ಸೀನಿಯರ್ಸ್ ಇದ್ರು, ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಿದ್ರು. ಅವ್ರಿಗೆ ಎನ್ಕರೇಜ್ ಮಾಡ್ತಿದ್ರು, ಆಗ್ತದೆ ನಿನ್ನ ಹತ್ರ ಮಾಡ್ಕೊಂಡು ಹೋಗು, ಬಿಡಬೇಡ ಅಂತ. ಆ ಸೀನಿಯರ್ ಅವರು ಎಲ್ಲರೂ ಕೂಡ ಬಿಸ್ನೆಸ್ ಅನ್ನ ಫಿಟ್ ಮಾಡಿದ್ರು. ಯಾರು ನನಗೆ ಸಪೋರ್ಟ್ ಮಾಡ್ತಿದ್ರು ಅವರೇ ಬಿಸ್ನೆಸ್ ಅನ್ನು ಫಿಟ್ ಮಾಡಿದ್ರು. ನನಗೆ ಫೋನ್ ಮಾಡಿ ಹೇಳಿದ್ರು, ಏನಂತ, ಈ ಬಿಸ್ನೆಸ್ ಚೆನ್ನಾಗಿಲ್ಲ, ಹೋಗ್ಬೇಡ, ಅಲ್ಲಿರೋರು ಯಾರು ಸರಿ ಇಲ್ಲ, ಅದಾಗೆ ಅದು ಹೀಗೆ. ನನಗೆ ಪಟ್ಟಿ ಮಗನೇ, ನೀನು ಸೀನಿಯರ್ ನನ್ನದು, ನೀನು ನನಗೆ ಕಲಿಸಿ ಕೊಡ್ತಿದ್ದಿ, 2 ನಾಲಿಗೆ ಉಂಟು ನಿನಗೆ, ಈಗ ನೀನು ಅದೇ ನನಗೆ ಎಂತ ಮಾತಾಡ್ತಿದ್ದಿ ನೀನು? ಇಲ್ಲ ನನಗೂ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತು, ಅದು ಸರಿ ಇಲ್ಲ, ಬಿಟ್ಟು ನೀನಂತ.
ಅದೇ ಸೀನಿಯರ್ ನನಗೆ ಸಪೋರ್ಟ್ ಮಾಡ್ತಿದ್ರು, ಅದೇ ಸೀನಿಯರ್ ನನಗೆ ಕಲಿಸಿ ಕೊಡ್ತಿದ್ರು. ಈಗ ಅದೇ ಸೀನಿಯರ್ ಹೇಳ್ತಿದ್ದಾರೆ ಅದು ಸರಿ ಇಲ್ಲ, ಅದು ಹಾಗೆ, ಅದು ಹೀಗೆ. ಹೇಗೆ ಅವ್ರ ಮಾತು ನಂಬುದು ಅಲ್ವಾ? ಇದು ನಿಮ್ ಜೊತೆಲಿ ಆಗ್ಬೋದು. ಸಮ್ಟೈಮ್ಸ್ ನಿಮ್ ಜೊತೆಲಿ ಆಗ್ಬೋದು. ನಿಮ್ ಜೊತೆಲಿ ಇದ್ರು, ಸಪೋರ್ಟ್ ಎಲ್ಲ ಮಾಡ್ತಿದ್ರು, ಕೆಲಸ ಮಾಡ್ತಿದ್ರು, ಮತ್ತೆ ಬಿಸ್ನೆಸ್ ಬಿಟ್ಟು ಅಂತ ಹೇಳುದು ಸರಿ ಇಲ್ಲ. ಸುನಿಲ್ ಸರ್ ಸರಿ ಇಲ್ಲ, ಕಿಶೋರ್ ಸರ್ ಸರಿ ಇಲ್ಲ, ವಿವೇಕ್ ಅವ ಸರಿ ಇಲ್ಲ, ಡಿಯರ್ ಲೈಫ್ ಅದು ಸರಿ ಇಲ್ಲ. ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಕೆಲವರಿಗೆ, ನನಗಾಗಿತ್ತು. ಆದ್ರೆ ನಾನು ಅವರ ಮಾತನ್ನ ಕೇಳಲಿಲ್ಲ. ನಾನು ಅದರ ಮೇಲೆ ಯಾರು ಸಿಗ್ತಿದ್ರಲ್ಲ ಅವರ ಮಾತನ್ನ ಬಿಲೀವ್ ಮಾಡಿದ್ದೆ, ನಾನು ಸಿಸ್ಟಮ್ ಅನ್ನ ಬಿಲೀವ್ ಮಾಡಿದ್ದೆ. ನಾನು ಸ್ಟಿಲ್ ಬಿಸ್ನೆಸ್ ಅಲ್ಲಿ ಇದ್ದೆ. ಅವರು ನಂಗೆ ಹೇಳ್ತಿದ್ರು ನಿನ್ ಲೈಫ್ ಹಾಳಾಗ್ತದೆ ನೋಡು, ನಮ್ ಜೊತೆಲಿ ಬಾ, ನಿಂಗೆ ಒಳ್ಳೆ ಕೆಲಸ ಕೊಡಿಸ್ತೇನೆ. ನಾನು ಅವರಿಗೆ ಹೇಳಿದೆ 5 ವರ್ಷ ಕೆಲಸ ಮಾಡಿದ್ದೀನಿ, ನೀವೇನು ಕೆಲಸನೇ ಮಾಡಿಲ್ಲ. ಒಮ್ಮೆ ಹೋಗಿ ಮಾಡಿ ಗೊತ್ತಾಗ್ತದೆ ನಿಮ್ಗೆ ಕೆಲಸ ಹೇಗಿದೆ ಅಂತ, ಜಾಬ್ ಹೇಗಿದೆ ಅಂತ. 5 ವರ್ಷ ಮಾಡ್ಕೊಂಡು ನಾನು ಬಂದಿದ್ದೇನೆ, ನನಗೆ ಬೇಕಾಗಿಲ್ಲ. ನಿಮ್ಮ ಕೈಯಲ್ಲಿ ಆಗದಿರ್ಬೋದು, ಬಟ್ ನನ್ನ ಕೈಲಿ ಆಗ್ತದೆ, ನಾನು ಮಾಡ್ತೀನಿ. ನಾನು ಬರೋದಿಲ್ಲ, ಹೋಗಿ ಸೀನಿಯರ್ ಅಂತ ನಿಮಗೆ ರೆಸ್ಪೆಕ್ಟ್ ಕೊಡ್ತಿದ್ದೇನೆ, ಹೋಗಿ ಮಾಡಿ. ಅವ್ರು ಹೇಳಿದ್ರು ನೋಡುವ ಸ್ವಲ್ಪ ದಿನದ ನಂತರ ನಿಂಗೆ ಗೊತ್ತಾಗ್ತದೆ ನಿನ್ ಲೈಫ್ ಹೇಗಾಗ್ತದೆ ಅಂತ. ನಿನ್ನ ಒಳ್ಳೆದಕ್ಕೆ ನಾವು ಹೇಳ್ತಿದ್ದೇವೆ ನೋಡಿ. ನಲಿಲಿಕ್ಕೆ ಬರೋದವ್ರು ನೆರಳು ಅಂತ ಹೇಳಿ. ನಾನು ಮೈಕಲ್ ಜಾಕ್ಸನ್, ನಂಗೆ ಮೂರ್ವಾಕೆಲ್ಲ ಗೊತ್ತಿತ್ತು, ಆದ್ರೆ ನೆಲ ಸರಿ ಇಲ್ಲ, ಇದು ಕಾರ್ಪೆಟ್ ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಎಲ್ಲ ಸರಿ ಇದ್ರೆ ನಾನು ಧಮಾಕ ಮಾಡುತ್ತಿದ್ದೆ. ಹಿಂಗೆ ಇಂಥವ್ರು ತುಂಬಾ ಮಂದಿ ಸಿಗ್ತಾರೆ, ನಿಮ್ಮ ಸೀನಿಯರ್ಸ್ ಆಗಿರ್ಬೋದು. ಅವ್ರು ಬೇಕಾದ್ರೆ ಅವ್ರ ಕೈಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಕೊನೆಗೆ ಹೇಳುದು ಸೀನಿಯರ್ ಸರಿ ಇಲ್ಲ, ಸಿಸ್ಟಮ್ ಸರಿ ಇಲ್ಲ. ಅವ್ರ ಮಾತನ್ನ ಕೇಳ್ಕೊಂಡು ನಾವು ಹೋದ್ರೆ ಅವ್ರ ಜೊತೆ ನಾವು ಇರ್ಬೇಕಾಗ್ತದೆ. ಯಾಕೆ ನನ್ನ ಸೀನಿಯರ್ ಏನಾದ್ರು ಗೊತ್ತಾ? ಮತ್ತೆ ಆಫ್ಟರ್ 3-4 ಇಯರ್ಸ್ ನನ್ನ ಕಾರಲ್ಲಿ ಬರ್ತಾ ಇದ್ದೇನೆ, ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕಲಿಕ್ಕೆ ಅಂತ ನಿಲ್ಲಿಸಿದೆ. ಪೆಟ್ರೋಲ್ ಹಾಕಿ ಕಾರ್ ತಗೊಂಡ್ ಬರ್ತೇನೆ, ಮುಂದ್ಗಡೆ ಹೋಗಿ ನಿಂತ್ಕೊಂಡು ಹಿಂಗೆ ಸಾಯಿಗ ನನ್ನ ಗಾಡಿ ಬಂದ್ಬಿಟ್ಟು ಸರಿ ನೋಡ್ತೇನೆ, ಮುಖ ಎಲ್ಲ ನೋಡಿದಾಗೆ ನಿಸ್ತಾವಂತಲ್ಲ. ನನ್ನ ಸೀನಿಯರ್ ಹೇಳಿದೆ ನಾನು, ಸರ್ ನೀವು ಏನಿಲ್ಲ, ನಾನು ಬಸ್ಸಲ್ಲಿ ಕೆಲಸ ಮಾಡೋದು. ಹೌದು, ಏನ್ ಕೆಲಸ? ಬಸ್ ಡ್ರೈವರ್. ಒಳ್ಳೆ ಕೆಲಸ ಸರ್. ನಿಂದೆ ಕಾರ? ನಂದೇ ಕಾರ. ತಗೊಂಡಲ್ಲ ನೀನು? ಹೌದು. ಸೆಕೆಂಡ್ ಹೊಸತ್ತು. ನನಗೆ ಭಾರಿ ಖುಷಿ, ಒಳಗಡೆಯಿಂದ ಹೊರಗಡೆ ತೋರಿಸ್ಕೊಳಿಕ್ಕೆ ಆಗ್ತಾ ಇಲ್ಲ. ನಾನು ಅನ್ಕೊಂಡಿದ್ದೆ ಮನಸ್ಸಲ್ಲಿ, ಅಲ್ಲ ಇವನ ನಾನೇನಾದ್ರೂ ಆ ದಿನ ಇವನ್ ಬಿಸ್ನೆಸ್ ಸರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿದ್ನಲ್ಲ, ಇವನ್ ಜೊತೆಗೆ ಹೋಗಿದ್ರೆ ಇದೇ ಬಸ್ಸಲ್ಲಿ ಕಂಡಕ್ಟರ್ ಆಗಿ ಅಥವಾ ನಾನು ಅವನ ಮಾತನ್ನ ಕೇಳದೆ, ನಾನು ನನ್ನ ಸಿಸ್ಟಮ್ ಅನ್ನ ನನ್ನ ಸಿಸ್ಟಮ್ ಬಿಲೀವ್ ಮಾಡಿ ಕೆಲಸ ಮಾಡಿದಕ್ಕೆ ನಾನೀಗ ಕಾರದ್ದು ಓನರ್, ಆ ಬಸ್ ಡ್ರೈವರ್. ಡಿಸೈಡ್ ಮಾಡ್ಕೊಳ್ಳಿ ಏನಾಗಬೇಕು, ಬಸ್ ಡ್ರೈವರ್ ಕಾರದ್ದು, ಇಟ್ಸ್ ಡಿಪೆಂಡ್ಸ್ ಅಪಾನ್ ಯು ಗೈಸ್. ಸೊ ನಾನು ಆ ದಿನ ಹೋಗ್ಲಿಲ್ಲ, ನನ್ನ ಸೀನಿಯರ್ನ ಬಿಲೀವ್ ಮಾಡಿದೆ, ಕೆಲಸ ಮಾಡ್ಕೊಂಡಿದ್ದೆ. ನನ್ನ ಸೀನಿಯರ್ ಕಾಲ್ ಮಾಡಿದೆ, ಯಾರು ಅದರ ಮೇಲಿದ್ರು ರಾಕೇಶ್ ಸರ್, ಪ್ರಮೋದ್ ಸರ್, ಅವ್ರಿಗೆ ಹೇಳಿದೆ. ಅವ್ರು ಹೇಳಿದ್ರು ನೋಡು ಅವರೆಲ್ಲ ಕೆಲಸ ಏನು ಮಾಡ್ತಿರಲಿಲ್ಲ, ಸುಮ್ಮನೆ ಹೆಸರು ಕುತ್ಕೊಳ್ತಿದ್ರು, ಇಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ಇನ್ಕಮ್ ಆಗಲ್ಲ, ಕಷ್ಟಪಟ್ಟು ದುಡಿಬೇಕು, ಅವ್ರಿಗೆ ಕಷ್ಟಪಡೋ ಕೆಪಾಸಿಟಿ ಇಲ್ಲ, ಹೋಗುದ್ರು ಅಷ್ಟೇ. ನೀನ್ ಕೆಲಸ ಮಾಡು, ನಿನಗೆ ನಾನು ಸಪೋರ್ಟ್ ಮಾಡ್ತೇನೆ, ನೀನು ಮುಂದೆ ಹೋಗು, ನಿನ್ನ ಹತ್ರ ಹಾರ್ಡ್ ವರ್ಕಿಂಗ್ ಕೆಪಾಸಿಟಿ ಇದೆ, ನೀನು ಮಾಡು. ಅವ್ರು ನಾನೇ ತಗೊಂಡು ಅವ್ರು ಸಪೋರ್ಟ್ ತಗೊಂಡು ಕೆಲಸ ಮಾಡ್ಬೋದು. ಆದ್ರೆ ಒಳಗಡೆಯಿಂದ ಎಲ್ಲ ಒಂದು ಕಡೆ ಒಂದು ಹೆದರಿಕೆ ಬರ್ತಿತ್ತು ನನಗೆ. ಯಾಕೆ ಸಪೋರ್ಟ್ ಮಾಡ್ತಿದ್ದವರು ಇಲ್ಲ, ಟೀಮು ಇಲ್ಲ, ಒಬ್ಬರೇ ಇದ್ದೇನೆ, ಏನ್ ಮಾಡೋದು? ಅದು ನನ್ನ ಮೇಲೆ ಇಬ್ಬರು ಸೀನಿಯರ್ಸ್ ಇದ್ರು, ಅವರು ಹುಡುಗಿರು, ಅವರಿಗೆ ನಾನು ಸಪೋರ್ಟ್ ಮಾಡ್ಬೇಕು, ಅವ್ರನ್ನ ಸಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಎಂತ ಮಾಡುದು ಅಂತ. ಬಟ್ ಅದು ಒಂದು ಮೂಲೆಯಲ್ಲಿ ಆದ್ರೆ ಮತ್ತೆ ರಿಮೈನಿಂಗ್ ಒಂದು ಕಡೆ ಕಾನ್ಫಿಡೆನ್ಸ್ ಇಲ್ಲ, ನಾನು ಮಾಡಬಹುದು, ನಾನು ಮಾಡ್ತೇನೆ, ನಿಲ್ಬಾರ್ದು, ಮುಂದೆ ಹೋಗ್ಬೇಕು, ತಗೋ ಚಾಲೆಂಜ್ ಅನ್ನ, ಹೇಗೆ ಚಾಲೆಂಜ್ ತಗೊಂಡು ಹೋಗ್ತಾರೆ. ಹೀಗೆ ವರ್ಕ್ ಕಂಟಿನ್ಯೂ ಮಾಡ್ಕೊಂಡು ಹೋದೆ. 2 ಇಯರ್ಸ್ ನನ್ನ ಲೈಫ್ ಹೀಗೇನೆ ಹೋಯಿತು. ಅಂಡ್ ಈ 2 ಇಯರ್ಸ್ ಅಲ್ಲಿ ನಾನು ತುಂಬಾ ಸ್ಟ್ರಗಲ್ಸ್ ಅನ್ನ ಫೇಸ್ ಮಾಡಿದೆ, ತುಂಬಾ ಪ್ರಾಬ್ಲಮ್ಸ್ ಅನ್ನು ಫೇಸ್ ಮಾಡಿದೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಆದ್ರೆ, ಮತ್ತೊಂದು ಕಡೆ ಫ್ಯಾಮಿಲಿ ಪ್ರಾಬ್ಲಮ್, ಒಂದು ಕಡೆ ಸೀನಿಯರ್ ಬಿಟ್ಟೋದ್ರು, ಮತ್ತೊಂದು ಕಡೆ ಟೀಮ್ ಬಿಟ್ಟೋಯ್ತು.
ಇನ್ನೊಂದು ಕಡೆ ಮಾರ್ಕೆಟಿಂಗ್ ಸಮಸ್ಯೆಗಳು, ಮತ್ತೊಂದು ಕಡೆ ಬಿಸ್ನೆಸ್ ಆಗ್ತಾನೇ ಇಲ್ಲ. ಆದ್ರೆ ಎಲ್ಲವನ್ನು ಫೇಸ್ ಮಾಡಿಕೊಂಡು ಮುಂದೆ ಹೋದ ವಿನ ಅದೆಲ್ಲ ನೋಡ್ಕೊಂಡು ಹೆದರ್ಕೊಂಡು ವಾಪಸ್ ಹೋಗ್ಲಿಲ್ಲ. ಫೈನಾನ್ಷಿಯಲ್ 2 years ಅಲ್ಲಿ ನಾನು ಅರ್ನ್ ಮಾಡಿದ ಇನ್ಕಮ್ ಕಲ್ಲಿ 9,000 rupees. ಎಷ್ಟು? 9,000. ಜಾಬ್ ಮಾಡ್ತಿದ್ರೆ ತಿಂಗಳಿಗೆ ಬರ್ತಿತ್ತು ನನಗೆ ಎಷ್ಟು. ನಾನು 2 ವರ್ಷ ಬಿಸ್ನೆಸ್ ಮಾಡಿ ಕಲ್ಲಿ 9,000 ರೂಪಾಯಿ ಅಷ್ಟೇ ನನಗೆ ಸಿಕ್ಕ ಇನ್ಕಮ್. ಆ 9,000 rupees ಅಲ್ಲಿ 2 ವರ್ಷ ಗುರುಗಳು ಹೋಗ್ಬೇಕಿತ್ತು, ವರ್ಕ್ ಮಾಡಬೇಕಿತ್ತು, STP ಮಾಡಬೇಕಿತ್ತು, ಫಾಲೋ ಅಪ್ ಮಾಡಬೇಕಿತ್ತು, ರಿಚಾರ್ಜ್ ಮಾಡಬೇಕಿತ್ತು. ಹೇಳಿ ಎಷ್ಟು ಕಷ್ಟ. ನಿಮ್ಗೆಲ್ಲ ಈಗ ಜಿಯೋ ಅದು ಇದು ಎಷ್ಟು ಫ್ರೀ ಆಗಿಲ್ಲ, ಎಷ್ಟೆಷ್ಟೆಲ್ಲ ಇದೆಯಲ್ಲ, ಅವಾಗ ನಿಮ್ಗೆ ಒಂದು ರಿಚಾರ್ಜ್ ಮಾಡಲಿಕ್ಕೆ ಅಂದ್ರೆ ಒಂದು 500-600 ರೂಪಾಯಿ ತಿಂಗಳಿಗೆ ರಿಚಾರ್ಜ್ ಮಾಡಬೇಕಿತ್ತು. ಅದು ತುಂಬಾ ದೊಡ್ಡದು. ಇಂಟರ್ನೆಟ್ ಏನಿಲ್ಲ, ಖಾಲಿ ಫೋನಿಗೆ. ಹೀಗೆ ಎಲ್ಲ ಟೈಪ್ಸ್ ಸಮಸ್ಯೆಗಳು. ಯಾಕಂದ್ರೆ ಇನ್ಕಮ್ ಇಲ್ಲ, ಖಾಲಿ 9,000 rupees ಏನ್ ಹಾಕ್ತಿದ್ದಾರೆ. ಮನೇಲಿ ಹಣ ಕೇಳ್ತಿದ್ರು, ಏನು ಬಿಸ್ನೆಸ್ ಮಾಡ್ತಿದ್ದಾರೆ, ಕೊಡು ಮನೆಗೆ ಹಣ. ನನ್ನ ಹತ್ರ ಮನೆಗೆ ಕೊಡು, ಹಣ ಇಲ್ಲ. ಉಲ್ಟಾ ಅವರ ಹಣ ಕೇಳುದು, ಚಿಲ್ಡ್ರನ್ ಅಂತ ಚೇಂಜ್ ಅಂದ್ರೆ ನೋಡ್ಕೊಂಡ್ರ ಅಂತ ಚೇಂಜ್ ಇಲ್ಲ. ಅಮ್ಮ ತಗೊಂಡು ಕೊಡುದು ಚೇಂಜ್ ತಗೊಂಡು 5 ರೂಪಾಯಿ ಕಾಯಿನ್ 2 ರೂಪಾಯಿ ಎಲ್ಲ ಬಾಚ್ಕೊಂಡು ಕಿಸೆಲ್ಲ ಕೊಡು. ಹಣ ಎಲ್ಲಿಂದ ಕೊಡುದು ಮನೆಗೆ? ನನ್ನ ಹಣ ಮನೆಯಲ್ಲಿ ಅಮ್ಮ ಬೈತಿದ್ರು, ಅಪ್ಪ ಅಮ್ಮ ಎಂತ ಮಾಡ್ತಾನಂತ ಗೊತ್ತಿಲ್ಲ, ಇವನು ಹೋಗ್ತಾನೆ ಬರ್ತಾನೆ. ರಿಲೇಟಿವ್ಸ್ ಏನಾದ್ರು ಬಂದ್ರೆ ಮನೆಗೆ ಅವ್ರು ಸುಮ್ಮನೆ ಹೋಗುದಿಲ್ಲ ಮನೆ ಅಲ್ಲ. ಮಗೇನ್ ಮಾಡ್ತೀಯ ಸ್ಟಾರ್ಟ್ ಇರೋದು ಪುರಾಣ ಬಿಚ್ತಾರೆ. ಮಗ ಎಂತ ಮಾಡ್ತಾನ, ಹೋಗ್ತಾನೆ ಬರ್ತಾನೆ, ಏನೇನ ಮಾಡ್ತಾನೆ, ಎಂತಂತ ಗೊತ್ತಾಗಲ್ಲ. ಎಷ್ಟು ಕೊಡ್ತಾನೆ? 1 ರೂಪಾಯಿ ಕೊಡುದಿಲ್ಲ ರೀ, ಅದೇ ಅಲ್ಲ ಸಮಸ್ಯೆ. ಅವ್ರು ಹೇಳಿದ ಎಂತ ಮಾರ ನಿಮ್ಮದು ಮಗ? ನನ್ನ ಮಗ ಡಿಗ್ರಿ ಕಂಪ್ಲೀಟ್ ಇತ್ತು, ತಿಂಗಳಿಗೆ 15,000 ದುಡಿತು. ಇವಾಗ 15,000 ದುಡಿತಿದ್ದಾನೆ. ನಮ್ಮ ಅವನನ್ನು ನೋಡು, ಹರೀಶನನ್ನು ನೋಡು, ತಿಂಗಳಿಗೆ 10,000 ರೂಪಾಯಿ ದುಡಿತಾನೆ. ನೀತಿ ಕಾಲು ಇನ್ಸರ್ಟ್ ಮಾಡ್ಕೊಂಡು ಹೋಗುದು ಬರುದು, ಯಾವ ಕಾಸಿಗೂ ಆಗಲ್ಲ. ನಿಮ್ಮಲ್ಲಿ ಹೇಳ್ತಾರಲ್ಲ, ನನ್ನ ಮನೆಯಲ್ಲೇ ಹೇಳ್ತಿದ್ರು, ಆವಾಗ. ಇವಾಗಲ್ಲ, ಇವಾಗ ನೋಡಿದ್ರಲ್ಲ, 55 ಲಕ್ಷದ ಮನೆ ಮಾಡಿದಾಗ ಅಪ್ಪ ಅಮ್ಮನ ಮುಖದಲ್ಲಿ ಒಂದು ನಗು ಬೇರೆ. ಇದು ಸಕ್ಸಸ್ ಸ್ಟೋರಿ, ಇದು ಫೇಲ್ಯೂರ್ ಸ್ಟೋರಿ ಅಲ್ವಾ? ಬಟ್ ನಾನು ಎಷ್ಟೋ ಸರಿ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೇನೆ, ನೀರು ಆನ್ ಮಾಡಿಟ್ಟು ಅಳುದು. ಅಪ್ಪ ಮನೆ ಬೈತಾರಲ್ಲ, ಮನೆ ಇವರೇ ಅದು ಅಂತೆಲ್ಲ ಹೇಳ್ತಾರಲ್ಲ. ನನ್ನ ಅಮ್ಮ ದಿನ ಹೇಳಿದ್ರು, ನಿನ್ನ ಮೊದಲು ನಾನು ಹುಡುಗಿ ಹುಟ್ಟಿದ್ರೆ ಸಾಕಿತ್ತು ಮಾರ, ನನ್ನ ಮಾತು ಕೇಳ್ಕೊಂಡು ಅವಳು ಎಂದಾದ್ರು ಚಿಕ್ಕ ಪುಟ್ಟ ಕೆಲಸ ಮಾಡಿ ನನಗೆ ಹಣ ಕೊಡ್ತಿದ್ರು. ಅಳ್ತಿದ್ದೆ ನಾನು ಬಾತ್ರೂಮ್ ಮಾಡಿ, ಎಂತ ಮಾಯ, ಎಂತ ಲೈಫ್ ನಮ್ದು. ಬಟ್ ಇಲ್ಲ, ಅಪ್ಪನ ಟೈಮ್ ಆಯೇಗ. ಹೇಗೇನು ವರ್ಕ್ ಮಾಡ್ತಿದ್ದೆ, ಏಕೆ ಮನೇಲಿ ಗೊತ್ತಾಗ ನಾಯಿ ಬರೋದು ಅಂತ ಕೇಳಿ ಸರಿಯಾಗಲ್ಲ, ಬಿಡು ಏನ ಮಾಡೋದು ಸಹಾಯಕ. ಹಣ ಇರಲಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಗುರುಗಳಿಗೆ ಹೋಗ್ಲಿಕ್ಕೆ ಹಣ ಇಲ್ಲ. ಬಸ್ ಹತ್ತಿದ್ವಿ, ಟಿಕೆಟ್ ತೆಗಿಲಿಕ್ಕೆ ಹಣ ಇಲ್ಲ. ಕಂಡಕ್ಟರ್ ಮುಂದೆ ಬಂದ್ರೆ ನಾವು ಹಿಂದೆ, ಅವ್ರು ಹಿಂದೆ ಬಂದ್ರೆ ನಾವು ಮುಂದೆ, ಹೀಗೆ ಮಾಡ್ಕೊಂಡು ಹೋಗ್ತಿದ್ವಿ, ಯಾಕಂದ್ರೆ ಹಣ ಇರಲಿಲ್ಲ. ಹೋಟೆಲ್ ಅಲ್ಲಿ ನನಗೆ ಇವತ್ತು ನೆನಪಿದೆ, ಹೋಟೆಲ್ ಊಟ ಮಾಡಿದ್ದೇನೆ, ಹಸಿರು ಜಾಸ್ತಿ ಊಟ ಮಾಡಿದ್ದೇನೆ, ಕೊಡ್ಲಿಕ್ಕೆ ಹಣ ಇಲ್ಲ. 10 ರೂಪಾಯಿ ಅಷ್ಟೇ ಕಿಸೆಲಿ ಇದ್ದದ್ದು. ಆ ಬಿಲ್ ತಗೊಂಡು ಬರ್ಲಿಕ್ಕೆ ಒಳಗಡೆ ಹೋದ, ನಾನಲ್ಲಿ 10 ರೂಪಾಯಿ ಇಟ್ಟು ಓಡ್ಕೊಂಡ್ ಬಂದ ಸೀದಾ. ಎಂತೆಲ್ಲ ಇನ್ಸಿಡೆಂಟ್ಸ್ ನಮ್ಮ ಜೊತೆ ಆಗಿದೆ. ಟೀಮ್ ಅವ್ರು ಬಂದು ಕೇಳ್ತಿದ್ರು, ಮೊಬೈಲ್ ನೋಡ್ತಾರೆ ಸರ್, ಇನ್ವೈಟ್ ಮಾಡಬೇಕು, ರಿಚಾರ್ಜ್ ಇಲ್ಲ, ಮೊಬೈಲ್ ಕೊಡಿಸಿ. ನನ್ನ ಹತ್ರ ರಿಚಾರ್ಜ್ ಇಲ್ಲ. ನಾನು ಕೊಟ್ರೆ ಯುವರ್ ಅಕೌಂಟ್ ಬ್ಯಾಲೆನ್ಸ್ ಇಸ್ ಟೂ ಅಂತ ಹೇಳಿ. ಈಗ ಮರೀಲಿ ಹೋಗಲ್ವಾ, ಸೀನಿಯರ್ ನನಗೆ, ನನ್ನ ಹತ್ರ ಏನೂ ಇಲ್ಲ, ಬಟ್ ಮೇಂಟೈನ್ ಮಾಡ್ಬೇಕಲ್ಲ, ಆಟಿಟ್ಯೂಡ್ ಮೇಂಟೈನ್ ಮಾಡ್ಬೇಕಲ್ಲ. ಯಾ ಅದಕ್ಕೆ ನಾನು ಎಂತ ಮಾಡೋದು, ಸುಮ್ಮನೆ 1 ನಿಮಿಷ ಕೊಟ್ಟೆ ಅಂತೇಳಿ, ರಾಕೇಶ್ ಸರ್ ಸರ್ ಎಸ್ ಸರ್ ಎಸ್ ಸರ್ ಹೇಳಿ ಸರ್ ಅಂದ್ರೆ ಒಳಗಡೆ ಹೋಗಿ 10 ನಿಮಿಷ ಕೊಟ್ಟು ಬರುವುದಿಲ್ಲ. ಮತ್ತೆ ಬಂದಾಗ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗುದೇ ಇಲ್ಲ, ಬೇರೆ ಡಿಸ್ಟ್ರಿಬ್ಯೂಟರ್ ಹೋಗಿ ಮಾತಾಡೋದು. ಅವನು ಮತ್ತೆ ಏನಾದ್ರು ಮ್ಯಾನೇಜ್ ಮಾಡಿರ್ತಾನೆ ಬೇರೆ ಏನಾದ್ರು. ಎಂತೆಲ್ಲ ಫೇಸ್ ಮಾಡಿದ್ರು ಗೊತ್ತಲ್ಲ ಇದರಲ್ಲಿ. ಹೀಗೆ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅನ್ನು ಫೇಸ್ ಮಾಡಿದ್ದೇವೆ, ಬಟ್ ಬಿಸ್ನೆಸ್ ಬಿಟ್ಟಿಲ್ಲ. ನಿಮ್ ಜೊತೆಲಿ ಕೂಡ ಇವತ್ತು ಕೆಲವರು ಹೇಳ್ತಾರೆ, ಸರ್ ನಮಗೆ ವರ್ಕ್ ಮಾಡ್ಲಿಕ್ಕೆ ಹಣ ಇಲ್ಲ ಸರ್, ನಿಮ್ಮ ಹತ್ರ ರಿಟೇಲಿಂಗ್ ಮಾಡೋ ಆಪ್ಷನ್ಸ್ ಇದೆ, ರಿಟೇಲಿಂಗ್ ಮಾಡಬಹುದು. ನಿಮ್ಮ ಹತ್ರ ತುಂಬಾ ಆಪ್ಷನ್ಸ್ ಇದೆ ವರ್ಕ್ ಮಾಡ್ಲಿಕ್ಕೆ.
ಬಟ್ ನಮ್ಮ ಹತ್ರ ಅಷ್ಟು ಆಪ್ಷನ್ಸ್ ಇರಲಿಲ್ಲ ಆ ಟೈಮಲ್ಲಿ. ಬಸ್ ಚಾರ್ಜಿಗೆ ಹಣ ಇಲ್ಲ ಅಂತ ನೀವು ಗುರುಗುರಿಗೆ ಬರ್ತಾ ಕೂತ್ಕೊಳ್ತೀರಾ, ನಾವು ಲಿಫ್ಟ್ ತಗೊಂಡೆಲ್ಲ ಗುರುಗುರಿಗೆ ಹೋಗ್ತೇವೆ. ಫಾಲೋಪಿಗೆ ಹೋಗ್ಬೇಕಿತ್ತು, ಹಣ ಇಲ್ಲ ಅಂತೇಳಿ ನೀವು ಫಾಲೋಪಿಗೆ ಹೋಗುದಿಲ್ಲ, ನಾವು ಹಣ ಇದ್ದಿದ್ದು ಪರವಾಗಿಲ್ಲ ಅಂತ ನಡ್ಕೊಂಡು ಫಾಲೋಪಿಗೆ ಹೋಗಿದ್ದೇವೆ 3 ಕಿಲೋಮೀಟರ್. ಈಗ 3 ಕಿಲೋಮೀಟರ್ ನಡ್ಕೊಂಡು ಫಾಲೋಪಿಗೆ ಹೋಗಿದ್ದೀವಿ, ನಾವು ಮನಿ ಪ್ರಾಬ್ಲಮ್ ಅಂದ್ರೆ ಬಿಡ್ತೇನಾ? ಖತರ್ನಾಕ್ ಫಾಲೋಪಿ. ಯಾಕೆ ಕಷ್ಟಪಟ್ಟು ಬಂದಿದ್ದೀನಿ ಮರ 3 ಕಿಲೋಮೀಟರ್ ನಡ್ಕೊಂಡು ನಾನು. ಏನ್ ಮನಿ ಪ್ರಾಬ್ಲಮ್ ನಿಂದು? ಖತರ್ನಾಕ್ ಫಾಲೋಪ್ ಸ್ಪಾಟ್ ಅಲ್ಲಿ 100 ರೂಪಾಯಿ ಅಮೌಂಟ್. ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನಿಮ್ ಜೊತೆ ಬರ್ಬೋದು, ನನ್ನ ಜೊತೆ ಬಂದಿತ್ತು, ಬಟ್ ಹೆಜ್ಜೆ ಹಿಂದಿರ್ಬೇಡಿ. ಅದು ಸಮಸ್ಯೆ ಬಂತು ಅಂತೇಳಿ ಬಿಟ್ಟು ಹೋಗಿ ಬಿಡಬೇಡಿ, ಮುಂದೆ ಹೋಗ್ತೇನೆ. ಭಗವಂತ ದಾರಿ ತೋರಿಸ್ತಾನೆ. ನಾನು ಮುಂದೆ ಹೋಗ್ತಾ ಇದ್ದೆ. ಟೀಮ್ ಆಗ್ತಾ ಇಲ್ಲ, ಬರುವವರೆಲ್ಲ 2 ದಿನ ತರ ಬಿಟ್ಟು ಹೋಗ್ತಾರೆ, ಬಿಟ್ಟು ಹೋಗ್ತಾರೆ. ಬಟ್ ನೋ ವರೀಸ್, ವರ್ಕ್ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡಿರು, ನನ್ನ ಒಳ್ಳೆ ಟೀಮ್ ಬರ್ತದೆ. ಯಾವಾಗ ಬರ್ತದೆ, ಹೇಗೆ ಬರ್ತದೆ ಗೊತ್ತಿಲ್ಲ, ಬಟ್ ಬರ್ತದೆ. ನೀವು ಪ್ರಯತ್ನ ನಮ್ಮದು, ಪ್ರತಿಫಲವನ್ನು ನಾವು ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ಕೊಂಡಿರುವ ನಾಳೆ ಯಾರಾದ್ರೂ ಒಬ್ಬ ಬಿಸ್ನೆಸ್ ಅಲ್ಲಿ ಬರ್ತಾನೆ, ಧಮಾಕ ಬಿಸ್ನೆಸ್ ಮಾಡ್ತಾನೆ ಡೆಫಿನೆಟ್ಲಿ, ಬಟ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಕೊಂಡು. ಸೀನಿಯರ್ ಇಲ್ಲ, ನಮ್ ಸೀನಿಯರ್ ಇಲ್ಲ ಸರ್, ನಾವೇನ್ ಮಾಡೋದು, ಏನ್ ಮಾಡೋದು, ನೀವೇ ಸೀನಿಯರ್ ಆಗು ಅಲ್ವಾ? ಸೀನಿಯರ್ ಇಲ್ಲ ಸರ್, ನಾನು ಬಿಸ್ನೆಸ್ ಮಾಡಲ್ಲ. ನೀನ್ ಬಿಸ್ನೆಸ್ ಮಾಡೋದು ಸೀನಿಯರ್ಗೋಸ್ಕರನಾ? ನಿಮ್ ಲೈಫ್ ಬೇರೆ, ಸೀನಿಯರ್ ಲೈಫ್ ಬೇರೆ. ಎಸ್ ಸರ್, ಸೀನಿಯರ್ ಅವನಿಗೋಸ್ಕರ ದುಡಿತಾನೆ, ನೀನ್ ನಿನ್ಗೋಸ್ಕರ ದುಡಿತೀಯ ಅಲ್ವಾ? ಸೊ ಸೀನಿಯರ್ ಇಲ್ಲ, ನಾನು ಕೆಲಸ ಮಾಡಲ್ಲ ಸರ್ ಅನ್ಬೇಡಿ. ಸೀನಿಯರ್ ಹೋಗ್ಲಿ ಪರವಾಗಿಲ್ಲ, ನಿಮ್ದು ಫ್ಯೂಚರ್ ಇದೆ, ನಿಮ್ದು ಡ್ರೀಮ್ಸ್ ಇದೆ, ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ಅಲ್ಲಿ, ಅವ್ರು ವೇಟ್ ಮಾಡ್ತಿದ್ದಾರೆ. ನನ್ನ ಮಗ ಏನೋ ಒಂದು ಮಾಡ್ತಾನೆ ಅಂತ ಹೇಳ್ತಿದ್ದಾನೆ, ನೋಡುವ ಏನ್ ಮಾಡ್ತಾನೆ. ನಿಮ್ಗೆ ನೀವು ಊಟ ಮಾಡ್ತೀರಾ, ಅವನಿಗೆ ಸೀನಿಯರ್ಗೆ ಅವ್ನು ಊಟ ಮಾಡ್ತಾನೆ. ಸೊ ನಿಮ್ ಲೈಫ್ ಅವ್ನಿಗೆ ಬೇರೆ. ನೀವು ಕಂಟಿನ್ಯೂ ಮಾಡಿ ಬಿಸ್ನೆಸ್ ಅನ್ನ. ನೀವೇ ಕೂತು ಸೀನಿಯರ್ ಆಗಿ, ನಾನೇ ಕೂತು ಸೀನಿಯರ್ ಆದೆ, ನಾನೇ ಕೂತು ಎಲ್ಲ ಕೆಲಸ ಕಲಿತೆ, ವರ್ಕ್ ಮಾಡ್ಕೊಂಡು ಹೋದೆ. ಪೊಲಿಟಿಕಲ್ ಪ್ರಾಬ್ಲಮ್ ಬಂದಿತ್ತು, ಇವಾಗದಲ್ಲಿ ನಮಗೆ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಆಗೆಲ್ಲ ಬರ್ತಿತ್ತು. ಏನ್ ಮಾಡ್ತಿದ್ದೀರಿ, ಎಂತ ಇದು, ಹಾಗೆ ಹೀಗೆ, ಅದು ಪೊಲೀಸ್ ಸ್ಟೇಷನ್ ಬನ್ನಿ, ಅದು ಬನ್ನಿ, ಇದು ಬನ್ನಿ. ಆ ಟೈಮಲ್ಲಿ ಇದೆಲ್ಲ ಇತ್ತು ತುಂಬಾ. ಇವಾಗ ಅದೆಲ್ಲ ಯಾವುದೂ ಇಲ್ಲ, ಅದನ್ನೆಲ್ಲ ನಾವು ಫೇಸ್ ಮಾಡಿದ್ದೇವೆ. ಹೀಗೆ 2 ವರ್ಷ ಎಲ್ಲಾ ಸಮಸ್ಯೆಗಳನ್ನು ಫೇಸ್ ಮಾಡಿದ್ವಿ, ವರ್ಕ್ ಮಾಡ್ಕೊಂಡು ಹೋದ್ವಿ, ಬಟ್ ರಿಸಲ್ಟ್ ಇಲ್ಲ. ಆದ್ರೆ ನಾವು ಬಿಸ್ನೆಸ್ ಇಂದ ಹಿಂದೆ ಹೋಗಿಲ್ಲ, ನಾವು ಎಫರ್ಟ್ ಹಾಕೊಂಡು ಮುಂದೆ ಹೋಗ್ತಿದ್ವಿ, ಆಗ್ತದೆ ನಡೆಯಂತ ಮುಂದೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಆದ್ರೆ ಅದರ ನಂತರ ಅಷ್ಟು ನಾವು ಕಷ್ಟಪಟ್ಟದಕ್ಕೆ, ಆ 2 ವರ್ಷ ಪೇಷನ್ಸ್ ಇದ್ದದಕ್ಕೆ, ತಾಳ್ಮೆಯಿಂದ ನಂಬಿಕೆಯಿಂದ ಆಗ್ತದೆ ಅಂತ ಕೂತದಕ್ಕೆ ಭಗವಂತ ರಿಸಲ್ಟ್ ಕೊಟ್ಟ. ಅವನು ನೋಡಿದ ಎಷ್ಟು ಕಷ್ಟ ಕೊಟ್ಟರು ಎಗೇನ್ ಮುಂದೆ ಹೋಗ್ತಿದ್ದಾನಲ್ಲ, ಎಷ್ಟು ತುಳಿದ್ರು ಎಗೇನ್ ಬೆಳೀತಿದ್ದಾನಲ್ಲ, ಚಲೋ ಬೆಳೆಸಿ ಬಿಡುವ ಅಂತೇಳಿ 3rd ಇಯರ್ ಇಂದ ನಂದು ಬಿಸ್ನೆಸ್ ಸ್ವಲ್ಪ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಂದು ಟೀಮಲ್ಲಿ ರಿಸಲ್ಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ನಂದು ಟೀಮ್ ಆಯ್ತು, ನಂದು 2-3 ಕಡೆ ಬಿಸ್ನೆಸ್ ಸೆಟಪ್ ಆಯ್ತು, ಸ್ವಲ್ಪ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಒಂದು ಬೈಕ್ ತಗೊಂಡೆ, ಅಪ್ಪ ಅಮ್ಮ ಸ್ವಲ್ಪ ಪಾಸಿಟಿವ್ ಅದು, ಏನು ಮಾಡ್ತಿಲ್ಲ ಅಂತೇಳಿ ಒಂದು ಬೈಕ್ ತಗೊಂಡಿದ್ದಾನೆ, ನೋಡುವ ಇನ್ನೇನ್ ಮಾಡ್ತಾನೆ. ಅಂಡ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಹಾಗೇನೆ ಬಿಸ್ನೆಸ್. ಸ್ವಲ್ಪ ಕೆಲಸ ಮಾಡಿದೆ, ಇನ್ನು ಸ್ವಲ್ಪ ಟೀಮ್ ಎಲ್ಲ ಆಯ್ತು, ಅಚೀವರ್ ಆದೆ, ರೆಕಗ್ನಿಷನ್ ಪ್ರೋಗ್ರಾಮ್ ಅಲ್ಲಿ ರೆಕಗ್ನಿಷನ್ ಪಡ್ಕೊಂಡೆ. ಅಗೇನ್ ವರ್ಕ್ ಮಾಡ್ತಾ ಮುಂದೋದ್ವಿ, ಕಂಪನಿಯಿಂದ ನ್ಯಾಷನಲ್ ಟ್ರಿಪ್ ಸಿಕ್ಕಿದ್ದು, ಅಗೇನ್ ಮುಂದೋದ್ವಿ, ಫಾರಿನ್ ಟ್ರಿಪ್ ಸಿಕ್ಕಿದ್ದು, ಅಗೇನ್ ಮುಂದೋದ್ವಿ, ಕಾರ್ ಅಚೀವ್ಮೆಂಟ್ ಆಯಿತು. ಅದರ ನಂತರದ 3 ವರ್ಷದಲ್ಲಿ ಮೊದಲನೇ 2 ವರ್ಷ ಏನೂ ಇರಲಿಲ್ಲ, ಜಸ್ಟ್ 9,000 rupees ಅಷ್ಟೇ ಇನ್ಕಮ್ ಮಾಡಿದೆ. ಆದರೆ ಅದರ ನಂತರದ 3 ವರ್ಷದಲ್ಲಿ ಬೈಕ್ ಅಚೀವ್ಮೆಂಟ್, ಕಾರ್ ಅಚೀವ್ಮೆಂಟ್, ರೆಕಗ್ನಿಷನ್, ನ್ಯಾಷನಲ್ ಟ್ರಿಪ್, ಫಾರಿನ್ ಟ್ರಿಪ್ಸ್, ಇದೆಲ್ಲ ಅಚೀವ್ಮೆಂಟ್ ಆಯಿತು. ತಿಂಗಳಿಗೆ 30,000 to 40,000 rupees ತನಕ ಇನ್ಕಮ್ ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ನಾನು ಇದೆಲ್ಲದರಲ್ಲಿ ಕೂಡ ಸ್ಯಾಟಿಸ್ಫೈ ಇರಲಿಲ್ಲ. ಯಾಕಂದ್ರೆ ನಾನೇನು ವರ್ಕ್ ಮಾಡಿದ್ದೇನೆ, ನಾನೇನು ಎಫರ್ಟ್ ಹಾಕಿದ್ದೇನೆ, ಆ ಲೆವೆಲ್ಗೆ ತಿಂಗಳಿಗೆ ಮಿನಿಮಮ್ 1 ಲಕ್ಷ ಇನ್ಕಮ್ ಮಾಡಬೇಕಿತ್ತು. ಸೊ ಬೈಕ್ ಆಯ್ತು,
ಆಯ್ತು, ಮನೇಲಿ ಪಾಸಿಟಿವ್ ಅಪ್ಪ ಅಮ್ಮ. ಯಾಕೆ ಮಗ ಅಚೀವ್ಮೆಂಟ್ಸ್ ಎಲ್ಲ ಮಾಡಿದ್ದಾನೆ, ಕಾರ್ ತಗೊಂಡ. ನಮ್ಮ ಊರಲ್ಲಿ ಕಾರ್ ತಗೊಂಡವ್ರು ಯಾರು ಇಲ್ಲ. ನನ್ನ ಏಜಲ್ಲಿ 24 ವರ್ಷ ಆಯ್ತು ನಾನು ಕಾರ್ ತಗೊಂಡಾಗ. ನಾನು ಕಾರ್ ತಗೊಂಡೆ, ಫ್ಯಾಮಿಲಿ ಪಾಸಿಟಿವ್. ಯಾರನ್ನು ತೋರಿಸಿ ಹೇಳ್ತಿದ್ರು, ಅವನನ್ನು ನೋಡು ಅಷ್ಟು ದುಡಿತಾನೆ, ಇವನನ್ನು ನೋಡು ಇವಷ್ಟು ದುಡಿತಾನೆ. ಅವರೆಲ್ಲ ಕುಡ್ಕೊಂಡು ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಅಲ್ಲಿ ಇಲ್ಲಿ ಬಿದ್ದುಕೊಂಡು ಹೊರಟಾಯಿಸಿದ್ದಾರೆ. ನಾನೊಂದು ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡುತ್ತಿದ್ದೆ, ಫ್ಯಾಮಿಲಿ ಪಾಸಿಟಿವ್. ಬಟ್ ನಾನು ಸ್ಯಾಟಿಸ್ಫೈ ಇರಲಿಲ್ಲ. ನನಗಿನ್ನು ಜಾಸ್ತಿ ಬೆಳಿಬೇಕಿತ್ತು, ನನಗಿನ್ನು ತುಂಬಾ ಇನ್ಕಮ್ ಮಾಡಬೇಕಿತ್ತು, ನಾನು ತುಂಬಾ ದೊಡ್ಡ ಲೆವೆಲ್ಗೆ ಹೋಗ್ಬೇಕಿತ್ತು, ತುಂಬಾ ದೊಡ್ಡ ಪೊಸಿಷನ್ಗೆ ಹೋಗ್ಬೇಕಿತ್ತು. ಅದಕ್ಕೆ ನಾನು ಎಗೇನ್ ವರ್ಕ್ ಮಾಡ್ತಿದ್ದೆ, ಕಂಟಿನ್ಯೂಸ್ ಎಫರ್ಟ್ಸ್ ಆಗ್ತಾ ಇದ್ದೆ. ಆಗ ಭಗವಂತ ನನ್ನ ಲೈಫಲ್ಲಿ ನನ್ನ ಲೈಫನ್ನು ಚೇಂಜ್ ಮಾಡಲಿಕ್ಕೋಸ್ಕರ, ನನ್ನ ಡ್ರೀಮ್ಸ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಡಿಯರ್ ಲೈಫ್ ಅನ್ನು ಕೊಟ್ಟ. ಲೈಫಲ್ಲಿ ಎಂಟ್ರಿ ಆಯಿತು ಡಿಯರ್ ಲೈಫ್. ನನ್ನ ಲೈಫನ್ನು ಡಿಯರ್ ಲೈಫ್ ಮಾಡಲಿಕ್ಕೆ, ನನ್ನ ಲೈಫನ್ನು ಪ್ರೀತಿಯ ಜೀವನವನ್ನಾಗಿ ಮಾಡಲಿಕ್ಕೆ ಭಗವಂತ ಡಿಯರ್ ಲೈಫನ್ನು ಕೊಟ್ಟ. ಅಂಡ್ ಡಿಯರ್ ಲೈಫ್ ಎಂಟ್ರಿ ಆದ ನಂತರ ಲೈಫ್ ಕಂಪ್ಲೀಟ್ಲಿ ಯೂಟರ್ನ್ ಜೊತೆಯಲ್ಲಿ ಚೇಂಜ್ ಆಯಿತು. ಜಬರ್ದಸ್ತ್ NH47 ಅಲ್ಲಿ ಹೈ ಸ್ಪೀಡ್ ಹೋಗಿ ಸ್ಟಾರ್ಟ್ ಆಯಿತು. ಡಿಯರ್ ಲೈಫ್ ಎಂಟ್ರಿ ಆಯಿತು ಲೈಫಲ್ಲಿ. ಅದರ ನಂತರ ನನ್ನ ಎಫರ್ಟ್ಸ್ಗೆ ತಕ್ಕ ರಿಸಲ್ಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಡ್ರೀಮ್ ಇಟ್ಟಿದ್ದೆ, ಹೀಗಾಗಬೇಕು, ಈ ಲೆವೆಲ್ ಅಲ್ಲಿ ಬಿಸ್ನೆಸ್ ಆಗಬೇಕು, ಈ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು, ಅದು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದು ಒಮ್ಮೆಲೆ ಅಲ್ಲ, 3 years ಆಯಿತು ಅದು ಬರಲಿಕ್ಕೆ. ನಾನು ಬಿಲೀವ್ ಇಟ್ಟಿದ್ದೆ ನನ್ನ ಲೈಫ್ ಹೀಗೆ ಆಗ್ಬೋದು ಅಂತೇಳಿ. ಫ್ರೆಂಡ್ಸ್, ಅದೇ ಲೈಫ್ ಯಾವ ರೀತಿ ನಾನು ಬಿಲೀವ್ ಇಟ್ಟಿದ್ದೆ, ಯಾವ ರೀತಿ ನಾನು ಡ್ರೀಮ್ ಇಟ್ಟಿದ್ದೆ, ಅದೇ ಲೈಫ್ ಡಿಯರ್ ಲೈಫ್ ನನಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಪರ್ ಮಂತ್ಗೆ 70,000, ಪರ್ ಮಂತ್ಗೆ 80,000 ಇನ್ಕಮ್. ಅಗೇನ್ ಕಂಟಿನ್ಯೂ ವರ್ಕ್ ಆಗ್ತಾ ಹೋಯಿತು. ತಿಂಗಳಿಗೆ 1 ಲಕ್ಷ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ತಿಂಗಳಿಗೆ 1,20,000, 1,30,000. ಹೀಗೆ ಲೈಫ್ ಹೋಗ್ತಾ ಫ್ರೆಂಡ್ಸ್, ಇವತ್ತು ಡಿಯರ್ ಲೈಫ್ ಅಲ್ಲಿ 3 ವರ್ಷ ಆಯಿತು. ಅಂಡ್ ನನ್ನ ಪರ್ ಮಂತ್ ಇನ್ಕಮ್ 2 ರಿಂದ 3 ಲಕ್ಷ ರೂಪಾಯಿ. ನನ್ನ ಡಿಯರ್ ಲೈಫ್ನ ಹೈಯೆಸ್ಟ್ ಇನ್ಕಮ್ 3,36,000 ರೂಪಾಯಿಗಳು ಒಂದು ತಿಂಗಳಲ್ಲಿ. ಕಲ್ತದ್ದು ಕಾಲೇ 10ನೇ ಕ್ಲಾಸ್ ಮಾತ್ರ. ಆಲೋಚನೆ ಮಾಡಿ, ಲೈಫ್ ಹೇಗೆ ಬದಲಾಯಿತು ಅಲ್ವಾ? 2 ವರ್ಷದಲ್ಲಿ ನಾನು ಖಾಲಿ 9,000 ಅಷ್ಟೇ ಇನ್ಕಮ್ ಮಾಡಿದ್ದೆ ನಾನು. ಆದ್ರೆ ಬಿಲೀವ್ ಇತ್ತು, ನಾಳೆ ಒಳ್ಳೆ ಬಿಸ್ನೆಸ್ ಆಗ್ತದೆ, ಒಳ್ಳೆ ಫ್ಯೂಚರ್ ಆಗ್ತದೆ. ಈ ಬಿಲೀವ್ ಇತ್ತು ಮನಸ್ಸಲ್ಲಿ. ದಟ್ಸ್ ವೈ ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕೊಂಡು ಹೋದೆ, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಕೊಂಡು ಹೋದೆ. ಎಂಡ್ ಆಫ್ ದಿ ಡೇ ರಿಸಲ್ಟ್ ನೋಡಿ, ತಿಂಗಳಿಗೆ 2 ಲಕ್ಷ ರೂಪಾಯಿಯಿಂದ 3 ಲಕ್ಷ ರೂಪಾಯಿ ತನಕ ಇವತ್ತು ನನ್ನ ಎವರೇಜ್ ಇನ್ಕಮ್ ಅನ್ನು ಅರ್ನ್ ಮಾಡ್ತಿದ್ದೇನೆ ಡಿಯರ್ ಲೈಫ್ ಇಂಡಸ್ಟ್ರಿ. ಅಷ್ಟು ಮಾತ್ರ ಅಲ್ಲ, ನನ್ನ ಬಿಸ್ನೆಸ್ ಎಲ್ಲ ಕಡೆ ಸೆಟಪ್ ಆಯಿತು ಫ್ರೆಂಡ್ಸ್. ನನ್ನ ಬಿಸ್ನೆಸ್ ಇವತ್ತು ಕರ್ನಾಟಕದಲ್ಲಂತೂ ಎಲ್ಲ ಜಾಗದಲ್ಲಿದೆ ಮ್ಯಾಕ್ಸಿಮಮ್ ಆಗಿ. ಅದು ಬಿಟ್ಟರೆ ಒಡಿಸ್ಸಾ, ಛತ್ತೀಸ್ಗಢ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ನ್ಯೂ ದಿಲ್ಲಿ, ಕೇರಳ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ, ತಮಿಳುನಾಡು, ಎಲ್ಲ ಸ್ಟೇಟ್ ಅಲ್ಲಿ ಬಿಸ್ನೆಸ್ ಸ್ಪ್ರೆಡ್ ಆಯ್ತು. ನನ್ನ ಟೀಮ್ ಅಲ್ಲಿ, ನಂದು ಬಿಡಿ, ನನ್ನ ಟೀಮ್ ಅಲ್ಲಿ 3 ರಿಂದ 4 ಮಂದಿ ಟಾಪ್ ಅಚೀವರ್ಸ್ ಕ್ರಿಯೇಟ್ ಆದ್ರು ನನ್ನ ಟೀಮ್ ಅಲ್ಲಿ. ರಾಯನ್ ಫೆರ್ನಾಂಡಿಸ್ ಸರ್ ನೋಡಿರ್ಬೋದು, 9-10 ಲಕ್ಷದ ಕಾರ್ ತಗೊಂಡು. ಮಿಸ್ಟರ್ ಮಾಣಿಕ್ ಬೀದರಿಂದ 6 ಲಕ್ಷದ ಕಾರ್ ತಗೊಂಡ. ಉಮೇಶ್ ಬೀದರಿಂದ ಅವನು ಕೂಡ 6 ಲಕ್ಷದ ಕಾರ್ ತಗೊಂಡ ನನ್ನ ಟೀಮ್ ಅಲ್ಲಿ. ಮಿಸ್ಟರ್ ದಸ್ತಗಿರಿ ಬೆಳಗಾವಿಯಿಂದ ರೀಸೆಂಟ್ಲಿ 10 ಲಕ್ಷದ ಕಿಯಾ ಕಾರ್ ತಗೊಂಡ. ಮಿಸ್ಟರ್ ಅಂಬರೀಶ್ ಕನ್ಯೆ ಫ್ರಮ್ ಗುಲ್ಬರ್ಗ ರೀಸೆಂಟ್ಲಿ ತಗೊಂಡದ್ದು ಗ್ರ್ಯಾಂಡ್ ಐಟೆನ್ 8.5 ಲಕ್ಷ. ನನ್ನ ಟೀಮ್ ಅಲ್ಲಿ 4 ರಿಂದ 5 ಮಂದಿ ಕಾರ್ ಅಚೀವರ್ಸ್.
ಟೀಮ್ ಅಲ್ಲಿ 20 ರಿಂದ 30 ಮಂದಿ ಫಾರಿನ್ ಟ್ರಿಪ್ ಅಚೀವರ್ಸ್. ಒಂದು ಟೈಮಲ್ಲಿ ನಾನು ಒಬ್ಬನೇ ಫಾರಿನಿಗೆ ಹೋಗ್ಲಿಕ್ಕೆ ಆಗ್ತಿರಲ್ಲ ಅಂತ ಹೇಳ್ತಿದ್ದೆ, ಮತ್ತೆ ಒಬ್ಬನೇ ಹೋಗ್ತಿದ್ದೆ. ಈಗ ಟೀಮ್ ಅಲ್ಲಿ 20 ಜನ ಕರ್ಕೊಂಡು ಹೋಗ್ತೀವಿ ಫಾರಿನ್ ಟ್ರಿಪ್ಗೆ. ಲೈಫ್ ಚೇಂಜ್ ಆಗಿದೆ ಅಲ್ವಾ? Yes, sir. ಅಂಡ್ ಇದೆಲ್ಲದರ ಜೊತೆಯಲ್ಲಿ ಲೈಫಿನ ಅತ್ಯಂತ ದೊಡ್ಡ ಡ್ರೀಮ್ ಇತ್ತು, ಮನೆ ಮಾಡಬೇಕು ಅಂತೇಳಿ. ಅದು ನನ್ನ ಡ್ರೀಮ್ ಆಗಿರಲಿಲ್ಲ, ನನ್ನ ಅಪ್ಪ ಅಮ್ಮನ ಡ್ರೀಮ್ ಆಗಿತ್ತು. ನಾನು ಕಾರ್ ತಗೊಂಡಿದ್ದೆ ನನಗೋಸ್ಕರ, ಇನ್ಕಮ್ ಮಾಡಿದ್ದೆ ನನಗೋಸ್ಕರ, ಲೈಫ್ ಲೀಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನನಗೋಸ್ಕರ, ಮದುವೆ ಇದೆ ನನಗೋಸ್ಕರ. ಬಟ್ ತಂದೆ ತಾಯಿಗೋಸ್ಕರ ಅಂತೇಳಿ ಏನು ನಾನು ಮಾಡಿರ್ಲಿಲ್ಲ. ಇನ್ಕಮ್ ಮಾಡ್ತಿದ್ದೆ, ಅವರ ಡ್ರೀಮ್ ಇದ್ದದೇನು ಮನೆ ಮಾಡಬೇಕು. ಅಪ್ಪ ಅಮ್ಮ ಯಾವಾಗ ನನಗೆ ಹೇಳುವರು ಏನು, ಒಂದು ಮನೆ ಮಾಡು, ನಮ್ದೊಂದು ಹೊಸ ಮನೆ ಬೇಕು, ಒಂದು 2 ರೂಮದ್ದು, ಒಂದು 10-15 ಲಕ್ಷದ್ದು ಒಂದು ಹೊಸ ಮನೆ. ನಾನು ಹೇಳ್ತಿದ್ದೆ ಮಾಡ್ತೇನೆ, ಬೈ ಮಾಡಿ. 10-15 ಲಕ್ಷದ್ದು 2 ರೂಮದ್ದು ಒಂದು ಮನೆ ಮಾಡುವುದಾದ್ರೆ ನಾನು 3 ವರ್ಷದ ಹಿಂದೆ ಮಾಡ್ತಿದ್ದೆ. ಅಪ್ಪ ಅಮ್ಮನದು ಡ್ರೀಮ್ ಅದಿತ್ತು, ಆದ್ರೆ ನನ್ನ ಡ್ರೀಮ್ ಇದ್ದದ್ದು ಅವರು ಅನ್ಕೊಂಡದಕ್ಕಿಂತಲೂ 4 ಪಟ್ಟು ದೊಡ್ಡ ಮನೆ ನಾನು ಮಾಡಬೇಕು. ಅದಕ್ಕೆ ನಾನು ವರ್ಕ್ ಮಾಡ್ತಿದ್ದೆ, ಅದಕ್ಕೆ ಎಫರ್ಟ್ಸ್ ಹಾಕ್ತಾ ಇದ್ದೆ. ಟಿವಿಯಲ್ಲಿ ಯಾವ್ದಾದ್ರು ಮನೆ ಅಂತೆಲ್ಲ ಬಂದಾಗ ನನ್ನ ಅಪ್ಪ ಹೇಳುದು, ಅಂತೊಂದು ಮನೆ ಆಗ್ಬೇಕು. ನನ್ನ ಕಮಿಟ್ಮೆಂಟ್ ಇತ್ತು, ನಾನು ಅದಕ್ಕೆ ವರ್ಕ್ ಮಾಡ್ತಾ ಇದ್ದೆ. ನಾನು ವೇಟ್ ಮಾಡ್ತಾ ಇದ್ದೆ, ಬೇಗ ಕೊಡ್ತೇನೆ ನೋಡಿ ನಿಮ್ದೊಂದು ಮನೆ. ಸೊ ಲಾಸ್ಟ್ ಫೆಬ್ರವರಿಯಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿದ್ವಿ, ಲಾಸ್ಟ್ ಫೆಬ್ರವರಿಯಲ್ಲಿ. ಅಂಡ್ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್. ಅಪ್ಪ ಅಮ್ಮ ಹೇಳಿದ್ರು, ಇದು ಎಷ್ಟೊಂದು ಮನೆ ಇಲ್ಲಿ ಮಾಡೋದು ಅಂತ. ಅದೇ 2 ರೂಪಾಯಿ ಚಿಕ್ಕ ಮನೆ. ನಾನು 3D ಪ್ಲಾನ್ ಮಾಡಿಸಿದ ಇಂಜಿನಿಯರ್ ಹತ್ರ 3 BHK ಅದು ವಿತ್ ಓಪನ್ ಬಾಲ್ಕನಿ ತಗೊಂಡು ಮನೆ ತೋರಿಸಿದೆ. ನೋಡಮ್ಮ, ಇಂಥ ಮನೆ ಮಾಡ್ಬೇಕಂತಿದ್ದೇನೆ ಅಂತ. ನನ್ನ ಅಪ್ಪ ಅಮ್ಮನಿಗೆ ಶಾಕ್ ಆಯ್ತು. ಈ ಟೈಪ್, ಈ ರೀತಿ ಮನೆನಾ? ಇದೆಲ್ಲ ನಾವು ಟಿವಿಯಲ್ಲಿ ನೋಡ್ತಿದ್ದಲ್ಲ, ಇದು ಈ ಟೈಪ್ ಆಗ್ತದ? ಇದೇ ಟೈಪ್ ಮನೆ ನಾವು ಮಾಡೋದು. ಎಲ್ಲ ಹೀಗೆ ಬರ್ತದ, ಎಲ್ಲ ಹೀಗೆ ಬರ್ತದೆ. ಭಾರಿ ಖುಷಿ ನನ್ನ ಅಪ್ಪ ಅಮ್ಮನಿಗೆ. ಯಾವಾಗ ಸ್ಟಾರ್ಟ್ ಆಗ್ತದೆ, ಯಾವಾಗ ಮಾಡೋದು, ಯಾವಾಗ? ಫೆಬ್ರವರಿ ವರ್ಕ್ ಸ್ಟಾರ್ಟ್ ಆಯಿತು. ನನ್ನ ಮನೆಗೆ ಯಾರೇ ಗೆಸ್ಟ್ ಬಂದರೂ ಕೂಡ ನನ್ನ ಅಪ್ಪ ಅಮ್ಮನ ಅಂತ ಬರುದು, ಅದು ಮೊಬೈಲ್ ಕೊಡು, ಹೇಗಪ್ಪ ಅದು ಫೋಟೋ ತೋರಿಸಪ್ಪ, ತೋರಿಸ್ಬೇಕು, ಅದು ತೋರಿಸು ನೋಡಿ, ಇದು ಮನೆ ನಮ್ಮದು ಆಗುದು, ಹೇಗೆ ಒಳ್ಳೆದಂತ ಮಗ ಮಾಡೋದು. ಪ್ರವೃತ್ತಿಸ್ ಅವರಿಗೆ ಒಂದು ಖುಷಿ ಅವರಿಗೆ. ಮನೆ ಕೆಲಸ ಸ್ಟಾರ್ಟ್ ಆಯ್ತು. ನನ್ನ ಅಪ್ಪ ಅಮ್ಮ ಡೈಲಿ ಹೋಗೋರು ಮನೆಗೆ. ನಾವು ಫ್ಲಾಟ್ ಅಲ್ಲಿ ಇರ್ತಿದ್ವಿ, ಆ ಫ್ಲಾಟ್ ಇಂದ ನಮ್ದು ಮನೆ ಏನಾಗ್ತದೆ 1 ಕಿಲೋಮೀಟರ್ ಹತ್ರ ಇತ್ತು. ಡೈಲಿ ವಾಕಿಂಗ್ ಹೋಗುದು ಮನೆಗೆ. ಖಾಲಿ ಪಂಚಾಂಗ ಹಾಕಿ ಬಿಟ್ಟಿದ್ದಾರೆ, ಡೈಲಿ ಹೋಗುದು ಅವರು. ನನಗೆ ಹೇಳಿದ್ರೆ ಡೈಲಿ ಹೋಗುದು ಅಲ್ಲ, ಮನೆ ನೋಡಿ ಮನೆ ಆಗಿಲ್ಲಲ್ಲ, ಪಂಚಾಂಗ ಎಷ್ಟಾಗಿದ್ದಲ್ಲ, ಸುಮ್ಮನೆ ಹೋಗುದು. ನಮ್ಮ ಫ್ಲಾಟ್ ಅಲ್ಲಿ ಕೇಳುದು, ಎಲ್ಲಿಗೆ ಹೋಗುದಿನ ಅಪ್ಪ ಅವ್ರು ವಾಕಿಂಗ್ ಹೋಗುದು. ಮನೆ ಆಗ್ತುಂಟು, ಕನ್ಸ್ಟ್ರಕ್ಷನ್ ಆಗ್ತಾ ಹೋದಾಗೇನೆ ಅವರು ಬರುದು, ಡೈಲಿ ಬರುದು, ಡೈಲಿ ಹೋಗುದು. ಇದನ್ನ ನನಗೆ ಒಂದು ಕೇಳುದು, ಅಲ್ಲಿ ಮೇಲ್ಗಡೆ ಒಂದು ಸಪ್ರೇಟ್ ಒಂದು ಇಷ್ಟು ಬಿಟ್ಟಿದ್ದಾರೆ, ಅದೆಂತ ಅದು ಬಾಲ್ಕನಿ. ಬಾಲ್ಕನಿ ಅಂದ್ರೆ ಎಂತ? ಬಾಲ್ಕನಿ ಅಂದ್ರೆ ಒಂದು ರೂಮ್ ತರನೇ ಓಪನ್ ಆಗಿರ್ತದೆ. ಸರಿ ಸರಿ, ಅಲ್ಲಿ ಮೇಲೆ ರೂಮ್ ಮಾಡಿದಾರಲ್ಲ, ಅದಕ್ಕೆ ಹೋಗುದಿಲ್ಲ ನಾವು. ಸ್ಟೆಪ್ ಮಾಡ್ತಾರೆ. ಸ್ಟೆಪ್ ಅಂದ್ರೆ ಹೊರಗಡೆಯಿಂದ ಸ್ಟೆಪ್, ಒಳಗಡೆಯಿಂದ ಸ್ಟೆಪ್, ಹೊರಗಡೆಯಿಂದ ಸ್ಟೆಪ್ ಇರ್ತದೆ. ಕನ್ಫ್ಯೂಷನ್ಸ್ ಅವರಿಗೆ. ಒಂದು ಕ್ಯೂರಿಯಾಸಿಟಿ, ಹೇಗೆ ಮನೆ ಆಗ್ತದೆ ನಮ್ದು. ಅಂಡ್ ಯಾವಾಗ ಮನೆ ಆಗ್ತಾ ಬಂತು, ಬಂದ ರಿಲೇಟಿವ್ಸ್ ಎಲ್ಲರಿಗೆ ಕರ್ಕೊಂಡು ತೋರಿಸುದು ಮನೆಯನ್ನು. ಅಂಡ್ ನನ್ನ ಮಾವ, ನನ್ನ ಚಿಕ್ಕಪ್ಪ, ಇವರು ಫೋನಲ್ಲಿ ಅವರಿಗೆಲ್ಲ ಈ ರೀತಿ ಹವಾ ಮೇಂಟೈನ್ ಮಾಡಿದ್ದಾರೆ ನೋಡಲ್ಲ, ಅವ್ರ ಮನೆಗೆ ಬಂದಿದ್ದಾರೆ. ನಾನು ಯಾಕೆ ಬಂದದ್ದು ಕೇಳು, ಮನೆ ನೋಡ್ಲಿಕ್ಕೆ. ಮನೆ ನೀನು ಆಗಿಲ್ಲಲ್ಲ, ಅಲ್ಲ ಆಗ್ತಾ ಉಂಟಲ್ಲ ನೋಡಿ. ಇಡೀ ಊರಿನ ಪ್ರಚಾರ ಆಗಿದೇನು, ವಿಜಯ್ ಕುಮಾರ್ ದೊಡ್ಡ ಮನೆ ಆಗ್ತುಂಟು, ಭಾರಿ ದೊಡ್ಡ ಮನೆ ವಿಜಯ್ ಮಾಡ್ತಿದ್ದಾನೆ, ಮಾಡರ್ನ್ ಮನೆ ಮಾಡ್ತಿದ್ದಾನೆ ವಿಜಯ್. ನನ್ನ ಗೃಹ ಪ್ರವೇಶದ, ನನ್ನ ಫ್ಯಾಮಿಲಿಯಲ್ಲಿರುವಂತಹ 50 to 70% ರಿಲೇಟಿವ್ಸ್ ಎಲ್ಲರೂ ಕೂಡ ಗೃಹ ಪ್ರವೇಶಕ್ಕಿಂತ ಮೊದಲೇ ನನ್ನ ಮನೆ ನೋಡ್ಲಿಕ್ಕೆ 4 ಸಲ ಹೋಗಿದ್ದಾರೆ.
ಅಂಡ್ ಯಾವಾಗ ಫಿನಿಶಿಂಗ್ ಆಗ್ತಾ ಬಂತಲ್ಲ ಅವಾಗ ನನ್ನ ಅಪ್ಪ ಮನೆಗೆಲ್ಲ ಬಾರಿ ಖುಷಿ ಬಂದು ಕೇಳೋದು ಇದೆಂತ ಮೇಲ್ಗಡೆಯಲ್ಲಿ ಇಲ್ಲಿ ಎಂತ ಆಗ್ತಾ ಉಂಟು, ಅದೆಂತ ಟಿವಿಯಲ್ಲಿ ಇಡುದು, ನಾವು ಟಿವಿ ಗೋಡೆಯಲ್ಲಿ ಇಡುದಲ್ವಾ, ಟಿವಿ ಯೂನಿಟ್ ಬರ್ತದಮ್ಮ ಹಿಂಗೆ ಅದೊಂದು ಇರ್ತದೆ, ನೀವು ನಿಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ನಿಮ್ಗೆ ಗೊತ್ತಾಗ್ತದೆ. ಕಿಚನ್ ಅಲ್ಲಿ ಸ್ವಲ್ಪ ಮಾಡರ್ನ್ ಕಿಚನ್ ಮಾಡಿಸಿದೆ, ಅದೆಲ್ಲ ಇಡ್ಲಿಕ್ಕೆಲ್ಲ ಹೇಗೆ ಓಪನ್ ಆಗುದೆ, ಇಡುದೆ ಎಡುದೆ, ಅದು ಹೇಗೆ ಇದು ಹೇಗೆ, ಬಾಲ್ಕನಿ ಓಪನ್ ಉಂಟಲ್ಲ ಅಲ್ಲಿ ಕೆಳಗೆ ಬಿಡುದಿಲ್ವಾ, ಗ್ಲಾಸ್ ಬರ್ತದಮ್ಮ ಅದಕ್ಕೆ, ಅಲ್ಲಿ ಗ್ಲಾಸ್ ಬರ್ತದೆ, ಇಲ್ಲಿ ಇನ್ನೊಂದು ಫಿಕ್ಸ್ ಮಾಡ್ತಾರಲ್ಲ ಅವಸರ ಮಾಡಬೇಡಿ. ಸೊ ಯಾವತ್ತಿನ ಎಲ್ಲ ವರ್ಕ್ ಫಿನಿಶ್ ಆಯ್ತು ಆಗ ನನ್ನ ಅಪ್ಪ ಅಮ್ಮ ನಿಂತ್ಕೊಂಡ್ರು ಹೇಳುದು ಭಾರಿ ದೊಡ್ಡ ಮನೆ ಅಲ್ಲ ನಾನು ಹೇಳಿದ್ದೆ ನಿನಗೆ ಒಂದು 2 ರೂಮ್ 10 ಲಕ್ಷ ಚಿಕ್ಕ ಮನೆ ಹೇಳಿದ್ದಲ್ಲ, ಎಷ್ಟಾಯ್ತು ಈಗ ಇದಕ್ಕೆ? 55 ಲಕ್ಷ ಆಯ್ತು. 55 ಲಕ್ಷ ಇಲ್ಲಮ್ಮ ತಪ್ಪಿ ಹೇಳಿಬಿಟ್ಟೆ, ಅರ್ಧ ಕೊಟ್ಟು ನಾವು ಬಿಸ್ನೆಸ್ ಮ್ಯಾನ್ ಸರ್. 55 ಲಕ್ಷ ಜನರಿಗೆ ಗೊತ್ತಾಗಲಿಲ್ಲ, 55 ಲಕ್ಷ ಅರ್ಧ ಕೋಟಿ, ಅರ್ಧ ಕೋಟಿನ ಅರ್ಧ ಕೋಟಿ. ನನ್ನ ತಂದೆ ತಾಯಿಗೆ ಶಾಕ್ ಆಯ್ತು ಕೇಳಿ, ಓ ಭಗವಂತ ಅರ್ಧ ಕೋಟಿ ಮನೆ ಮಾಡಿದೆ ಮಗನೇ ನೀನು ಅಂತ. ಅಂಡ್ ನವೆಂಬರ್ 18 ನನ್ನ ಬರ್ತ್ಡೇ, ನವೆಂಬರ್ 18 ನನ್ನ ಬರ್ಡೇಗೆ ನನ್ನ ಬರ್ಡೇಗೆ ನಿಮಗೆ ಏನ್ ಗಿಫ್ಟ್ ಕೊಡ್ತೀರಿ ನೀವು? ಕೇಳಬೇಡ್ರಿ ಅವ್ರ ಹತ್ರ ಗಿಫ್ಟ್, ನೀವು ಮಾಡ್ಕೊಳ್ಳಿ ಗಿಫ್ಟ್. ನವೆಂಬರ್ ನಿಮ್ಮ ಬರ್ಡೇಗೆ ನೀವು ಅಚೀವ್ಮೆಂಟ್ಸ್ ಮಾಡ್ಕೊಳ್ಳಿ, ಅದೇ ದೊಡ್ಡ ಗಿಫ್ಟ್. ನನ್ನ ಬರ್ಡೇ ನವೆಂಬರ್ 18, ನನ್ನ ಬರ್ತ್ಡೇಗೆ ನಾನು ನನಗೆ ಗಿಫ್ಟ್ ಕೊಟ್ಟೆ, ನನ್ನ ಅಪ್ಪ ಅಮ್ಮನಿಗೆ ಗಿಫ್ಟ್ ಕೊಟ್ಟೆ, ಅರ್ಧ ಕೋಟಿಯ ಮನೆ. ಗೃಹ ಪ್ರವೇಶ ಆಯ್ತು, ಗೃಹ ಪ್ರವೇಶಕ್ಕೆ ಬಂದಿದ್ದು ರಿಲೇಟಿವ್ಸ್ ಫ್ಯಾಮಿಲಿ ಅವರು, ಅವರು ಇವರಂತೆಲ್ಲೇ ಹೇಳಿ ಬಂದವರಿಗೆಲ್ಲ ತಲೆಬಿಸಿ ಮನೆ ನೋಡಿ, ವಾ ಎಂತ ಮನೆ ಎಂತ ಮನೆ. ಯಾಕಂದ್ರೆ ನಮ್ಮ ಊರಲ್ಲಿ ಅಂತ ಮನೆ ಎಲ್ಲೂ ಇಲ್ಲ. ನನ್ನ ರಿಲೇಟಿವ್ಸ್ ಅದು ಫ್ಯಾಮಿಲಿಯಲ್ಲಿ, ನನ್ನ ಖಾನ್ದಾನಲ್ಲಿ ಆ ರೀತಿ ಒಂದು ಮನೆ, ಅರ್ಧ ಕೋಟಿ ಮನೆ ಯಾರು ಮಾಡಲಿಲ್ಲ. ಬಂದವರು ಹೋದವರು ಯಾರು ಹೇಳುದು ವಾ ಎಂತ ಮನೆ ಅಂತ. ನನ್ನ ಅಪ್ಪ ಎಂತದಲ್ಲ ಪ್ರೌಢನೆಸ್ ಅದು. ತುಂಬಾ ಮಂದಿ ರಿಲೇಟಿವ್ಸ್ ಬಂದಿದ್ರು, ಅದರಲ್ಲಿ ಕೆಲವು ರಿಲೇಟಿವ್ಸ್ ಎಲ್ಲ ಮನೆ ನೋಡಿ ಬಾರಿ ಖುಷಿ ಪಟ್ರೆ, ಇನ್ನು ಕೆಲವರು ಬರುದು ಒಳಗೆ ಎಂಟ್ರಿ ಆಗುದು. ನನಗೆ ಗೊತ್ತಾಗ್ತುಂಟು ಉರಿತಾ ಉಂಟು, ಒಳಗೆ ಉರ್ಕೊಳ್ತಾ ಇದ್ದಾರೆ, ಸ್ಮೆಲ್ ಬರ್ತಾ ಇದೆ ನನಗೆ. ಊಟ ಮಾಡ್ಕೊಂಡು ಆಯ್ತು, ಊಟ ಮಾಡ್ಕೊಂಡು ಹೇಳಿ ಹೋಗ್ರಪ್ಪ, ನಾನು ಒಂದು ನಗ್ತಾ ಖುಷಿಯಿಂದ ಒಳ್ಳೇದು ಚೆನ್ನಾಗಿದೆ. ಹಾ ನಮ್ಗೆ ಉರಿತಾ ಉಂಟು. ಇದ್ದ ಮನೆ ಮಾಡಿದ್ದೆ ನೀನು, 2 ಬೆಡ್ರೂಮ್ ಮನೆ ಅಂತ ತಿಳ್ಕೊಂಡು ಇಷ್ಟು ದೊಡ್ಡ ಮನೆ ಮಾಡಿದ್ದೇನೆ. ಹೀಗೆ ಇದು ಹೊರಗಡೆಯವರಿಗೆ ಬರುದಿಲ್ಲ, ಜಾಸ್ತಿ ಬರುದು ನಮ್ಮ ಫ್ಯಾಮಿಲಿಯಲ್ಲಿ ಬರುದು. ಹೊರಗಡೆ ಬಗ್ಗೆ ತಪ್ಪಾಗಿ ಮಾತಾಡೋದಿಲ್ಲ, ಫ್ಯಾಮಿಲಿ ಅವರಿಗೆ ಮಾತಾಡೋದಂತೆ. ನಮ್ದು ಕಾರ್ಯಕ್ಕೆ ಫ್ಯಾಮಿಲಿ ಅವರು ಜಾಸ್ತಿ ಇರುತ್ತೆ, ಹೊರಗಡೆ ಯಾರು ಇರುವುದಿಲ್ಲಂತೆ. ಹಂಗೆ ಕೆಲವರು ಖುಷಿ ಬಿಟ್ರೆ, ಇನ್ನು ಕೆಲವರು ಅಂತ ಬಂದು ಹೇಳು ಎಷ್ಟಾಯ್ತು ಮನೆ? 55 ಲಕ್ಷ ಆಯ್ತು. ಯಾಕೆ ಎಷ್ಟು ಹಣ ಖರ್ಚು ಮಾಡಿದ್ದೆ? ಸುಮ್ಮನೆ ಅಷ್ಟೊಂದು ಮನೆ ಬೇಕಿತ್ತ? ಒಂದು ಚಿಕ್ಕ ಮನೆ ಮಾಡ್ಬೋದಿತ್ತಲ್ಲ, ನಾನು ಯಾಕೆ ಈಗ? ನಾನು ಹೇಳುದು ಅಲ್ಲ, ಹಣ ನನ್ನದು, ಡೀಲ್ ನನ್ನದು, ಮನೆ ನನ್ನದು, ನಿನಗೇನು ಉಳಿತ ಉಂಟು ಈಗ? ನನಗೆ ಉಳಿತ ಉಂಟಲ್ಲ, ನನ್ನಿಂದ ಆಗ್ತಿಲ್ಲ. ಕೆಲಸ ಮಾಡ್ತಿರೋ ಟೈಮಲ್ಲಿ ಯಾವಾಗ ಇನ್ಕಮ್ ಆಗ್ತಿರ್ಲಿಲ್ಲ, ಯಾವಾಗ ಬಿಸ್ನೆಸ್ ಆಗ್ತಾ ಇರಲಿಲ್ಲ, ನಾನು ಕಷ್ಟಪಡ್ತಿದ್ದೆ, ಸ್ಟ್ರಗಲ್ ಮಾಡ್ತಿದ್ದೆ, ಆವಾಗ ನಾವು ಹೋಗ್ತಿದ್ವಿ ಅದೇ ದಾರಿಯಲ್ಲಿ ಹೋಗಿದ್ವಿ. ಒಬ್ಬ ರಿಲೇಟಿವ್ ಮಾತಾಡ್ತಿರ್ಲಿಲ್ಲ ನಮ್ಮ ಹತ್ರ, ಒಬ್ಬ ಮಾತಾಡ್ತಿರ್ಲಿಲ್ಲ, ಒಬ್ಬ ಹೇಳ್ತಿರ್ಲಿಲ್ಲ, ಒಬ್ಬ ನೋಡ್ತಿರ್ಲಿಲ್ಲ. ಯಾಕೆ? ಅವನೇನಿಲ್ಲ ಅವನ ಹತ್ರ, ಅವನ ಪಾಕೆಟ್ ಎಂಟಿ. ಇವಾಗ ನಾನು ಚಿಕ್ಕಪ್ಪ ನಿನ್ನದು, ನಾನು ದೊಡ್ಡಪ್ಪ ನಿನ್ನದು, ನಾನು ಮಾವ ನಿನ್ನದು, ಬಿಟ್ಟರೆ ಮಗಳು ಕೊಟ್ಟು ಮದುವೆ ಮಾಡಿಸ್ಬಿಡ್ತಾರೆ ನನಗೆ. ಬಟ್ ಮೊದಲಿಗೆ ಯಾರು ಬರ್ತಿರಲಿಲ್ಲ ಮನೆ. ನನ್ನ ಚಿಕ್ಕಪ್ಪಂದು ಫೋನ್ ಮಾಡಿದ್ರು, ವಿಜಯ್ ಎಲ್ಲಿದ್ಯಾ? ನಾನು ಮೈಸೂರಿದೆ. ಹಾ ನಿಮ್ಮ ತಂಗಿಗೆ ಗಂಡು ನೋಡ್ಲಿಕ್ಕೆ ಬಂದಿದ್ದಾರೆ ಆಯ್ತಾ?
ನನಗೆ ಮಗಳು ನಂದು ತಂಗಿ ನನಗೆ. ಓ ಹೌದು ತಂಗಿ ನನಗೆ ಹೇಳಿ. ಅದೇ ಗಂಡು ನೋಡಿ ಬಂದಿದ್ದಾರೆ, ಬರ್ಬೇಕು ನೀನು. ನನಗೆ ಯಾಕೆ ಹೇಳ್ತೀರಾ? ಅಪ್ಪ ಮನೆಗೆ ಹೇಳಿ, ಅವ್ರು ದೊಡ್ಡವರಲ್ವಾ, ಅವರಿಗೆ ಯಾವತ್ತು ಹೇಳುವವರು, ನನಗೆ ಹೇಳುವವರಲ್ಲ ಅವರು. ಬಟ್ ಈಗ ಚೇಂಜ್, ಈಗ ವಿಷಯ ಹೇಳು. ಹೌದಾ, ಆಯ್ತು, ಅಪ್ಪ ಮನೆಗೆ ಹೇಳೋರು ಬರ್ತಾರೆ. ಹಾ, ಮತ್ತೆ ಮತ್ತೆ ಎಂತ ಸಿಗ ಅದೇ ಮದುವೆ ಉಂಟು ಮತ್ತೆ ಗೊತ್ತುಂಟಲ್ಲ, ನಾನು ಹತ್ರ ಎಂತ ಇಲ್ಲ. ಹಾ, 3 ಮಂದಿ ಹೆಣ್ಮಕ್ಳು ಇದ್ದಾರೆ ನನಗೆ, ನಿಂಗೆ ಗೊತ್ತುಂಟಲ್ಲ ಸರ್. ಹಾ, ಸ್ವಲ್ಪ ನೋಡ್ಬೇಕು ನೀನು. ಅಣ್ಣ, ಮತ್ತೆ ಅಣ್ಣ ಅಂದ್ರೆ ತಂಗಿಯನ್ನು ಬಿಡಬಾರ್ದು. ತಂಗಿಗೆ ಇವತ್ತು ಅಣ್ಣ ಅಂದ್ರೆ ನಾನು ಮಗನೇ. ಯಾವಾಗ ಏನು ಇರ್ಲಿಲ್ಲ, ಅವಾಗ ಯಾರು ಮಾತಾಡ್ತಿರ್ಲಿಲ್ಲ, ಅವಾಗ ಅಣ್ಣನು ಕಾಣ್ತಿರ್ಲಿಲ್ಲ, ಮಗನು ಕಾಣ್ತಿರ್ಲಿಲ್ಲ. ಇವಾಗ ಅಣ್ಣ ಮಗ ರಿಲೇಷನ್ಸ್ ಕೊಂಡಾಟಿಗೆ ಬರ್ತಾರೆ. ಇದೆಲ್ಲ ಸಕ್ಸಸ್ ಆದ್ರೆ ಹಂಗೇನು. ಅದಕ್ಕಿಂತ ಮೊದಲು ನಾವು ಅಂದ್ರೆ ಜಸ್ಟ್ ರಸ್ತೆ ಹೋಗ್ತಿರೋ ಒಂದು ನಾಯಿ ಹೋಗ್ತಿದ್ದಾಗ ಯಾವ ನೋಡಲು ಬದಲಾಗಿ ನೆಗೆಟಿವ್ ಹೇಳುವವರು ಜಾಸ್ತಿ. ಅವನಿಗೆ ತಲೆ ಸರಿ ಇಲ್ವಾ, ಅವನು ಎಂತದ ಮಾಡುದಲ್ಲ, ಬೇಕಾದಲ್ಲ ಸುಮ್ಮನೆ ಹೋಗಿ ದುಡ್ದ್ರೆ ಒಂದು 10,000 ರೂಪಾಯಿ ಸಂಬಳ ಸಿಗಲ್ವಾ, ಬೇಕಾದಲ್ಲ. ಸಕ್ಸಸ್ಫುಲ್ ಆದ ನಂತರ ನನ್ನ ಮಗ, ನನ್ನ ಮಗ, ನನ್ನ ಮಗ ಗೊತ್ತುಂಟ. ಇವತ್ತು ರಿಲೇಟಿವ್ಸ್ ಅವರೆಲ್ಲರೂ ಬರೋದೇನು, ಹೋಗುದೇನು, ಇರುವುದೇನು, ಖುಷಿ ಪಡೋದು ಸ್ವಲ್ಪ ಅಂದರೆ ಹೊಟ್ಟೆ ಪಡೋದು. ಇವತ್ತು ನನಗೆ ಟೀಚರ್ಸ್ ಬಂದಿದ್ರು, ಆಯ್ತಾ, ನನ್ನ ಟೀಚರ್ಸಿಗೆ ಹೇಳಿದ್ದು ನಾನು ಗೃಹ ಪ್ರವೇಶಕ್ಕೆ ಬಂದಿದ್ರು. ನನ್ನ ಟೀಚರ್ ಬಂದರು, ಮನೆಯೆಲ್ಲ ನೋಡಿದ್ರು, ವಾ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಒಂದು ಟೀಚರ್ ಹತ್ರ ಕೇಳಿ ಏನಂತ, ಅಲ್ಲ ವಿಜಯ್ ನೀನು ಎಂತ ಎಜುಕೇಶನ್ ಮಾಡಿದ್ದು, ಡಿಗ್ರಿ ಮಾಡಿದ್ಯಾ, ಇಂಜಿನಿಯರಿಂಗ್ ಮಾಡಿದ್ರಿ, ಎಂತ ಮಾಡಿದ್ಯಾ, ಎಲ್ಲಿ ಮಾಡಿದ್ದು? ನಾನು ಹೇಳಿದೆ, ಟೀಚರ್ ಅದೇ ಪಾಯಿಂಟ್. ಈಗ ನಾನು ನಿಮ್ಮ ಸ್ಕೂಲಲ್ಲಿ ಕಲಿತ 10ನೇ ಕ್ಲಾಸ್ ನಂತರ ಎಜುಕೇಶನ್ ಮಾಡಲೇ ಇಲ್ಲ, ಅಷ್ಟಕ್ಕೆ ಮುಗೀತಂದು. ಓ ಮೈ ಗಾಡ್, ಹೌದಾ, ವಾವ್, ಶಬಾಷ್ 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 ವಿಜಯ್, ಶಬಾಷ್. ಟೀಚರ್ಗೆ ತಲೆ ಬಿಸಿ, ಯಾಕಂದ್ರೆ 10ನೇ ಕ್ಲಾಸ್ ಅಷ್ಟೇ ಕಲ್ತು ಬಟ್ ಇವಾಗ ಇಷ್ಟೆಲ್ಲ ಮಾಡಿದ್ನ ಅಂತ ಹೇಳಿ. ಯಾವ ಕಂಪನಿ ನಿಮ್ದು? ಅದೇ DR ಲೈಫ್ ಅಂತ. ವೆರಿ ಗುಡ್, ವೆರಿ ಗುಡ್, ಗಾಡ್ ಬ್ಲೆಸ್ ಯು. ನಂದು ಬಾಸಿಗೆ ಇನ್ವಿಟೇಷನ್ ಕೊಟ್ಟಿದ್ದೆ. ಯಾರು ಬಾಸ್ ಗೊತ್ತಾ? ನಾನು ಜನರಲ್ ಸ್ಟೋರ್ಲಿ ಕೆಲಸ ಮಾಡ್ತಿದ್ದೆ, ಹೇಳಿದ್ದ ನಾನು 1000 ಸ್ಯಾಲರಿ, ಗುಡಿಸುವುದು ಒರೆಸುವುದು. ಅವ್ರು ಬಂದರು, ನಮ್ಮ ಮಾಡಲಿ ಕೆಲಸ ಮಾಡಿದ್ದೇವೆ ಅಂತ ಮನೆ ಮಾಡಿದ್ದ, ಒಂದು ಮನೆ ಮಾಡಿದ್ದ. ಬರಬೇಕಿತ್ತು, ಯಾಕಂದ್ರೆ ಅವ್ರಿಗಿಂತ ದೊಡ್ಡ ಮನೆ ನಾವು ಮಾಡಿದ್ವಿ. ಅವರು ಬಂದರು, ನೋಡಿದ್ರು, ಭಾರಿ ದೊಡ್ಡ ಮನೆ ಮಾಡಿದ್ವಿ ಮಾರ ನೀನು, ಬನ್ನಿ ಒಳಗೆ ಬನ್ನಿ ನೋಡಿ. ಒಳಗೆಲ್ಲ ಬಂದ್ರು, ಒಂದು ಇಂಟೀರಿಯರ್ ಎಲ್ಲ ನೋಡಿದ್ರು, ಎಲ್ಲ ಹೇಳಿದ್ರು. ನೋಡಿದ್ರೆ ಕೇಳಿದ್ರು ಎಷ್ಟಾಯ್ತು? 55 ಲಕ್ಷ ಆಯ್ತಾನ. 55 ಲಕ್ಷ? ಯಬ್ಬ, ನೀನು ಕಾಮಿಡಿ ಮಾಡ್ತಾ ಭಾರಿ ದೊಡ್ಡ ಮನೆ ಮಾಡಿದ್ದಿ ಮಾರ. ಯಾಕಂದ್ರೆ ಅವರದ್ದು ಮನೆ ಅಷ್ಟು ದೊಡ್ಡದಿಲ್ಲ. ಅಂಡ್ ಕೇಳಿದ್ರು ಎಷ್ಟು ಇನ್ಕಮ್ ಮಾಡ್ತೀನಿ. ನಾನು ಎಲ್ಲರ ಹತ್ರ ಸುಳ್ಳು ಹೇಳುದಿಲ್ಲ. ಒಂದು ರಿಲೇಟಿವ್ಸ್ಗೆ ಮನೆಯಲ್ಲೆಲ್ಲ ಕೇಳಿದ್ರೆ ಎಷ್ಟು ಇನ್ಕಮ್ ಮಾಡ್ತೀನಿ. ನಾವು 2 ಲಕ್ಷ ಅಂತಿದ್ರೆ ಎದುರ್ಕೊಂಡು ಸತ್ತೋಗ್ಬಿಡ್ತದೆ. ಅದಕ್ಕೆ ಹೇಳಿಕ್ಕೆ ಹೋಗುದಿಲ್ಲ. 30,000 40,000 ಅಂತ ಹೇಳುದು. ಹೇಳಿದಾಗ ಎಂತ ಹೇಳುದು ಅವರು, ಅದು ಈಗ ಎಷ್ಟು ಇನ್ಕಮ್ ಮಾಡುದು ಮಾರೆ, ನನ್ನ ಮಗ ಇಂಜಿನಿಯರಿಂಗ್ ಮಾಡಿ ಅವ್ರಿಗೆ ತಿಂಗಳಿಗೆ 30,000 ಸಂಬಳ, ನಿಂಗೆ ಈಗ 50,000 ಸಿಗ್ತದೆ, ನಿಂಗೆ ಈಗ 70,000 ಸಿಗ್ತದೆ. ಸಿಗ್ತದೆ ಮಾರೆ, ನಮ್ಮ ಕಂಪನಿ ಆಗಿ, ನಮ್ಮ ಬಿಸ್ನೆಸ್ ಆಗಿ. ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ, ನೀನು ಸುಳ್ಳು ಹೇಳುದು ಇಲ್ಲ, ಚಾನ್ಸ್ ಇಲ್ಲ. ನನ್ನ ಮಗನಿಗೆ ಇಷ್ಟು ಜಾಸ್ತಿ ನಿಮಗೆ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ಅವ್ರಿಗೆ ಎಷ್ಟು ಹೇಳುದು, ನಿಮಗೆ ಎಷ್ಟು ಇಡ್ತೇನೆ, 30,000 ಅಂತ 20,000. ಹ್ಯಾಪಿನಾ? ಹೆಸರು ನನ್ನ ಬಾಸ್ ಕೇಳಿದ್ರು, ನಾನು ಅವರಿಗೆ ಸತ್ಯ ಹೇಳ್ಬೇಕಲ್ಲ ಹೇಳಿದ್ರು, ಒಂದು 2 ಲಕ್ಷ ದುಡಿತಿದ್ದೆ. 2 ಲಕ್ಷ ನೀನು ಮಾರೆ ತಿಂಗಳಿಗೆ 1,000 ಬಿಸ್ನೆಸ್ ಅಂತ ಜಾಬ್ ಮಾಡ್ತಿದ್ಯಲ್ಲ, ಈಗ 2 ಲಕ್ಷ ದುಡಿತಿದ್ದೆ. ವೆರಿ ಗುಡ್, ಶಬಾಷ್, ನಮಗೆ ಖುಷಿ ಆಗ್ತದೆ. ಯಾಕಂದ್ರೆ ನನ್ನ ಬಾಸ್ ಅವರೇ, ಯಾರು ಅವಾಗ ಬಾಸ್ ಆಗಿದ್ದಲ್ವ, ಅವರಿಗೆ ತಿಂಗಳಿಗೆ ದುಡಿದಿರುವಂಥದ್ದು ಒಂದು 70,000 ರೂಪಾಯಿ. ನೋಡಿ, ಇದು ಸಕ್ಸಸ್. ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ, ಯಾರ ಅಂಡರ್ ನೀವು ದುಡಿದಿದ್ದೀರಿ, ಇವತ್ತು ಅವರಿಗಿಂತ ಜಾಸ್ತಿ ಇನ್ಕಮ್ ನೀವು ಅವ್ರು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಅವರಿಗಿಂತ ದೊಡ್ಡ ಮನೆ ನೀವು ಮಾಡಿದ್ದೀರಿ ಅಂತ ಹೇಳಿದ್ರೆ, ದಟ್ ಈಸ್ ಯುವರ್ ಸಕ್ಸಸ್. ಸೊ ಐ ಆಮ್ ಸಕ್ಸಸ್ಫುಲ್. ನನ್ನ ಲೈಫಲ್ಲಿ ನಾನು ಯಾವತ್ತು ಆಲೋಚನೆ ಮಾಡಿರಲಿಲ್ಲ, ನಾನು at the age of 30, 31, 32
ಅಲ್ಲಿ ಒಂದು ಅರ್ಧ ಕೋಟಿ ಮನೆ ಮಾಡ್ತೇನೆ ಅಂತ ನಾನು ಆಲೋಚನೆ ಮಾಡಿರಲಿಲ್ಲ. ಬಟ್ ಇವತ್ತು ನಾನು ಹ್ಯಾಪಿ ಇದ್ದೇನೆ. ನನ್ನ ಫ್ಯಾಮಿಲಿ, ನನ್ನ ರಿಲೇಟಿವ್ಸ್, ಇವರು ಎಲ್ಲರೂ ಹ್ಯಾಪಿ ಇದ್ದಾರೆ. ಎಲ್ಲರೂ ಕೂಡ ಯಾರೋ ಒಂದು ದಿನ ನನ್ನ ನೋಡಿ ಏನು ಆಗಲ್ಲ, ಇವನೇನು ಮಾಡಲ್ಲ, ಎಂತ ಮಾಡ್ತಾನೆ ಅಂತ ಕ್ವಶನ್ ಕೇಳ್ತಿದ್ದವರು, ನೋಡ್ತಿದ್ದವರು ಎಲ್ಲರೂ ಕೂಡ ಇವತ್ತೇನು ಹೇಳ್ತಾರೆ, ಶಬಾಷ್, ವೆರಿ ಗುಡ್. ನನ್ನ ಲಾಸ್ಟ್ ಇಯರ್ ಒಂದು ಮ್ಯಾರೇಜ್ ಆಯ್ತು. ಯಾವಾಗ ನನ್ನ ಮ್ಯಾರೇಜ್ ಹೆಂಡತಿ ಮನೆಯಲ್ಲಿ ಮಾತಾಡ್ಲಿಕ್ಕೆ ಹೋಗಿತ್ತಲ್ಲ, ಆಗ ಏನು ಡಿಮ್ಯಾಂಡ್ ಅಂತ ಕ್ವಶನ್ ಬಂದಿತ್ತು. ಯಾವಾಗ ಮದುವೆ ಮಾತುಕತೆ ಆಗ್ತಿತ್ತು ಆ ಕ್ವಶನ್ ಕೇಳ್ತೀರಿ, ಏನುಂಟು, ಮನೇನೇ ಇಲ್ಲ, ಚಿಕ್ಕ ಮನೆ ಉಂಟು, ಹಣ ಇದ್ರೆ ಸಾಕ, ಹಾಗೆ ಹೀಗೆ ಕರೆದಿದ್ದವರು ಗೃಹ ಪ್ರವೇಶಕ್ಕೆ. ಅವರಲ್ಲಿ ಕೂಡ ಬಂದದ್ರಲ್ಲಿ ಅರ್ಧ ಮಂದಿ ಖುಷಿ ಪಡ್ಕೊಂಡು ಅರ್ಧ ಮಂದಿ ಹುಡ್ಕೊಂಡು ಹೋದ್ರು. ಯಾಕೆ ಏನುಂಟು ಅಂತ ಕೇಳಿದ್ರಿಗೆಲ್ಲ ನಾವು ಆನ್ಸರ್ ಕೊಟ್ಟಿದ್ದೇವೆ. ಅರ್ಧ ಕೋಟಿ ಮನೆ ಉಂಟು, ಇನ್ನೇನು ಬೇಕು ನಿಮ್ಮ ಮಗಳು ನೋಡ್ಕೊಳ್ಲಿಕ್ಕೆ? ಈಗ ಅವರೆಲ್ಲ ಹಾಕಿ ದೇರ್ ಆಲ್ಸೋ ಹ್ಯಾಪಿ. ನನ್ನ ವೈಫಿಗೆ ಹೇಳ್ತಿದ್ದೆ, ಏನು ಹೇಳಿದ್ರು, ಮನೆಯವರೆಲ್ಲ ಬಂದಿದ್ರು, ಆಮೇಲೆ ಫುಲ್ ಹ್ಯಾಪಿ. ಚಿಕ್ಕಪ್ಪ, ಮಾವ, ದೊಡ್ಡಪ್ಪ, ಅವರು ಇವರು ಎಲ್ಲ ಒಂದು ಕೇಳುದಂತ ನೋಡುತ್ತವ, ಬಾರಿ ಒಳ್ಳೆ ಹುಡುಗ ನನ್ನ ಮದುವೆ ಇದೆ ನಾನು ಹೇಳ್ತೀನಿ ಹೇಳುದು. ಆವಾಗ ಕೇಳ್ತಿದ್ರು ಎಲ್ಲರೂ ಕೂಡ, ಎಂತಂತ ಎಂತ ಉಂಟಂದ್ರೆ ನಾನು ಮದುವೆ ಇರ್ತಿದ್ಯಾ ಅಂತ. ಇವತ್ತು ಹೇಳುದು ವೆರಿ ಗುಡ್, ನಾವು ಹುಡುಕಿದ್ರು ಇಂಥ ಹುಡುಗ ಸಿಗ್ತಿರ್ಲಿಲ್ಲ, ಆಯ್ತಾ, ಶಾಬಾಸ್. ಫ್ರೆಂಡ್ಸ್, ಲೈಫಲ್ಲಿ ನೀವು ಇವತ್ತು ಕಷ್ಟಪಟ್ಟು ದುಡೀರಿ, ನಾಳೆ ನಿಮ್ಮ ಲೈಫ್ ಏನಾಗ್ತದೆ ಗೊತ್ತಿಲ್ಲ, ಆದ್ರೆ ಒಳ್ಳೆದೇ ಆಗ್ತದೆ ಅಂತ ನಂಬಿಕೆ ಇಟ್ಕೊಳ್ಳುವ ಅದೇ ಜೀವನ. ಇವತ್ತಿದ್ದವ ನಾಳೆ ತನಕ ಗ್ಯಾರಂಟಿ ಇಲ್ಲ. ಪುನೀತ್ ರಾಜ್ಕುಮಾರ್ ಅವರು ಇದ್ದಕ್ಕಿದ್ದಾಗಿ ಸತ್ತರು. ಬಿಪಿನ್ ರಾವತ್ ನಮ್ಮ ಸೇನಾ ಮುಖ್ಯಸ್ಥ ಹೋಗ್ತಿದ್ದಾಗ ಫ್ಲೈಟ್ ಕ್ರಾಶ್ ಆಗಿ ಹೋದ್ರು. ಗೊತ್ತಿಲ್ಲ ಯಾವಾಗ ಇವತ್ತು ನಾವಿದ್ದೇವೆ, ನಾಳೆ ನಾವಿದ್ದೇವೆ ಇಲ್ವಾ ನಮ್ಗೆ ಗೊತ್ತಿಲ್ಲ. ಆದ್ರೂ ನಾವು ಇಲ್ಲ ನಾಳೆ ನಾವು ಇರ್ತೇವೆ ಅಂತ ಪ್ಲಾನ್ ಮಾಡ್ಕೊಂಡು ಅಲ್ರಾಮ್ ಇಟ್ಟು ಎದ್ದು ಪ್ಲಾನ್ ಮಾಡ್ಕೊಂಡು ವರ್ಕ್ ಮಾಡ್ತೇವೆ. ಯಾಕೆ? ನಂಬಿಕೆ ಅಲ್ವಾ? ಹಾಗೇನೆ ಇವತ್ತು ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಹೋಗುವ, ನಾಳೆ ಏನಾಗ್ತದೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ, ಆದ್ರೆ ನಾಳೆ ಎಲ್ಲ ಒಳ್ಳೇದಾಗ್ತದೆ. ನಂಬಿಕೆ ಇಟ್ಕೊಳ್ಳಿ, ಅದು ಜೀವನ, ಎಲ್ಲ ಚೆನ್ನಾಗಿರ್ತದೆ. ನನ್ನ ಲೈಫ್ ಇವತ್ತು ಒಂದು ದಿನದ ಸ್ಟ್ರಗಲಿಂಗ್ ವರ್ಕ್ ಇತ್ತಲ್ಲ, ಅದು ನನಗೆ ನೆನಪಾಯ್ತು. ಯಾವಾಗ ಆ ವಿಡಿಯೋ ನೋಡಿದ್ರಲ್ಲ ನಂದು, ಆ ವಿಡಿಯೋದಲ್ಲಿ ಎಗೇನ್ ಏನು ವಿಡಿಯೋ ಆಯ್ತದ ಮೊದಲು ನಾನು ಹೋಗಿ ಹೇಗೇನು ಆಕ್ಟ್ ಮಾಡಿದ್ದು, ನಡ್ಕೊಂಡ್ ಬರೋದು, ಆ ಮನೆಯಲ್ಲಿ ಕುತ್ಕೊಂಡಿದ್ದದ್ದು, ಆ ಕೆಲಸ ಮಾಡೋದು. ನನ್ನ ಗೃಹ ಪ್ರವೇಶ 3 days ಮೊದಲು ನಾನು ಹೋಗಿದ್ದೆ ಅದು ಮಾಡ್ಲಿಕ್ಕೆ ಅಂತ. ಶ್ರೀಪತ್ ಸರ್ ನಾನು ಹೋಗಿದ್ವಿ, ಆ ಪಾದೆಗೆ ಹೋಗಿ ಆ ಹಳೆ ಬಟ್ಟೆ ಹಾಕೊಂಡು ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಆಗ ನನಗೆ ನೆನಪಾಯ್ತು, ನಾನೇನಾದ್ರೂ ಈ ಬಿಸ್ನೆಸ್ ಮಾಡದೇ ಇರ್ತಿದ್ರೆ ಇದೇನೊಂದು ಪರ್ಮನೆಂಟ್ ವರ್ಕ್ ಆಗ್ತಿದ್ದಲ್ಲ, ಲೈಫ್ ಲಾಂಗ್ ಇದೇ ವರ್ಕ್ ಆಗ್ತಿತ್ತು, ಇದೇ ಬಟ್ಟೆ, ಇದೇ ಪಾದೆ, ಇದೇ ಕೆಲಸ. ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕಾಗಿಲ್ಲ ನನಗೆ. ಬೇಗ ಮುಗಿಸ್ಕೊಂಡು ಬಂದು ಬಟ್ಟೆ ಹಾಕಿ ರೆಡಿಗೆ ಗಾಡಲಿ ಕೂತಂದ್ರೆ ಓಕೆ, ಅದು ಕನಸಲ್ಲಿ ಸತ್ತೋದಾಗಿ ಕನಸು. ಎಚ್ಚರಿಕೆ ಆದಾಗ ಅಪ್ಪ ಸರಿ ನಮ್ಮ ಕನಸು, ಹಂಗೆ ಹಂಗೆ ನನಗೆ ಫೀಲ್ ಆಯ್ತು. ಅಂದ್ರೆ ಈ ಬಿಸ್ನೆಸ್ ಮಾಡ್ಲಿಕ್ಕೆ ಬರದಿದ್ದರೆ ನನ್ನ ಲೈಫ್ ಅದು. ನಾನು ಆ ದಿನ STP ಆಗಿಲ್ಲ, ಫಾಲೋ ಅಪ್ ಆಗ್ತಿಲ್ಲ, ಸೇಲ್ ಆಗ್ತಿಲ್ಲ, ವರ್ಕ್ ಆಗ್ತಿಲ್ಲ, ರಿಸಲ್ಟ್ ಬರ್ತಾ ಇಲ್ಲ, ಸೀನಿಯರ್ ಹೋದ್ರು, ಟೀಮ್ ಹೋಯ್ತು. ಇದೆಲ್ಲ ನೋಡ್ಕೊಂಡು ಈ ಬಿಸ್ನೆಸ್ ಬಿಡು ಆಗ್ಲಿಕ್ಕಿಲ್ಲ ಅಂತ ಹೋಗಿದ್ರೆ ಇವತ್ತು ನಾನು ಇಷ್ಟು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಇವತ್ತು ಇಷ್ಟು ಒಳ್ಳೆ ಲೈಫ್ ಅನ್ನು ಲೀಡ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ನಿಮಗೆ ಹೇಳ, ಒಂದು ಟೈಮ್ ಅಲ್ಲಿ ನಂದು ಬಿಸ್ನೆಸ್ ಏನೂ ಇರಲಿಲ್ಲ, ನನ್ನ ಇನ್ಕಮ್ ಏನೂ ಇರಲಿಲ್ಲ. ಆದ್ರೆ ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಪೂರಾ DRY ಕಂಪನಿಯಲ್ಲಿ ಅತ್ಯಂತ ದೊಡ್ಡ ಅಚೀವ್ಮೆಂಟ್ ಯಾವ್ದಾದ್ರೆ ಅದು ನಂದು. ಟಾಪ್ ಮೋಸ್ಟ್ ಅಚೀವ್ಮೆಂಟ್ ಯಾರು ಅಂತ ಕೇಳಿದ್ರೆ ವಿಜಯ್ ಕುಮಾರ್ ಅಂತ ಹೇಳ್ತಾರೆ. ಹಾಗಿದ್ದೇನೆ ನಾನು, ಇವತ್ತು ನಾನು ಆ ಲೆವೆಲ್ಗೆ ಬೆಳೆದಿದ್ದೇನೆ. ಸೊ ನೀವು ಕೂಡ ಅದೇ ಬಿಸ್ನೆಸ್ ಗೆ ಬಂದಿದ್ದೀರಿ. ನೀವು ಅದೇ ಬಿಸ್ನೆಸ್ ಅಲ್ಲಿ ಇದ್ದೀರಿ, ನಿಮ್ಗೂ ಅದೇ ಕೆಲಸ ಮಾಡ್ಲಿಕ್ಕೆ ಇರೋದು, ನಿಮ್ಗೂ ಅದೇ ಮಾಡ್ಲಿಕ್ಕೆ ಇರೋದು, ಅದೇ ಟೀಮ್ ಬಿಲ್ಡಿಂಗ್ ಮಾಡ್ಲಿಕ್ಕೆ ಇರೋದು, ನಿಮ್ಗೂ ಅದೇ ಕಂಪನಿ, ಅದೇ ಸೀನಿಯರ್, ಅದೇ ಪ್ರಾಡಕ್ಟ್ಸ್. ಹಾಗಾದ್ರೆ ನೀವು ಮಾಡಿದ್ರೆ ನಿಮ್ದು ಆಗ್ತದಲ್ವಾ?
ಅದಕ್ಕೆ ನೀವು ಕೂಡ ಈ ಬಿಸ್ನೆಸ್ ಅಲ್ಲಿ ಬೆಳಿಬೇಕು, ನಾನು ಮುಂದೆ ಹೋಗ್ಬೇಕು, ಒಂದು ಚಾಲೆಂಜ್ ಇಟ್ಕೊಳ್ಳಿ. ಸರ್ ನಮ್ಮ ಕೈಲಿ ಆಗ್ತದೆ ಸರ್ ಇದು ಅಂತ ಏನಾದ್ರು ಕ್ವಶನ್ಸ್ ಇದ್ರೆ ಐ ಥಿಂಕ್ ಇವತ್ತಿನ ನಂತರ ಕ್ವಶನ್ ಇರ್ಲಿಕ್ಕಿಲ್ಲ. ಅವ 10ನೇ ಕ್ಲಾಸ್ ಕಲಿತು ಪೂರ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದ್ದು ಮಾತಾಡ್ಲಿಕ್ಕೆ ಬರೋದಿಲ್ಲ, ಹಾಕಲಿಕ್ಕೆ ಬಟ್ಟೆ ಇಲ್ಲ, ತಿನ್ಲಿಕ್ಕೆ ಊಟ ಇಲ್ಲ ಅಂತ ಬಿದ್ದಿದ್ದು ಒಬ್ಬ ನಾರ್ಮಲ್ ಹುಡುಗ ನಿಮ್ಮ ಮುಂದೆ ಕೋಟ್ ಸೂಟ್ ಹಾಕೊಂಡಿದ್ದು ಇಷ್ಟೆಲ್ಲ ಕಿರಿಚಾಡ್ತಿದ್ದಾನೆ, ಇಷ್ಟೆಲ್ಲ ಮಾತಾಡ್ತಿದ್ದಾನೆ. ಅವನೇ ಮಾಡಿದ ಅಂತ ಹೇಳಿದ್ರೆ ನೀವ್ ಯಾಕೆ ಮಾಡ್ಲಿಕ್ಕೆ ಎಲ್ಲರೂ ಮಾಡ್ಲಿಕ್ಕೆ ಆಗ್ತದೆ. ಏನಾದ್ರು ಮಾಡ್ಬೇಕಂತ ಹೇಳುವ ಆ ಧೈರ್ಯ, ಆ ಛಲ ಅದಿರ್ಬೇಕಷ್ಟೆ, ಮತ್ತೇನೇನು ಬೇಕಾಗಿಲ್ಲ. ಸರ್ ನಾನು ದಪ್ಪ ಇದ್ದೇನೆ ಸರ್, ನಾನು ಮಾಡ್ಬೋದಾ? ಸರ್ ನಾನು ದಪ್ಪ ಇದ್ದೇನೆ ಸರ್, ನಾನು ಮಾಡ್ಬೋದಾ? ಸರ್ ನಾನು ಕಪ್ಪಿದ್ದೇನೆ ಸರ್, ಮಾಡ್ಬೋದಾ? ನಂಗೆ ಇಂಗ್ಲಿಷ್ ಗೊತ್ತಿಲ್ಲ ಸರ್, ನಾನು ಮಾಡ್ಬೋದಾ? ಅರೆ ಯಾವುದು ಬೇಕಾಗಿಲ್ಲ ಇದೆಲ್ಲ, ಯಾವುದು ಬೇಕಾಗಿಲ್ಲ. ಬಿಸ್ನೆಸ್ ಮಾಡ್ತಾ ಮಾಡ್ತಾ ಹೋಗಿ ಎಲ್ಲ ಕಲಿತೀರಾ. ನನಗೇನು ಗೊತ್ತಿತ್ತು? ಡ್ರೆಸ್ ಕೋಡ್ ಗೊತ್ತಿತ್ತಾ? ಇಂಗ್ಲಿಷ್ ಗೊತ್ತಿತ್ತಾ? ಬಟ್ ನೌ ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಈಗ ನಾನು ಇಂಗ್ಲಿಷಲ್ಲಿ ಮಾತಾಡಿದ್ರೆ ಮುಂದುಗಡೆ ಹೋಗಿ ಕೇಳ್ತಾನೆ, ಸರ್ ಕನ್ನಡದಲ್ಲಿ ಹೇಳಿ ಸರ್, ಗೊತ್ತಾಗಿಲ್ಲ ಸರ್ ನನಗೆ. ನಾವು ಕಲಿತೀವಿ, ಬಿಸ್ನೆಸ್ ಮಾಡ್ತಾ ಮಾಡ್ತಾ ಎಲ್ಲ ನಮಗೆ ಬಂದಿದೆ ಇವತ್ತು. ಅದೇ ದಪ್ಪ ಸಪುರ, ಮೇಲೆ ಕೆಳಗೆ, ಎತ್ತರ, ಕಪ್ಪು ಬಿಳಿ, ಇದೆಲ್ಲ ಇಂಪಾರ್ಟೆಂಟ್. ನಿಮ್ಮ ಹತ್ರ ಏನಾದ್ರು ಮಾಡಬೇಕಂತ ಛಲ ಬೇಕು. ನಾನು ಈ ಬಿಸ್ನೆಸ್ ಅಲ್ಲಿ ಮುಂದೆ ಹೋಗ್ಬೇಕಂತ ಹೇಳುವ ಒಂದು ಹಠ ಬೇಕು, ಧೈರ್ಯ ಬೇಕು. ಏನೇ ಆಗ್ಲಿ ಮುಂದೆ ಹೋಗ್ತೇನೆ, ಅದು ನಿಮ್ಮನ್ನ ಸಕ್ಸಸ್ ಕಡೆ ತಗೊಂಡು ಹೋಗ್ತದೆ. ಕಾಡಿನಲ್ಲಿ ಅತ್ಯಂತ ಎತ್ತರದ ಪ್ರಾಣಿ ಯಾವುದು? ಜಿರಾಫೆ ಅಲ್ಲ? ಜಿರಾಫೆ ಎತ್ತರ ಅಲ್ವಾ? ಅತ್ಯಂತ ದೊಡ್ಡ ಭಾರವಾದ ದಪ್ಪವಾದ ಪ್ರಾಣಿ ಯಾವುದು? ಅತ್ಯಂತ ಸ್ಪೀಡ್ ಆಗಿ ಓಡುವಂತ ಪ್ರಾಣಿ ಯಾವುದು? ಚಿರತೆ. ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾವುದು? ನರಿ. ಆದರೆ ಕಾಡಿನ ರಾಜ ಯಾರು? ಸಿಂಹ ಎತ್ತರವಾದ ಪ್ರಾಣಿ ಅಲ್ಲ, ಸಿಂಹ ದಪ್ಪವಾದ ಪ್ರಾಣಿ ಅಲ್ಲ, ಸಿಂಹ ಸ್ಪೀಡ್ ಆಗಿ ಓಡುವುದಿಲ್ಲ, ಸಿಂಹ ಬುದ್ಧಿವಂತ ಪ್ರಾಣಿ ಅಲ್ಲ. ಆದರೆ ಕಾಡಿನ ರಾಜ ಸಿಂಹನೇ. ಯಾಕೆ? ಯಾಕಂದ್ರೆ ಸಿಂಹದ ಹತ್ರ ಧೈರ್ಯ ಇದೆ, ಸಿಂಹದ ಹತ್ರ ಛಲ ಇದೆ. ಸಿಂಹಕ್ಕೆ ಹಸಿವಾಯ್ತು ಅಂತ ಹೇಳಿದ್ರೆ ಅದು ಜಿರಾಫೆ ಆಗಿರ್ಲಿ, ಅದು ಆನೆ ಆಗಿರ್ಲಿ, ಅದು ನರಿ ಆಗಿರ್ಲಿ, ಎಲ್ಲರೂ ತನ್ನ ಆಹಾರನೆ ಹೊಡೆದು ತಿಂದು ಹೋಗ್ತಾ ಇರುತ್ತೆ. ಸೊ ನೀವು ಬುದ್ಧಿವಂತರ, ನೀವು ದಪ್ಪ ಇದ್ದೀರಾ, ನೀವು ಎತ್ತರ ಇದ್ದೀರಾ, ಹಾಗಿದ್ದೀರಾ, ಇದೆಲ್ಲ ಮ್ಯಾಟ್ರೇ ಅಲ್ಲ ಫ್ರೆಂಡ್ಸ್. ನಿಮ್ಮ ಹತ್ರ ಏನಾದ್ರು ಮಾಡ್ಬೇಕಂತ ಛಲ ಇದೆಯಾ? ನೀವು ನಿಮ್ಮ ಲೈಫಲ್ಲಿ ಮುಂದೆ ಹೋಗ್ತೇನೆ ಅಂತಿರುವ ಧೈರ್ಯ ಇದೆ ನಿಮ್ಮ ಹತ್ರ, ನೀವು ಏನ್ ಬೇಕಾದ್ರೂ ಮಾಡಬಹುದು. ನಾನು ಮಾಡಿದ್ದೇನೆ, ನೀವು ಮಾಡಿ. ಸೊ ಈ ಬಿಸ್ನೆಸ್ ಅಲ್ಲಿ ನಾನು ಸಕ್ಸಸ್ಫುಲ್ ಆಗ್ತೇನೆ ಅಂತ ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ನಾನು ಈ ಬಿಸ್ನೆಸ್ ಅಲ್ಲಿ ಬೆಳಿತೇನೆ ಅಂತ ಒಂದು ಚಾಲೆಂಜ್ ತಗೊಳ್ಳಿ, ಧೈರ್ಯ ಇಟ್ಕೊಳ್ಳಿ, ಮುಂದೆ ಹೋಗ್ತೇನೆ ಅಂತೇಳಿ ಮುಂದೆ ಹೋಗ್ತಾ ಇರಿ. ಎಲ್ಲ ಟೈಪ್ ಸಮಸ್ಯೆಗಳು ಬರ್ತದೆ, ನಾನು ಹೇಳಿದಾಗೆ ಮುಂದೆ ಹೋಗ್ತೇನೆ ಅಂತ ಚಾಲೆಂಜ್ ತಗೊಂಡು ಮುಂದೆ ಹೋದಾಗ ಈಸಿಯಾಗಿ ನೀವು ಮುಂದೆ ಹೋಗಿ ಬಿಡುವುದಿಲ್ಲ, ಈಸಿಯಾಗಿ ನೀವು ಸಕ್ಸಸ್ಫುಲ್ ಆಗಿ ಬಿಡುವುದಿಲ್ಲ. ಮುಂದೆ ಹೋದಾಗ ಎಲ್ಲ ಟೈಪ್ ಸಮಸ್ಯೆಗಳು ಬರ್ತದೆ. ಸೀನಿಯರ್ ಬಿಟ್ಟು ಹೋಗ್ಬೋದು, ನಿಮ್ಮ ಜೊತೆಲಿದ್ದವರು ಅವರ ಮೇಲಿದ್ದ ಸೀನಿಯರ್ ಇಟ್ಕೊಂಡು, ಟೀಮ್ ಬಿಟ್ಟು ಹೋಗ್ಬೋದು, ನಿಮ್ಮದು ಏನು ಹೊಸ ಟೀಮ್ ಅನ್ನ ಕ್ರಿಯೇಟ್ ಮಾಡಿ. ಫೈನಾನ್ಷಿಯಲ್ ಪ್ರಾಬ್ಲಮ್ ಬರ್ಬೋದು, ಮ್ಯಾನೇಜ್ ಮಾಡಿ, ವರ್ಕ್ ಮಾಡಿ, ನಾಳೆ ಫೈನಾನ್ಷಿಯಲ್ ಫ್ರೀಡಮ್ ಬರ್ತದೆ. ಮಾರ್ಕೆಟ್ ಅಲ್ಲಿ ಜನ ನೆಗೆಟಿವ್ ಆಗಿ ಮಾತಾಡ್ಬೋದು, ಇದೇನ್ ಕೆಲಸ ಮಾಡ್ತೀಯಾ, ಅದೇನ್ ಕೆಲಸ ಮಾಡ್ತೀಯಾ ಅಂತ ನೆಗೆಟಿವ್ ಆಗಿ ಮಾತಾಡ್ಬೋದು. ನಾಳೆ ಅದೇ ಜನ ಕರೆದು ನಿಮ್ಮನ್ನ ಸನ್ಮಾನ ಮಾಡ್ತಾರೆ. ನಿಮ್ದು ದೊಡ್ಡ ಅಚೀವ್ಮೆಂಟ್ ಆದಾಗ ಅವರೇ ಬಂದು ಒಳ್ಳೆ ಚಪ್ಪಾಳೆ ತಟ್ಟಿ ಗಟ್ಟಿ ಊಟ ಮಾಡ್ಕೊಂಡು ಹೋಗ್ತಾರೆ ನಿಮ್ಮನೆ. ಅರ್ಥ ಆಯ್ತಾ? ಸೊ ನೆವರ್ ಸ್ಟಾಪ್, ಜಸ್ಟ್ ಬಿ ಅನ್ಸ್ಟಾಪಬಲ್. ಹೋಗ್ತಾ ಇರಿ ಮುಂದೆ. ಈ ಎಲ್ಲಾ ಪ್ರಾಬ್ಲಮ್ಸ್ ಅನ್ನು, ಈ ಎಲ್ಲಾ ಸಮಸ್ಯೆಗಳನ್ನು ಫೇಸ್ ಮಾಡಿ ಮುಂದೆ ಹೋಗ್ತಾ ಇರಿ. ಹಿಂದೆ ಹೆಜ್ಜೆ ಇಡಬೇಡಿ ಅಷ್ಟೇ. ನಾನು ಹಿಂದೆ ಹೆಜ್ಜೆ ಇಡ್ಲಿಕ್ಕೆ ಹೋಗಬೇಡಿ, ಮುಂದೆ ಹೋಗ್ತಾ ಇರಿ, ಮುಂದೆ ಹೋಗ್ತಾ ಇರಿ. ಒಂದು ದಿನ ಬರ್ತದೆ ನಿಮ್ಮ ದಿನ, ಒಂದು ದಿನ ನಿಮ್ಮ ದಿನ ಬರ್ತದೆ. ನಿಮ್ಗೋಸ್ಕರ ರೆಕಗ್ನೇಷನ್, ನಿಮ್ಗೋಸ್ಕರ ಅಚೀವ್ಮೆಂಟ್ಸ್, ನಿಮ್ಗೋಸ್ಕರ ವಿಡಿಯೋಸ್, ಪ್ರತಿಯೊಂದು ನಿಮ್ಮ ಲೈಫಲ್ಲಿ ಬರ್ತದೆ ಫ್ರೆಂಡ್ಸ್. ಮುಂದೆ ಹೋಗ್ತಾ ಇರಬೇಕಷ್ಟೇ, ವರ್ಕ್ ಮಾಡ್ತಾ ಇರಬೇಕಷ್ಟೇ. ದಾಟ್ಸ್ ವೆರಿ ಇಂಪಾರ್ಟೆಂಟ್. ಎಜುಕೇಶನ್ ಮಾಡಿಲ್ಲ ಅಂತೇಳಿ ನಿಮಗೆ ತುಂಬಾ ಬೇಸರ ಇತ್ತು ಮೊದಲಿಗೆ. ಎಲ್ಲಾದ್ರೂ ಉಂಟಲ್ಲ, ಟ್ರೈನಿಂಗ್ಸ್ ಅಲ್ಲಿ ಮೊದಲಿಗೆ ಬರ್ತಾ ಇರಬೇಕಾದ್ರೆ ಮುಂದೆ ಹೋಗಿ ನಿಂತ್ಕೊಂಡು ಎಕ್ಸ್ಪೀರಿಯನ್ಸ್ ಹೇಳಿಕ್ಕೆ ಇರ್ತಿತ್ತು. ಆ ಎಕ್ಸ್ಪೀರಿಯನ್ಸ್ ಹೇಳುವಾಗ ನನಗೆ ನನ್ನ ಎಜುಕೇಶನ್ ಹೇಳೋದು ನಾಚಿಕೆ ಆಗುತ್ತೆ. ಯಾಕೆ? ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲ ಕೂತಿದ್ದಾರೆ ಮನೆ, ನಾನು 10ನೇ ಕ್ಲಾಸ್ ಅಂತ ಹೇಳಿದೆ, ಎಲ್ಲ ನಗ್ತಾರಲ್ಲ.
ಅದಕ್ಕೆ ಎಜುಕೇಶನ್ ಮ್ಯಾಟರ್ ಬಂದಾಗ ನಾನು ತಪ್ಪಿಸಿ ಸಿಗ್ತಿದ್ದೆ, ಅದ್ರ ಬಗ್ಗೆ ಮಾತಾಡ್ತಾನೆ ಇರ್ತದೆ ನಾಚಿಕೆ. ಆದ್ರೆ ಇವಾಗ ನನ್ನ ಕ್ವಾಲಿಫಿಕೇಶನ್ ಹೇಳುವುದು ನನಗೆ ಭಾರಿ ದೊಡ್ಡ ಒಂದು ಪ್ರೌಡ್ನೆಸ್, ಅಚೀವ್ಮೆಂಟ್ ನನಗೆ. ಯಾಕಂದ್ರೆ ನಾನೀಗ ಸಕ್ಸಸ್ಫುಲ್. ಈಗ ನನ್ನ ಕಾರ್ ಇದೆ, ಬಂಗ್ಲೆ ಇದೆ, ಮನೆ ಇದೆ ಅಂತ ಹೇಳಿದ್ರೆ ಜನ ಚಪ್ಪಾಳೆ ಹೊಡಿದಿಲ್ಲ. ನಾನು 10ನೇ ಕ್ಲಾಸ್ ಕಲ್ತದ ಅಂತ ಹೇಳಿದ್ರೆ ಹೂ ಅಂತ ಚಪ್ಪಾಳೆ ಹೊಡಿದ್ರು. ನಮ್ಮ ವೀಕ್ ಪಾಯಿಂಟ್ ನಮ್ಮ ಪ್ಲಸ್ ಪಾಯಿಂಟ್ ಅಲ್ವಾ? ಎಜುಕೇಶನ್ ಮಾಡಿಲ್ಲ ಅಂತ ಹೇಳಿ ತಲೆಬಿಸಿ ಇರ್ತಿತ್ತು. ಆದ್ರೆ ತುಮಕೂರಲ್ಲಿ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂತ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇತ್ತು. ಆ ಕಾಲೇಜಲ್ಲಿ ಒಂದು ಕೋಡ್ ಫೆಸ್ಟ್ ಒಂದು ಫೆಸ್ಟ್ ಮಾಡಿದ್ರು. ಆ ಫೆಸ್ಟ್ಗೆ ನನಗೆ ಕಾಲ್ ಬಂದಿತ್ತು ಅಲ್ಲಿಂದ, ಸರ್ ನೀವು ಚೀಫ್ ಗೆಸ್ಟ್ ಇರಬೇಕು. ನಾನು ಹೇಳಿದೆ ಅವರಿಗೆ 10ನೇ ಕ್ಲಾಸ್ ಕಲ್ತದ್ದು ಸರ್, ಎಜುಕೇಶನ್ ಬಿಡಿ ಸರ್, ನೀವು ಬಿಸ್ನೆಸ್ ಮ್ಯಾನ್, ನಿಮ್ಮ ಹತ್ರ ಬಿಸ್ನೆಸ್ ಟ್ಯಾಲೆಂಟ್ಸ್ ಇದೆ, ನಮ್ಮ ಮಕ್ಕಳಿಗೆ ಅದರ ಬಗ್ಗೆ ಇನ್ನೂ ಸ್ವಲ್ಪ ನೀವು ಹೇಳ್ಬೋದು, ಪ್ಲೀಸ್ ಬನ್ನಿ. ನಾನು ಹೋಗಿದ್ದೆ, ಕಾರ್ ಕಳಿಸಿದ್ರು. ಕಾರಲ್ಲಿ ನಾನು ಮತ್ತು ಹರೀಶ್ ಸರ್ ಒಂದು ಲೀಡರ್, ನಿನ್ನೆಷ್ಟೇ ಮದುವೆ ಆಯ್ತು ಅವ್ರದ್ದು. ನಾವಿಬ್ರು ಹೋಗಿದ್ವಿ ಆ ಫೆಸ್ಟ್ಗೆ, ಇಂಜಿನಿಯರಿಂಗ್ ಕಾಲೇಜ್ಗೆ. ಕ್ಯಾಂಪಸ್ ಅಲ್ಲಿ ಇದ್ವಿ, HOD ಸರ್ ಬಂದ್ರು, ಬೊಕ್ಕೆ ಕೊಟ್ಟರು, ವೆಲ್ಕಮ್ ಮಾಡಿದ್ರು. ಮಕ್ಕಳೆಲ್ಲ ವೇಟ್ ಮಾಡ್ತಿದ್ದಾರೆ. ಫೋಟೋಗ್ರಾಫರ್ ನೋಡ್ಕೊಂಡು ಫೋಟೋ ತೆಗೆದಿದ್ದಾನೆ. ನಾವು ಎಂಟ್ರಿಗೆ ಒಳಗೆ ಹೋಗ್ತಿದ್ದೇವೆ. ಒಳಗೆ ಹೋದ್ವಿ, ಪ್ರಿನ್ಸಿಪಲ್ ಚೇಂಬರ್, ಅಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ. ಹಾ ವಿಜಯ್ ಪ್ಲೀಸ್ ಕಮ್. ಎಸ್ ನಾವು ಸ್ಟಾರ್ಟ್. ಕೂತ್ಕೊಳ್ಳಿ. ಎಸ್ ಥ್ಯಾಂಕ್ ಯು ಸೊ ಮಚ್, ಪ್ಲೀಸ್ ಟೇಕ್ ಯು. ಯಾ ಸರ್. ಇಲ್ಲಿ ಎಲ್ಲ ಬೇರೆ ಬೇರೆ ಲೆಕ್ಚರ್ಸ್, HOD, ಪ್ರಿನ್ಸಿಪಲ್ ಎಲ್ಲ ಕೂತ್ಕೊಂಡಿದ್ದಾರೆ. ನಾನು ಕೂತ್ಕೊಂಡು ಸ್ಟಾರ್ಟ್. ವಿಜಯ್ ನೀಟ್ ಆಕ್ಚುಲಿ ಸ್ಟಾರ್ಟ್ ಮಾಡಿದ್ವಿ. ನನಗೂ ಸ್ವಲ್ಪ ಟಸ್ಪಸ್ ಇಂಗ್ಲೀಷ್ ಬರ್ತದೆ, ನಾವು ಸ್ಟಾರ್ಟ್ ಮಾಡಿದ್ರೆ ಸರ್ ನೋಡಿದ್ವಿ ಹಾಗೆ ಹಿಂಗೆ ಅಂತ. ನಂಗೆ ಮುಂದೆ ಒಂದು ಹೆದರಿಕೆ ಏನು, ಕ್ವಾಲಿಫಿಕೇಶನ್ ಕೇಳ್ಬಿಡಿ ಸರ್. ನಾನು ಹೇಳ್ತೇನೆ ತಡ್ಕೊಳ್ಳೋ ಕೆಪಾಸಿಟಿ ನಿಮ್ಮದಿಲ್ಲ ಅಷ್ಟೇ. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ಹಾಲಿಗೆ ಎಂಟ್ರಿ ಆದ್ವಿ. 150+ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ವೇಟ್ ಮಾಡ್ತಿದ್ರು ನಮಗೋಸ್ಕರ. ಎಲ್ಲ ಎದ್ದು ನಿಂತು ಚಪ್ಪಾಳೆ ಜೊತೆ ವೆಲ್ಕಮ್ ಮಾಡಿದ್ರು. ಹೋಗಿ ಕೂತ್ವಿ. ದೆನ್ ಅಲ್ಲಿ ಸ್ಟಾರ್ಟ್ ಆಯ್ತು. ಐ ರಿಕ್ವೆಸ್ಟ್ ಆಲ್ ಡಿಗ್ನಿಟರೀಸ್ ಪ್ಲೀಸ್ ಟೇಕ್ ಯುವರ್ ಸೀಟ್ಸ್, ಪ್ಲೀಸ್ ವೆಲ್ಕಮ್ ಟು ಸ್ಟೇಜ್ ಅಂತ ವೆಲ್ಕಮ್ ಮಾಡಿದ್ರು. ಸ್ಟೇಜ್ ಹೋದ್ವಿ. ಮಿಡ್ಲ್ ಅಲ್ಲಿ ನಾನು, ಇಲ್ಲಿ ಪ್ರಿನ್ಸಿಪಲ್, ಇಲ್ಲಿ HOD, ಇಲ್ಲೊಂದು ಲೆಕ್ಚರ್ಸ್, ಅಲ್ಲೊಂದು ಲೆಕ್ಚರ್ಸ್. ದೀಪ ಪ್ರಜ್ವಲನ ಮಾಡ್ಲಿಕ್ಕೆ ಹೇಳಿದ್ರು. ದೀಪ ಪ್ರಜ್ವಲನ ಆಯ್ತು. ಅದಂತರ ಪ್ರಿನ್ಸಿಪಲ್ ಇದು ಪ್ರಿನ್ಸಿಪಲ್ ಅಲ್ಲ, HOD ಒಂದು ಸ್ಪೀಚ್. My dear students, today I'm very happy to announce that ಹೀಗೆ ಮಾತಾಡ್ತಾರಲ್ಲ ಮಕ್ಕಳು ನಿದ್ದೆ ಮಾಡ್ತಿದ್ದಾರೆ. ನಾನು ವೇಟ್ ಮಾಡ್ತಿದ್ದೇನೆ, ಬಿಡಿ ಸರ್ ಎಲ್ಲರನ್ನ ಎಬ್ಬಿಸಿ ಉಚ್ಚಾರಿಸ್ತೇವೆ ನಾವು, ಬಿಡಿ ನಮ್ಮನ್ನ, ನಮ್ಮ ಕೆಲಸನೇ ಇದೆ ಅಲ್ಲ. ಮತ್ತೆ ಒಂದು 10 ನಿಮಿಷ ಅವ್ರು ಮಾತಾಡಿದ ನಂತರ ಮತ್ತೆ ಕೂತ್ರು. ಮತ್ತೆ ನಮ್ಮ ಮನೆಗೆ ಕರೆದು, ಸರ್ ನೀವೊಂದು 10 ನಿಮಿಷ ಮಕ್ಕಳ ಉದ್ದೇಶಿಸಿ ಮಾತಾಡಿ. 10 ನಿಮಿಷ ಅಲ್ಲ ಸರ್, ನಾನು 10 ಗಂಟೆ ಮಾತಾಡೋದು. ನಮ್ಮ ಕೆಲಸನೇ ಮಾತಾಡೋದು. ನಾವು ಸ್ಟಾರ್ಟ್ ಮಾಡಿದ್ವಿ ಧೂಮ್ ಧಮಾಕ ಸೆಷನ್, ಅರ್ಧ ಗಂಟೆದು. ಎಲ್ಲ ಫುಲ್ ತಲೆ ಬಿಸಿ, ಎಲ್ಲ ಎದ್ದು ಕೂತು ನೋಡ್ತಿದ್ರು ಎಂತ ಹೇಳ್ತಿದ್ರು ಮಾರಾಯ ಅಂತ. ಕ್ವಾಲಿಫಿಕೇಶನ್ ಹೇಳಿಲ್ಲ. ಅದರ ಪ್ರಿನ್ಸಿಪಲ್ ಹೇಳ್ತಿದ್ದಾರೆ, I don't know whether you guys are excited or not, but I excited, I inspired from Vijay Kumar, really you great sir, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ನಾನು ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್, ನನಗೆ ಬರಬೇಕು ಹೊರಡ್ತೇನೆ ಅಂತ ಹೇಳ್ತೇನೆ. ಅಲ್ಲಿ ಒಂದು 4 ಮಂದಿ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಅವ್ರು ಬಂದು ಸೆಲ್ಫಿ ತಗೊಳ್ಳಿ. ನಾನು ಹೇಳಿದೆ ಬೇಡಪ್ಪ, ನಿಮ್ದು ಪ್ರಿನ್ಸಿಪಾಲ್ HOD ಲೆಕ್ಚರರ್ ಇದ್ದಾರೆ, ಅವ್ರು ಮುಂದೆ ನನ್ನ ಜೊತೆ ಸೆಲ್ಫಿ ತಗೊಂಡು ಅವರಿಗೆ ಬೇಜಾರಾಗಿ ಹೋದ್ರು. ಸೆಲ್ಫಿ ಬೇಡ, ಕಾಲೇಜ್ ಗುರುಕುಲ ನೋಡ್ಕೊಳ್ಳುವ ಅಂತ ನಂಗೆ ಲೇಟ್ ಆಗ್ತದೆ ಸರ್, ಹೊರಡ್ತೇನೆ ಅಂತ ಬಂದು ಊಟ ಮಾಡ್ಕೊಂಡು ಸೀದಾ ಕಾರ್ ಹತ್ತಿ ಬಂದುಬಿಟ್ಟೆ. ಕ್ಯಾಂಪಸ್ ಇಂದ ಹೊರಗಡೆ ಬಂದ ನಂತರ ಭಾರಿ ಖುಷಿ ನನಗೆ, ಜೋರ್ ಮಾಡ್ತಿದ್ದೇನೆ ನಾನು. ಹರಿ ಸರ್ ಕೇಳಿದ, ಎಂತ ಸರ್ ಎಂತ ಆಯ್ತು? ನಾನು ಹೇಳಿದೆ, ಅಲ್ಲ ಮರ್ಯ, ನಾನು ಏನಾದ್ರೂ ಎಜುಕೇಶನ್ ಮಾಡ್ಲಿಕ್ಕೆ ಹೋಗಿದ್ರೆ ಆ ಗುಂಪಲ್ಲಿ 100 ಜನ ನಾನು ಒಬ್ಬನಾಗಿ ಕೂತಿದ್ದೇನಾ? ಹೋಗಿಲ್ಲ, ಅದಕ್ಕೆ ಅಷ್ಟು ಮಂದಿ ಮುಂದೆ ಚೀಫ್ ಗೆಸ್ಟ್ ಆಗಿ ನಾನು ಬಂದಿದ್ದೇನೆ. That is success. ನೀವು ವರ್ಕ್ ಮಾಡ್ಕೊಂಡು ಹೋಗಿ, ನೀವು ಎಫರ್ಟ್ಸ್ ಹಾಕ್ತಾ ಹೋಗಿ, ಯಾವಾಗ ನಿಮ್ಮ ಬಿಸ್ನೆಸ್ ಆಗ್ತದೆ ಹೇಳಿಕ್ಕಾಗೋದಿಲ್ಲ. ಇವತ್ತು ನೀವು ಪಡುವ ಪ್ರತಿಯೊಂದು ಕಷ್ಟಕ್ಕೂ ಕೂಡ ನಾಳೆ ಉತ್ತರ ಸಿಗ್ತದೆ. ಇವತ್ತು ನೀವು ಫೇಸ್ ಮಾಡುವ ಪ್ರತಿಯೊಂದು ಪ್ರಾಬ್ಲಮ್ಸಿಗೂ ಕೂಡ ಉಂಟಲ್ವಾ, ನಾಳೆ ಅದರದ್ದು ವಿರುದ್ಧವಾಗಿ ನಾನು ಬೇಕಿದೆ ಅಲ್ವಾ, ಅದು ಆಗ್ತದೆ. ಲೈಫ್ ನಿಮ್ಮನ್ನ ಸಕ್ಸಸ್ ನ ಕಡೆ ತಗೊಂಡು ಹೋಗ್ತದೆ. ಬಿಸ್ನೆಸ್ ಅಲ್ಲಿ ನಿಲ್ಲಿ, ಬಿಸ್ನೆಸ್ ಬಿಡಬೇಡಿ.
ಎಫರ್ಟ್ಸ್ ಹಾಕ್ತಾ ಹೋಗಿ ಅಷ್ಟೇ. ಸಮ್ಟೈಮ್ಸ್ ಅಲ್ಲಿ ನಾವು ಅನ್ಕೊಂಡಾಗೆ ಆಗುದಿಲ್ಲ. Yes, sir. STP ಇಟ್ಟೆ ಬಂದಿಲ್ಲ. ಈ ತಿಂಗಳಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕಂತಿದ್ದೆ, ನಾನ್ ಎಚೂರ್ ಆಗಿಬಿಟ್ಟು 10 ಮಂದಿಗೆ STP ಮಾಡಿದೆ. ಬೆಳಿಗ್ಗೆ ನೋಡ್ತೇನೆ, ಮರುದಿನ ನೋಡ್ತೇನೆ, ಒಬ್ಬರು ಫೋನ್ ರಿಸೀವ್ ಮಾಡ್ತಿಲ್ಲ. ನಾವು ಅನ್ಕೊಂಡಿರ್ತೇವೆ ಹೇಗೆ ಮಾಡ್ತೇನೆ, ಈ ಮಂತಲ್ಲಿ 10,000 ದುಡಿತೇನೆ, ಆ ಮಂತಲ್ಲಿ 0 ಇನ್ಕಮ್. ಆಗ ನಮಗೆ ಬೇಜಾರಾಗ್ತದೆ. ಎಂತ ಸರ್ ಕಷ್ಟಪಡ್ತಿದ್ದೇನೆ, ಏನು ಆಗ್ತಾನೆ ಇಲ್ಲಲ್ಲ ಸರ್, ನಾನೇನು ಅಂದ್ಕೊಂಡಿದ್ದೇನೆ ಹಂಗೆ ಆಗ್ತಾ ಇಲ್ಲ, ಬೇರೆನೆಲ್ಲ ಆಗ್ತದೆ. ನೀವು ನನಗೆ ಹೇಳಿ, ಈಗ ನಿಮ್ದು ಬರ್ಡೇ ಇತ್ತು, ನೀವು ಬರ್ಡೇಗೆ ಮನೆಗೆ ಬಂದ್ರಿ, ಅಪ್ಪ ಅಮ್ಮ ಇದ್ದಾರೆ, ಒಬ್ರು ನಿಮಗೆ ವಿಶ್ ಮಾಡಿಲ್ಲ, ತಮ್ಮ ತಂಗಿದ್ರೆ ಅವರು ವಿಶ್ ಮಾಡಿಲ್ಲ, ನೀವು ಸೀಟ್ ಅಲ್ಲಿ ಕೂತ್ಕೊಂಡ್ರಿ, ವಿಶ್ ಮಾಡಲಿಕ್ಕೆ ಗೊತ್ತಿಲ್ಲ ಮನೆಯವರಿಗೆ, ನಮಗೆ ಮಾಡ್ಕೊಂಡ್ರಿ ಬೆಡ್ರೂಮ್ ರಾತ್ರಿ. ಇನ್ನೇನು ಆ ದಿನ ಮುಗಿಲಿಕ್ಕೆ 5 ನಿಮಿಷ ಇದೆ. ಆಗ ನಿಮ್ಮ ತಮ್ಮ ಕರೆದ, ಎಂತ ನಿಂದ ರಾತ್ರಿ ಇಷ್ಟೊತ್ತಿಗೆ ಅಂತ. ಹಾಲಿಗೆ ಎಂಟ್ರಿ ಆಗ್ತೀರಿ, ಹಾಲಲ್ಲಿ ಫುಲ್ ಲೈಟಿಂಗ್ಸ್, ಎಲ್ಲ ಕಡೆ ಕ್ಯಾಂಡಲ್ಸ್, ಬೆಲೂನ್ಸ್, ಡಮ್ ಅಂತ ಪಾಡಿ ಗ್ಲಾಸ್, ಅಪ್ಪ ಅಮ್ಮ ತಮ್ಮ ತಂಗಿ ಎಲ್ಲರೂ ಒಟ್ಟಾಗಿ ಹ್ಯಾಪಿ ಬರ್ಡೇ ಟು ಯು ಸಿಂಗ್ ಮಾಡಿದ್ರು. ಖುಷಿ ಆಗ್ತದಲ್ಲ? ಇದು ಈಗ ಏನಂತ ಹೇಳ್ತಾರೆ, ಸರ್ಪ್ರೈಸ್. ನನಗೆ ವಾಟ್ ಈಸ್ ಸರ್ಪ್ರೈಸ್? ವಾಟ್ ಈಸ್ ಸರ್ಪ್ರೈಸ್? ಅದೇ ಬರ್ಡೇ. ಈಗ ಸರ್ಪ್ರೈಸ್ ಅಲ್ವದು? ಸರ್ಪ್ರೈಸ್ ಅಂದ್ರೆ ಏನಾಗುತ್ತೆ? ಹೇಳದೆ ಮಾಡಿದ ಬರ್ತದೆ ಅಂದ್ರೆ ನಾವು ಅಂದುಕೊಂಡಾಗೆ ಆಗದೆ ಇರುವುದು ಸರ್ಪ್ರೈಸ್ ಅಲ್ವಾ? ನೀವು ಮನೆಗೆ ಹೋದಾಗ ನೋಡಿ ಏನು ಅಂದ್ಕೊಂಡ್ರಿ, ಕೇಕ್ ಬಿಡಿ, ವಿಶ್ ಮಾಡ್ಲಿಕ್ಕೆ ಯಾರಿಲ್ಲ ಮನೆಯಲ್ಲಿ, ಕಾರಣ ಇರೋದು ಅಂತ ನೀವು ಕುತ್ಕೊಂಡ್ರಿ. ನೀವು ಅಂದ್ಕೊಳ್ಳೇ ಇಲ್ಲ ನಿಮ್ಗೆ ಕೇಕ್ ಕಟ್ ಮಾಡ್ತಾರೆ, ನಿಮ್ಗೆ ಸೆಲೆಬ್ರೇಟ್ ಮಾಡ್ತಾರೆ, ನೀವು ಅಂದುಕೊಳ್ಳೇ ಇಲ್ಲ, ಬಟ್ ಮಾಡಿದ್ರು. ಖುಷಿ ಪಟ್ರ? ನೀವು ಅದೇನಂತ ಹೇಳ್ತೀರಾ? ವಾಟ್ ಈಸ್ ಸರ್ಪ್ರೈಸ್? ಹಾಗಾದ್ರೆ ಲೈಫ್ ಅಲ್ಲಿ ನಾವು ಅಂದುಕೊಂಡಾಗೆ ಆಗದೆ ಹೋಯ್ತು ಅಂತ ಹೇಳಿದ್ರೆ ಯಾಕೆ ಬೇಸರ ಮಾಡ್ಕೊಳ್ಬೇಕು? ಅದು ಕೂಡ ಸರ್ಪ್ರೈಸ್ ಅಲ್ವಾ? ಸರ್ಪ್ರೈಸ್, ಎಂಜಾಯ್ ಮಾಡಿ ಅದನ್ನು. ಬಟ್ ನಾವು ಬೇಸರ ಮಾಡ್ಕೊಳ್ತೇವೆ. ಚಲೋ, ನಾವು ಮೂವಿ ನೋಡ್ಲಿಕ್ಕೆ ಹೋಗ್ತೇವೆ ಅಂತ ಅನ್ಕೊಳ್ಳಿ. ಆ ಮೂವಿಯಲ್ಲಿ ಪೋಸ್ಟರ್ ನೋಡಿ ನೀವೇನ್ ಮಾಡ್ತೀರಾ, ಒಂದು ಕ್ರಿಯೇಟ್ ಮಾಡ್ಕೊಳ್ತೀರಾ. ಏನಂತ, ಈ ಮೂವಿ ಹೀಗೆ ಇರ್ತದೆ ಅಲ್ವಾ? ಮೂವಿ ಸ್ಟಾರ್ಟ್ ಆಯ್ತು, ನೀವು ಅನ್ಕೊಂಡಂಗಿಲ್ಲ, ಅದು ಬೇರೆ ರೀತಿ ಹೋಯ್ತು. ಆಗ ಹೇಗೇನು ಪ್ರಿಡಿಕ್ಟ್ ಮಾಡ್ತೀರಾ, ಇದೆಂತ ಹಾಗೆ ಉಂಟಲ್ಲ, ಹಾಗಾದ್ರೆ ಇದು ಈಗ ನೋಡು, ಅದು ಹೀರೋ ಹೀರೋಯಿನ್ ಎಲ್ಲ ಮಾಡ್ತಾರಲ್ಲ, ವಿಲನ್ ಬರ್ತಾನೆ, ಅಲ್ಲಿ ಬರಲಿಲ್ಲ, ಬೇರೆ ರೀತಿ ಹೋಯ್ತು, ಇಂಟರ್ವ್ಯೂ ಆಯ್ತು. ಈಗ ತಲೆಗೆ ಗೊಂಬರ್ತೀನಿ ಎಂತ ಅಲ್ಲ? ಯಾ ಚಲೋ, ಇಂಟರ್ವ್ಯೂ ಆಗುವಾಗ ಪಾಪ್ಕಾರ್ನ್ ಇಟ್ಕೊಂಡು ಏನು ಹೇಳ್ತೀರಿ? ನಂಗೆ ಗೊತ್ತಾಯ್ತು. ಈಗ ಉಂಟಲ್ಲ ಈ ಮೂವಿ ಹೀಗೇನೆ ನೋಡ್ಬೇಕು. ಆಗಿಲ್ಲ ರೀತಿ ಹೇಗೆ ನಿಮಗೆ ಜಾಸ್ತಿ ಜೊತೆಲಿ ಕ್ಯೂರಿಯಾಸಿಟಿ ಬಂತು. ಈಗ ನಂಗೆ ಗೊತ್ತಾಯ್ತು, ಎಂಡಿಂಗ್ ಅಂತೂ ಹಿಂಗೇನೆ ಪಕ್ಕ. ಆದ್ರೆ ಎಂಡಿಂಗ್ ಅಂತ ಆಗಲ್ಲ, ಡಿಫ್ರೆಂಟ್ ವೇ ಇಲ್ಲ. ಈಗ ನೀವೇನು ಹೇಳ್ತೀರಿ, ಎಂತ ಮೂವಿ ಸೂಪರ್ ಮೈಂಡ್ ಬ್ಲೋಯಿಂಗ್ ಅಲ್ವಾ? ಯಾಕೆ ಸೂಪರ್ ಮೈಂಡ್ ಬ್ಲೋಯಿಂಗ್? ನೀವು ಅಂದ್ಕೊಂಡಾಗ ಆಗ್ಲಿಲ್ಲ ಅದು, ಅದಕ್ಕೆ ಸೂಪರ್ ಮೈಂಡ್ ಬ್ಲೋಯಿಂಗ್ ಅಲ್ವಾ? ಈಗ ನೀವು ಅಂದ್ಕೊಂಡಾಗೆ ನೀವು ಹೇಳಿದ್ರಿ, ಇದು ನೋಡಿ ಈಗ ಹಿಂಗೆ ಆಗಿದೆ ಮೂವಿ, ಹಂಗೆ ಈಗ ಎಂತ ಹೇಳ್ತೀರಿ ಬಂದು, ಪಕ್ಕಾಸ್ ಮೂವಿ, ಎಂತ ಸಾವ ಮೂವಿ ಅಲ್ವಾ? ಫ್ರೆಂಡ್ಸ್, ನಾವು ಅಂದುಕೊಂಡಾಗೆ ಆಗದೆ ಹೋದಾಗ ಸರ್ಪ್ರೈಸ್ ಅದು, ನಾವು ಅದನ್ನ ಎಂಜಾಯ್ ಮಾಡ್ತೇವೆ ಮೂವಿಯಲ್ಲಿ ಅಥವಾ ಕೆಲವೊಂದು ಇನ್ಸಿಡೆಂಟ್ಸ್ ಅಲ್ಲಿ. ಆದ್ರೆ ನಮ್ಮ ಲೈಫಲ್ಲಿ ನಾವು ಅಂದುಕೊಂಡದ್ದು ಆಗದೆ ಹೋದಾಗ ನಾವು ಅಳ್ತಾ ಕೊಡ್ತೇವೆ. ಸೊ ಈ ಸರ್ಪ್ರೈಸ್ ಅನ್ನ, ಲೈಫಲ್ಲಿ ಬರುವಂತ ಈ ಸರ್ಪ್ರೈಸ್ ಅನ್ನ ಯಾರು ಎಂಜಾಯ್ ಮಾಡ್ತಾನಲ್ಲ ಅವನ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾನೆ. ಅವನಿಗೆ ಯಾವತ್ತೂ ಡಿಪ್ರೆಷನ್ ಅಂತ ಹೇಳೋದು ಬರುವುದಿಲ್ಲ, ಅವನು ಅಳ್ತಾ ಕೂತ್ಕೊಳ್ಳೋದಿಲ್ಲ, ಬದಲಾಗಿ ಅವನ ಲೈಫ್ ಅನ್ನ ಎಂಜಾಯ್ ಮಾಡ್ತಾನಂತೆ. ಸೊ ನೀವು ಎಂಜಾಯ್ ಮಾಡಿ ನಿಮ್ಮ ಲೈಫಲ್ಲಿ ಬರುವಂತ ಸರ್ಪ್ರೈಸ್. 10 STP ಕನ್ಫರ್ಮೇಶನ್ ಆಗಿತ್ತು, ಬೆಳಿಗ್ಗೆ ನೋಡ್ತೀರಿ 1 STP ಬಂದಿಲ್ಲ. ಸೀನಿಯರ್ಗೆ ಅಂತ ಹೇಳ್ತೀರಿ 10 STP ಸರ್, 1 ಬರಲಿಲ್ಲ ಸರ್. ನಾವು ಸೀನಿಯರ್ಗೆ ಅಂತ ಹೇಳ್ತಾರೆ ಸರ್ಪ್ರೈಸ್ ಅಲ್ಲ? ಸರ್ಪ್ರೈಸ್ ಅದು ಭಗವಂತನದ್ದು ಮಗನೇ ತಗೋ. ಈ ತಿಂಗಳಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಅಲ್ಲ, ರೂಬಿ ಆಗ್ಬೇಕಂತ ಪ್ಲಾನ್ ಮಾಡಿದ್ರಿ, ವರ್ಕ್ ಎಲ್ಲ ಮಾಡಿದ್ರಿ, ಮಂತ್ ಎಂಡ್ ಆಗುವಾಗ ಆಗ್ಲಿಲ್ಲ ರೂಬಿ. ಈಗ ಅಳ್ಬೇಕಾ?
ಏನ್ ಹೇಳ್ಬೇಕು? ಸರ್ಪ್ರೈಸ್. ಭಗವಂತನಿಗೆ ಸರ್ಪ್ರೈಸ್ ಕೊಟ್ಟಿದ್ದೇನೆ. ಐ ಥಿಂಕ್ ನೆಕ್ಸ್ಟ್ ಮಂತ್ ಡೈಮಂಡ್ ಮಾಡ್ತಾನೆ ಏನ ಬೇಡವಾ ಅಲ್ವಾ? ಸೊ ಆಗ ಅನ್ಕೊಂಡ್ಬಿಡಿ, ಪಾಸಿಟಿವ್ ಆಗಿ ಅನ್ಕೊಂಡ್ಬಿಡಿ, ಸರ್ಪ್ರೈಸ್ ಅಂತ ಅನ್ಕೊಂಡ್ಬಿಡಿ. ಮುಂದೆ ಹೋಗಿ ಲೈಫ್ ನೋಡಿ ಚೆನ್ನಾಗಿರ್ತದೆ, ಎಲ್ಲ ಬ್ಯೂಟಿಫುಲ್ ಆಗಿರ್ತದೆ. ಈಗ ನಿಮ್ಗೆ ಈ ಮಂತಲ್ಲಿ ಬ್ರ್ಯಾಂಡ್ ಆಗ್ತೀರಿ ಅಂತ ಗೊತ್ತಿದೆ. ಭಗವಂತ ನಿಮ್ಗೆ ಪ್ರತ್ಯಕ್ಷ ಆಗಿ ಹೇಳಿದ, ಮಗಳೇ ಈ ತಿಂಗಳಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀಯಾ. ಈಗ ನೀವು ಗುರುಗಳು ಬರ್ತೀರಾ, ಈ ಕೆಲಸ ಮಾಡ್ತೀರಾ, ಟ್ರೈನಿಂಗ್ ತಗೊಳ್ತೀರಾ, ಫಾಲೋಗೆ ಹೋಗಿ ಫಾಲೋ ಮಾಡ್ತೀರಾ. ಈಗ ನನಗೆ ಗೊತ್ತಿಲ್ಲ, ಯಾಕಂದ್ರೆ ದೇವರು ಹೇಳಿದ್ರೆ ಬ್ರ್ಯಾಂಡ್ ಆಗ್ತದೆ ಅಂತ ನಾನು ಬ್ರ್ಯಾಂಡ್ ಕೂತ್ಕೊಳ್ತೀನಿ ಮನೆ ಅಲ್ವಾ? ಮತ್ತೆ ಯಾಕೆ ಕೆಲಸ ಮಾಡ್ತೀರಾ? ಅದು ಗೊತ್ತಿಲ್ಲ ನನಗೆ, ಈ ಮಂತ್ ನಾನು ಏನ್ ಆಗ್ತೇನೆ ಅಂತೀರಿ. ಅವಾಗ ಏನ್ ಮಾಡ್ತೀರಿ? ಕೆಲಸ ಮಾಡ್ತೀರಿ, ಕಷ್ಟ ಪಡ್ತೀರಿ, ಎಫರ್ಟ್ಸ್ ಹಾಕ್ತೀರಿ. ಅದಕ್ಕೆ ನಾಳೆ ಏನಾಗ್ತದೆ ಅಂತ ಹೇಳೋದು ನಮ್ಗೆ ಗೊತ್ತಾಗ್ತಿದ್ರೆ ಒಳ್ಳೇದು. ಗೊತ್ತಾದ್ರೆ ಮಜಾ ಇಲ್ಲ. ಈಗ ಒಂದ್ ತಿಂಗಳಲ್ಲಿ ಸತ್ತು ಹೋಗ್ತೀರಪ್ಪ, ಈಗ ನಿಮ್ಗೆ ಗೊತ್ತಾಯ್ತು ಒಂದ್ ತಿಂಗಳು ಬಿಟ್ಟು ಸತ್ತು ಹೋಗ್ತೀರಿ. ಈಗ ನೀವು ಹೇಗೆ ಬದುಕ್ತೀರಿ? ಡೈಲಿ ಅನ್ಕೊಂಡು ಅಯ್ಯೋ ಇನ್ನು 5 ದಿನ ಆ ದಿನದ 4 ದಿನ ಮೊದಲೇ ನೀವು ಸತ್ತೋಗ್ಬಿಡ್ತೀರಿ. ಯಾಕೆ? ಟೆನ್ಷನ್, ಫಿಯರ್, ಡಿಪ್ರೆಷನ್ ಅಲ್ವಾ? ಈಗ ನಾವೆಲ್ಲ ಹ್ಯಾಪಿ ಚೆನ್ನಾಗಿದೆ. ಯಾಕೆ? ನಮ್ಗೆ ಗೊತ್ತಿಲ್ಲ ನಾವು ಯಾವಾಗ ಸಾಯ್ತೇವೆ ಅಂತ. ಎಸ್ ಆರ್ ನೋ? ಸೊ ಫ್ರೆಂಡ್ಸ್, ಲೈಫ್ ಅಲ್ಲಿ ನಾಳೆ ಏನಾಗ್ತದೆ ಅಂತ ಹೇಳುದು ನಮ್ಗೆ ಗೊತ್ತಿಲ್ಲ, ಅದು ಗೊತ್ತಾಗುದು ಬೇಡ. ನಾಳೆ ಎಲ್ಲ ಒಳ್ಳೇದಾಗ್ತದೆ ಅಂತ ಅನ್ಕೊಂಡ್ಬಿಡುವ. ಅಂಡ್ ನಾವು ಅಂದುಕೊಂಡಾಗೆ ಎಲ್ಲ ಆಗುದಿಲ್ಲ, ಅದು ಬೇರೆ ವೇಯಲ್ಲಿ ಹೋಗ್ತದೆ. ಆಗ ಇಷ್ಟ ಅನ್ಕೊಳ್ಬೇಕು, ಏನ್ ಕೊಡ್ಬೇಕಾ? ಸರ್ಪ್ರೈಸ್. ಹೇಳಿಲ್ಲ, ಸರ್ಪ್ರೈಸ್. ಭಗವಂತ ಕೊಟ್ಟ ಸರ್ಪ್ರೈಸ್ ಇದು. ಲೆಟ್ಸ್ ಎಂಜಾಯ್ ದ ಸರ್ಪ್ರೈಸ್ ಅಂತ ಹೇಳ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ನೋಡಿ, ಒಂದು ದಿನ ಬರ್ತದೆ, ಒಳ್ಳೆ ದಿನ, ಬ್ಯೂಟಿಫುಲ್ ಡೇ ಬರ್ತದೆ, ಬ್ಯೂಟಿಫುಲ್ ಡೇ. ಆ ಹಿಂದಿಯಲ್ಲಿ ಒಂದು ಮಾತಿದೆಯಲ್ಲ, ಏನಂತದು? ಅಪ್ನಾ ಟೈಮ್ ಆಯೇಗಾ ಅಂತಿರಲ್ವಾ? ಹಾಗೇನೆ ಇವತ್ತು ನಿಮ್ಮ ಹತ್ರ ಬಿಸ್ನೆಸ್ ಆಗದೇ ಇರ್ಬೋದು, ಇವತ್ತು ನಿಮ್ಮ ಹತ್ರ ಕಷ್ಟ ಇರ್ಬೋದು, ಇವತ್ತು ಸಮಸ್ಯೆ ಇರ್ಬೋದು, ಬಟ್ ಇಷ್ಟು ಅನ್ಕೊಂಡಿರಿ, ಅಪ್ನಾ ಟೈಮ್ ಆಯೇಗಾ. ನಾಳೆ ನಂದು ದಿನ ಬರ್ತದೆ, ನಾಳೆ ನಂದು ಇನ್ಕಮ್ ಆಗ್ತದೆ, ನಂದು ಧಮಾಕ ಮಾಡ್ತೇನೆ. ಈ ಕಮಿಟ್ಮೆಂಟ್ ಇಟ್ಕೊಳ್ಳಿ, ಈ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ವರ್ಕ್ ಮಾಡ್ತಾ ಹೋಗಿ, ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕೊಂಡು ಹೋಗಿ, ಯಾವತ್ತೂ ಬಿಟ್ಕೊಳ್ಲಿಕ್ಕೆ ಹೋಗ್ಬೇಡಿ ಅಷ್ಟೇ. ಅಂಡ್ ವೆರಿ ಇಂಪಾರ್ಟೆಂಟ್, ಇದೆಲ್ಲದರ ಜೊತೆಯಲ್ಲಿ ನಿಮ್ಮ ಹತ್ರ ಒಳ್ಳೆಯ ಮನಸ್ಸಿರಬೇಕು ಫ್ರೆಂಡ್ಸ್, ತುಂಬಾ ಇಂಪಾರ್ಟೆಂಟ್. ನೀವು ಒಳ್ಳೆಯ ವ್ಯಕ್ತಿಯಾಗಿರ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಸರ್ ನಂದು ಸೀನಿಯರ್ ಇಲ್ಲ, ಪರವಾಗಿಲ್ಲ. ಟೀಮ್ ಅವ್ರು ಇಲ್ಲ, ಪರವಾಗಿಲ್ಲ. ಸರ್ ನಂದು ಬಿಸ್ನೆಸ್ ಆಗ್ತಾ ಇಲ್ಲ, ಸರ್ ಪರವಾಗಿಲ್ಲ. ನಿನ್ ಮನಸ್ಸು ಚೆನ್ನಾಗಿದೆ ನೋಡ್ಕೊ, ನೀನ್ ಒಳ್ಳೆಯ ವ್ಯಕ್ತಿನ ನೋಡ್ಕೊ. ನಿನ್ನ ಮನಸ್ಸು ಚೆನ್ನಾಗಿದ್ದಿದ್ರೆ ಸೀನಿಯರ್ ಇಲ್ಲಿದ್ರು ಪರವಾಗಿಲ್ಲ, ಜೂನಿಯರ್ ಇಲ್ಲಿದ್ರು ಪರವಾಗಿಲ್ಲ, ನಿಂದು ಬಿಸ್ನೆಸ್ ಇವತ್ತು ಪರ್ಫಾರ್ಮೆನ್ಸ್ ಇಲ್ಲಿದ್ರು ಪರವಾಗಿಲ್ಲ. ನಾಳೆ ಇವರೆಲ್ಲರಿಗಿಂತ ಮೇಲೆ ಒಬ್ಬಿದಾನಲ್ಲ ಭಗವಂತ, ಅವನಿಗೆ ಬಿಸ್ನೆಸ್ ಕೊಡ್ತಾನೆ, ಅವನಿಗೆ ಬಿಸ್ನೆಸ್ ಕೊಡ್ತಾನೆ. ಬಟ್ ನಿನ್ನ ಮನಸ್ಸು ಯಾವತ್ತು ಒಳ್ಳೆ ಮನಸ್ಸಿಗೆ, ಎಲ್ರಿಗೂ ಒಳ್ಳೆದನ್ನು ಬಯಸಿ, ಸಾಧ್ಯವಾದಷ್ಟು ಎಲ್ರಿಗೆ ಸಹಾಯ ಮಾಡಿ. ಬಟ್ ಯಾರಿಗೆ ಕೆಟ್ಟದ್ದು ಬಯಸಬೇಕು, ಯಾರಿಗೂ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾರಿಗೂ ಕೆಟ್ಟದ್ದು ಬಯಸಬೇಡಿ, ಯಾರಿಗೂ ಮೋಸ ಮಾಡಬೇಡಿ, ಮತ್ತೊಬ್ಬರದ್ದು ಕಾಲು ಹಿಡಿಬೇಡಿ, ಸುಳ್ಳು ಹೇಳಲಿಕ್ಕೆ ಹೋಗ್ಬೇಡಿ, ಮನಸ್ಸಲ್ಲಿ ದ್ವೇಷ, ಮತ್ಸರ, ಜಲಸ್, ಹೊಟ್ಟೆ ಕಿಚ್ಚು ಅದೆಲ್ಲ ಇಟ್ಕೊಳ್ಬೇಡಿ. ಬದಲಾಗಿ ಒಳ್ಳೆ ವ್ಯಕ್ತಿ, ಒಳ್ಳೆ ಮನಸ್ಸು, ನನ್ನಿಂದ ಆದಷ್ಟು ಎಲ್ರಿಗೂ ಒಳ್ಳೇದು ಮಾಡ್ತೇನೆ, ನನ್ನಿಂದ ಆದಷ್ಟು ಎಲ್ರಿಗೂ ಒಳ್ಳೇದು ಬಯಸ್ತೇನೆ, ನನ್ನ ಹತ್ರ ಆಯ್ತಾ ಚಲೋ ಆದಷ್ಟು ಕೊಡ್ತೇನೆ, ಆಗಿಲ್ವಾ ಪರವಾಗಿಲ್ಲ, ಬಟ್ ಕೆಟ್ಟದ್ದು ಬಯಸಲ್ಲ. ನನ್ನಿಂದ ಸಾಧ್ಯವಾದಷ್ಟು ಎಲ್ಲರನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹೀಗೆ ಒಳ್ಳೆಯ ಮನಸ್ಸು ನಿಮ್ಮ ಹತ್ರ ಯಾವತ್ತೂ ಇರಲಿ. ಆ ಒಳ್ಳೆಯ ಮನಸ್ಸು ನಾಳೆ ನಿಮಗೆ ದೊಡ್ಡ ಸಕ್ಸಸ್ ತಂದು ಕೊಡ್ತದೆ. ನೀವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಿ, ಎಫರ್ಟ್ಸ್ ಹಾಕ್ತಿದ್ದೀರಿ, ನಿಮ್ದು ಬಿಸ್ನೆಸ್ ಕೂಡ ಆಗ್ತಾ ಇದೆ, ಆದ್ರೆ ಮನಸ್ಸಿನಿಂದ ನೀವು ಒಬ್ಬ ಕೆಟ್ಟ ವ್ಯಕ್ತಿ, ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡಿದೆ. ಹಾಗಿದ್ರೆ ಉಂಟಲ್ವಾ, ಆ ಸಕ್ಸಸ್ ಒಂದು ಥರ್ಮಾಕೋಲಲ್ಲಿ ಮಾಡಿದಂತ ಮನೆಯಾಗಿ ಯಾವಾಗ ಬೇಕಾದ್ರೂ ಗಾಳಿ ಬಂದು ಬೀಳ್ಬೋದು, ಅಥವಾ ಯಾವಾಗ ಬೇಕಾದ್ರೂ ಬೆಂಕಿಗೆ ಸುಟ್ಟೋಗ್ಬೋದು, ಹೇಳಿದ್ದಾರೆ. ಬಟ್ ಒಳ್ಳೆಯ ಮನಸ್ಸು, ಯಾರು ಒಳ್ಳೆಯ ವ್ಯಕ್ತಿಗಳಿದ್ದಾರಲ್ವಾ ಅವ್ರ ಜೊತೆಯಲ್ಲಿ ಒಳ್ಳೇದೇ ಆಗ್ತದಂತೆ. ಆದ್ರೆ ಇನ್ಸ್ಟೆಂಟ್ ಆಗಿ ಅಲ್ಲ, ಸ್ವಲ್ಪ ಟೈಮ್ ನಂತರ. ನಾನು ಯಾವಾಗಲೂ ಥಿಂಕ್ ಮಾಡ್ತಿದ್ದೆ, ನಂದು ಬಿಸ್ನೆಸ್ ಆಗ್ತಿದ್ದಾಗ ನಾನು ಆಲೋಚನೆ ಮಾಡ್ತಿದ್ದೆ, ಓಕೆ ಬಿಸ್ನೆಸ್ ಆಗ್ತಾ ಇಲ್ಲ, ಬಟ್ ನಾನು ಯಾರಿಗೂ ಕೆಟ್ಟದ್ದು ಬಯಸ್ತಿಲ್ಲಲ್ಲ, ನಾನು ಆಲೋಚನೆ ಮಾಡ್ತಿದ್ದೆ. ನಾನು ಯಾರು ಕಾಲಿ ನಿಂತಿಲ್ಲಲ್ಲ, ನಾನು ಯಾರನ್ನಾದ್ರೂ ನೋಡಿ ಉಳ್ಕೊಳ್ತಿಲ್ಲಲ್ಲ,
ನಾನು ಇವನ ಹಾಳಾಗ್ಬೇಕು ಅವನ ಹಾಳಾಗ್ಬೇಕಂತ ಆಲೋಚನೆ ಮಾಡ್ತಿಲ್ಲಲ್ಲ, ಇಲ್ಲ ಮಾಡ್ತಿಲ್ಲ. ಸಾಕು, ನನ್ನ ಮನಸ್ಸು ಚೆನ್ನಾಗಿದೆ, ದಟ್ ಮೀನ್ಸ್ ನಾಳೆ ನನಗೆ ಸಕ್ಸಸ್ ನನಗೆ ಸಿಗ್ತದೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು ಒಳ್ಳೆ ಮನಸ್ಸು ಯಾವತ್ತೂ ಅದು ಯಾವತ್ತೂ ಅದನ್ನ ಎವ್ರಿ ಟೈಮ್ ನೋಡ್ಕೊಳ್ತೀನಿ. ನಾನು 20,000 ರೂಪಾಯಿ ದುಡಿಯೋದಾಗ ಜಾಗದಲ್ಲಿ 5,000 ರೂಪಾಯಿ ಎಲ್ಲ 2,000 ರೂಪಾಯಿ ದುಡಿದ್ರು ಸಾಕು. ಆದರೆ ಬರೀ ಮೋಸ ಮಾಡಿ ಬರೀ ಹಾಳು ಮಾಡಿ ದುಡಿದಿರಲ್ಲ ಅಂತಿರುವಂತ ನೆಮ್ಮದಿ ಸಿಗ್ತದೆ ಮನಸ್ಸು. ನೀವು 2,000 ಜಾಗದಲ್ಲಿ 2 ಲಕ್ಷ ದುಡಿದಿದ್ದೀರಾ, ಆದರೆ ನಿಮ್ಮ ಮನಸ್ಸು ಚೆನ್ನಾಗಿಲ್ಲ, ನೀವು ಮತ್ತೊಬ್ಬರಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಕಾಲೆಳೆದು ಅವನಿಗೆ ಕೆಟ್ಟದ್ದು ಮಾಡಿ ನೀವು ಸಂಪಾದನೆ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ಇದು ಬಿಸ್ನೆಸ್ ಅಲ್ಲೂ ಆಗ್ತದೆ. ನನಗಿಂತ ಒಳ್ಳೆ ಕೆಲಸ ಮಾಡೋದು ಮುಂದೆ ಹೋಗ್ತಿದ್ದಾನೆ, ಅವನು ಡೋಟೋರ್ ಕೊಡೋದು ಯಾಕೆ? ಅವನಿಂದ ಹೋಗಿ ಕುತ್ಕೊಂಡು ನನಗೂ ಕಲಿಸ್ಕೊಡ, ನಾನು ಮುಂದೆ ಬರ್ತೇನೆ. ಇದೆಲ್ಲ ಒಳ್ಳೆಯದನ? ನಾನು ಬಿಸ್ನೆಸ್ ಮಾಡ್ತಾ ಇದ್ದೇನೆ, ಇವ್ರದ್ದು ಬಿಸ್ನೆಸ್ ಆಗ್ತಾ ಇಲ್ಲ. ನೋಡ ನಿಂದು ಬಿಸ್ನೆಸ್ ಆಗ್ತಿಲ್ಲ, ನಾನು ನೋಡಿ ಹೇಗಿದ್ದೇನೆ, ಹೀಗಿರ್ಬೇಕಾ? ಹೇಳಮ್ಮ, ನಾನು ನಿನಗೆ ಹೇಗೆ ಸಪೋರ್ಟ್ ಮಾಡಿ, ನಾನು ನಿನಗೆ ಸಾಥ್ ಕೊಡ್ತೇನೆ, ನೋಡಿ ನಿಂದು ಬಿಸ್ನೆಸ್ ಮಾಡುವ ಅಂತ ಅವ್ರದ್ದು ಬಿಸ್ನೆಸ್ ಎಬ್ಬಿಸಲಿಕ್ಕೆ ಸಾಥ್ ಕೊಡ್ಬೇಕು. ಇದು ಒಳ್ಳೆಯದನ್ನ, ಅದು ಇಂಪಾರ್ಟೆಂಟ್. ಅದು ಇತ್ತು ಅಂತ ಹೇಳಿದ್ರೆ ನಾಳೆ ಇವತ್ತು ನೀವು ಯಾರಿಗೆಲ್ಲ ಒಳ್ಳೇದು ಬಯಸಿದ್ರಲ್ವಾ, ನಾಳೆ ಅವರಲ್ಲಿ ನಿಮ್ಗೂ ಒಳ್ಳೇದು ಮಾಡ್ತಾರೆ. ನೀವು ಯಾರಿಗೆ ಸಹಾಯ ಮಾಡಿದಿರಿ, ನಾಳೆ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಅವ್ರು ಮಾಡಿದ್ರು ಪರವಾಗಿಲ್ಲ, ಭಗವಂತ ಮಾಡ್ತಾರೆ. ಒಬ್ಬ ಹಾಲು ಮಾರುವ ಇದ್ದಂತೆ ಅವನು ಊರಲ್ಲಿ ಅವನೊಬ್ಬನೇ ಹಾಲು ಮಾರುವ. ಅವೇನ್ ಮಾಡ್ತಿದ್ದ, ಹಾಲಿಗೆ ನೀರು ಮಿಕ್ಸ್ ಮಾಡಿ ಒಳ್ಳೆ ಹಣ ಮಾಡ್ತಿದ್ದಂತೆ. ಊರವ್ರಿಗೆಲ್ಲ ಗೊತ್ತಿದ್ದೀವ ಹಾಲಿಗೆ ನೀರು ಮಿಕ್ಸ್ ಮಾಡಿ ಹಣ ಮಾಡೋದು. ಹೇಳಿದ್ರೆ ಏನ್ ಹೇಳ್ತಿದ್ದ, ಬೇಕಾದ್ರೆ ತಗೊಳ್ಳಿದ್ರೆ ಬಿಡಿ, ಯಾಕಂದ್ರೆ ಊರಿದ್ದೊಬ್ಬನೇ ಹಾಲು ಮಾರುವ. ಹಾಗೆ ಮಾಡಿ ಮಾಡಿ ಜನರೆಲ್ಲ ಅವನಿಗೆ ಬೈಕೊಳ್ತಿದ್ರು, ಹೀಗೆಲ್ಲ ಮೋಸ ಮಾಡ್ತಾನಲ್ಲ, ಒಳ್ಳೇದಾಗೋದಿಲ್ಲ ನೀನು ನೋಡು. ಹಾಗೆ ಮಾಡಿ ಮಾಡಿ ಸಂಪಾದನೆ ಮಾಡಿದ ಹಣವನ್ನೆಲ್ಲವನ್ನು ಕೂಡ ಅವನು ಬ್ಯಾಂಕಲ್ಲಿ ಇಟ್ಟಿದ್ದ. ಅವನ ಮನೆಯಲ್ಲಿ ಮಗಳ ಮದುವೆಗೆ ಅಂತ ಬಂತು. ಆಗ ಅಷ್ಟು ವರ್ಷದ ದುಡಿದು ಸಂಪಾದನೆ ಮಾಡಿದ ಎಲ್ಲ ಹಣವನ್ನು ಕೂಡ ಬ್ಯಾಂಕಿಂದ ತಗೊಂಡು ಬರ್ತಾ ಇದ್ದ ಮನೆಗೆ ಮದುವೆಗೆ ಅಂತ. ಹಸಿವಾಯ್ತು, ಊಟ ಮಾಡಲಿಕ್ಕೆ ರೊಟ್ಟಿ ಕಟ್ಕೊಂಡು ಬಂದಿದ್ದ. ಒಂದು ಮರದ ಕೆಳಗಡೆ ಕೂತ ಹಣದ ಆ ಗಂಟನ್ನ ಇಟ್ಟು ಊಟ ಮಾಡಿ ಸ್ವಲ್ಪ ನಿದ್ದೆ ಬಂತು, ಸ್ವಲ್ಪ ಮಲಗಿ ಮತ್ತೆ ಹೋಗುವಂತ ಆ ಗಂಟನ್ನ ಇಟ್ಟು ಅದರ ಮೇಲೆ ತಲೆ ಇಟ್ಟು ಮಲ್ಕೊಂಡ. ಸ್ವಲ್ಪ ಹೊತ್ತಾಯ್ತು, ಎಚ್ಚರಿಕೆಯಾಗಿ ನೋಡ್ತಾನೆ, ಗಂಟೆಲಿಂದ ಹುಡುಕಾಡ್ತಾನೆ. ಮರದ ಮೇಲೆ ಒಂದು ಮಂಗ ಗಂಟೆ ಇಟ್ಕೊಂಡು ನಿಂತ್ಕೊಂಡಿದ್ದು. ಹಣ ಕೊಡು 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 ಅಂತ ಮಂಗ ಹೇಳಿ, ಮಂಗ ಗಂಟು ಓಪನ್ ಮಾಡಿತ್ತು, ಒಂದು ನೋಡು ತೆಗೆದು ಬಿಸಾಡಿತು. ಖುಷಿ ಆಯ್ತು ನಿಮಗೆ, ಮಂಗ ಕೊಡುತ್ತದೆ ಅಂತ. ಇನ್ನೊಂದು ನಂಗೆ ಮತ್ತೊಂದು ಕೊಡು. ಅದು ಮತ್ತೊಂದು ನೋಡು ತೆಗೆದು ಪಕ್ಕದ ನದಿಗೆ ಬಿಸಾಡಿಬಿಟ್ಟಿತ್ತು. ಅಯ್ಯೋ ಹಣ ಮಂಗ ಎಲ್ಲಿ ಬಿಸಾಡ್ತಿದ್ದಿ ಮರ, ಎಲ್ಲಿ ಬಿಸಾಡು. ಮತ್ತೊಂದು ನೋಡು ತೆಗೆದು ಅವನಿಗೆ ಬಿಸಾಡಿದ್ದು, ಮತ್ತೊಂದು ನೋಡು ತೆಗೆದು ಅದಕ್ಕೆ ಬಿಸಾಡಿತ್ತು. ಇವನು ಅಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ, ಹೊಡ್ಕೊಂಡು ಅಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ. ಹೀಗೆ ಮಾಡ್ತಾ 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 ಇದ್ದ ಹಣದಲ್ಲಿ ಅರ್ಧ ಹಣ ಇವನಿಗೆ ಬಂತ, ಅರ್ಧ ಹಣ ನದಿಗೆ ಬಿಸಾಡಿಬಿಟ್ಟು. ಹಣ ಖಾಲಿ ಇದ್ದ ನಂತರ ಮಂಗ ಇದ್ದ ಜಾಗದಲ್ಲಿ ಭಗವಂತ ಪ್ರತ್ಯಕ್ಷನಾದಂತೆ. ಭಗವಂತ ಹೇಳಿದಂತೆ, ಮಗನೇ, ನೀನು ಹಾಲಿನಿಂದ ಸಂಪಾದನೆ ಮಾಡಿದ ಹಣ ನಿನಗೆ ಕೊಟ್ಟೆ, ಹಾಲಿಗೆ ನೀರಾಗಿ ಸಂಪಾದನೆ ಮಾಡಿದ ಹಣ ನೀರಿಗೆ ಹಾಕಿ. ಅವರಿಗೆ ಇವರಿಗೆ ಮೋಸ ಮಾಡಿ, ಅವರಿಗೆ ಇವರಿಗೆ ಸುಳ್ಳು ಹೇಳಿ, ಏನೇನೋ ಹೇಳಿ ಹಾಳು ಮಾಡಿ ಎಲ್ಲ ಬಿಸ್ನೆಸ್ ಮಾಡಿ ನಾವು ಇನ್ಕಮ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಹೀಗೆ ಹೋಗ್ತದೆ ನದಿಗೆ. ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ ಮಾತ್ರ ನಮ್ಮ ಹತ್ರ ಬರುವಂತ. ಹೇಳ್ತಾರಲ್ಲ, ಹಾಲು ಕುಡಿದ ಮಕ್ಕಳೇ ಬದುಕುದಿಲ್ಲ ಅಂತ ಹೇಳುವಾಗ ವಿಷ ಕುಡಿದ ಮಕ್ಕಳು ಬದುಕ್ತಾರ ಅಲ್ವಾ? ಅದಕ್ಕೆ ಒಳ್ಳೆಯವರಾಗಿರಿ ಫ್ರೆಂಡ್ಸ್. ಕಷ್ಟಪಡಿ, ವರ್ಕ್ ಮಾಡಿ, ಎಫರ್ಟ್ಸ್ ಹಾಕಿ, ಸೀನಿಯರ್ನ ಫಾಲೋ ಮಾಡಿ, ಸಿಸ್ಟಮ್ ಫಾಲೋ ಮಾಡಿ, ಬಿಸ್ನೆಸ್ ಆಗ್ತಂತ ಚಾಲೆಂಜ್ ಎಲ್ಲ ಇರಲಿ. ಆದರೆ ಅದರ ಜೊತೆಗೆ ಒಳ್ಳೆತನ ಯಾವತ್ತು ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ, ಒಳ್ಳೆ ಮನಸ್ಸು ಯಾವತ್ತು ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ. ಸರಿನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಟ್ರೈನಿಂಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ತುಂಬಾ ನನಗೆ ತುಂಬಾ ಖುಷಿ ಇದೆ ಇವತ್ತು ನಿಮ್ಮೆಲ್ಲರನ್ನು ಮೀಟ್ ಆಗಿ. ಅಂಡ್ ನನ್ನ ಈ ಟ್ರೈನಿಂಗ್ ಇಂದ ನೀವೇನಾದ್ರೂ ಕಲ್ತಿರ್ಬೋದು, ನಿಮ್ಮ ಲೈಫ್ ಅಲ್ಲಿ ನೀವೇನಾದ್ರೂ ಚೇಂಜ್ ಆಗ್ಬಹುದು. ನೆಕ್ಸ್ಟ್ ಟೈಮ್ ನಾನು ದಾವಣಗೆರೆಗೆ ಬರ್ಬೇಕಾದ್ರೆ, ಸರ್
ಲಾಸ್ಟ್ ಟೈಮ್ ನೀವು ಬಂದಿದ್ರಿ, ಆ ಟ್ರೈನಿಂಗ್ ತಗೊಂಡಿದ್ದೆ, ನಮ್ದು ಬಿಸ್ನೆಸ್ ಆಗಿ ಇರ್ಲಿಲ್ಲ, ಅದ್ರ ನಂತರ ಬಿಸ್ನೆಸ್ ಮಾಡಿ ನೋಡಿ ಸರ್, ಈ 50 ಟೀಮ್ ಸೇವೆ ಮಾಡೋದು ಮಾಡೋದು. Yes, sir.